ಕೋಟಿ ಕೋಟಿ ಯುಗಗಳು ಕಳೆದರೂ ಕೂಡ ಬೇಸರವಿಲ್ಲದೆ ಇನ್ನೂ ಪ್ರಕೃತಿಯನ್ನು ಅನ್ವೇಷಣೆ ಮಾಡುತ್ತಾ ಇದ್ದಾನೆ ಮಾನವ. ಪ್ರಕೃತಿ ಇದುವರೆಗೂ ಇರುವ ಈ ಪ್ರಪಂಚ ಹುಟ್ಟಿದ ದಿನದಿಂದ ನಡೆದ ಎಲ್ಲಾ ಘಟನೆಗಳನ್ನು ತನ್ನೊಳಗೆ ಅಡಗಿಸಿಕೊಂಡು ಮುಗುಳ್ನಗೆಯಿಂದ ನಗುತ್ತಾ ಇದೆ. ಈ ಬ್ರಹ್ಮಾಂಡವಾದ ಪ್ರಪಂಚ ರಹಸ್ಯಗಳನ್ನು ಹುಡುಕುತ್ತಲೇ ಸಾಗುತ್ತಾ ಇದೆ. ಮನುಷ್ಯನು ಮತ್ತು ಹಲವು ಕೋಟಿ ಜೀವರಾಶಿಗಳಿಗೆ ಪ್ರಕೃತಿಯೇ ಆಧಾರ. ಬಾಳುವುದಕ್ಕೆ, ಜೀವನ ಸಾಗಿಸುವುದಕ್ಕೆ ಮನುಷ್ಯನಿಗೆ ಅವುಗಳೇ ಕಲಿಸಿಕೊಟ್ಟಿದ್ದು. ತನ್ನ ಜೊತೆ ಭೂಮಿಯಲ್ಲಿ ಸೃಷ್ಟಿಸಿರುವ ಎಲ್ಲ ಜೀವರಾಶಿಗಳನ್ನು ತನ್ನ ಹಾಗೇ ಭಾವಿಸಿ ಬಂದನು ಆ ದಿನದ ಮಾನವ. ಪ್ರಕೃತಿಯ ಜೊತೆ ತನ್ನನ್ನು ಅಳವಡಿಸಿಕೊಂಡಿರುವವರೆಗೂ, ಪ್ರಕೃತಿಯ ಜೊತೆ ಮನುಷ್ಯ ಬಾಳುವವರೆಗೂ ಯಾವ ವಿಧವಾದ ತೊಂದರೆಗಳು ಸಂಭವಿಸಲಿಲ್ಲ. ಭಾವನೆಗಳು ಜೀವದೊಂದಿಗೆ ಬೆರೆತಿರುವವರೆಗೂ ಅವನಿಗೆ ಕತ್ತಲು ಆವರಿಸಿರಲಿಲ್ಲ. ಆದರೆ ಯಾವಾಗ ಮನುಷ್ಯ ವಿಜ್ಞಾನವೆಂಬ ಏಣಿ ಹತ್ತಿ ಪ್ರಪಂಚವನ್ನು ನೋಡಿದನೋ ಆಗ ಶುರುವಾಯಿತು ಈ ಮಾನವನ ಪತನ. ನಾಗರಿಕತೆ ಎಂಬ ಹೆಸರಿನಲ್ಲಿ ತಾನು ವಸತಿ ಸೌಲಭ್ಯದಿಂದ ಬದುಕುವುದಕ್ಕಾಗಿ ಸಂರಕ್ಷಣೆ ಇರುವ ಪ್ರಕೃತಿಯ ತಾಯಿ ಮಡಿಲನ್ನು ಬಿಟ್ಟು ಎಲ್ಲಿಗೋ ಜಾರಿತು ಮನುಷ್ಯನ ಗುಣ. ಭೂಮಿ ತಾಯಿ ಬಗ್ಗೆ ಒಳ್ಳುವರು ಒಂದು ವಚನವನ್ನು ಹೇಳಿದ ಹಾಗೆ, ತನಗೆ ಕಷ್ಟ ಕೊಡುವವರನ್ನು ಕೂಡ ಪ್ರಕೃತಿ ಮಾತೃವಾತ್ಸಲ್ಯದ ಹಾಗೆ ತನ್ನ ಮಡಿಲಿನಲ್ಲಿ ರಕ್ಷಿಸುತ್ತದೆ. ತಮ್ಮ ವಿಜ್ಞಾನದ ಮೂಲಕ ತಿಳಿಯದ ಪ್ರಪಂಚದ ರಹಸ್ಯಗಳನ್ನು ಭಾವನೆಗಳಿಂದ ಅರ್ಥ ಮಾಡಿಕೊಂಡರು ನಮ್ಮ ಹಿರಿಯರು. ಪ್ರಕೃತಿಯ ಜೊತೆ ಸೇರಿ ಬಾಳಿದ ನಮ್ಮ ಹಿರಿಯರಿಗೆ ತಮ್ಮ ಪ್ರಾಣದ ಬಗ್ಗೆಯೂ ಶರೀರದ ಬಗ್ಗೆಯೂ ಸುಲಭವಾಗಿ ಅರ್ಥ ಮಾಡಿಕೊಂಡಿದ್ದರು. ಆರೋಗ್ಯ ಸರಿಯಿಲ್ಲದೆ ಶರೀರದಲ್ಲಿ ಉಂಟಾಗುವ ತೊಂದರೆಗಳನ್ನು ಹೇಗೆ ಸರಿಪಡಿಸಿಕೊಳ್ಳುವುದೆಂಬುದು ರಹಸ್ಯ ಅವರಿಗೆ ತಿಳಿದಿತ್ತು. ಆರೋಗ್ಯದ ಬಗ್ಗೆ ಅರಿತುಕೊಳ್ಳಲು, ಕಾಯಿಲೆಗಳ ಬಗ್ಗೆ ತಿಳಿದುಕೊಳ್ಳಲು ಯಾವ ವಿಧವಾದ ವೈದ್ಯಕೀಯ ಓದನ್ನು ಅವರು ಓದಲಿಲ್ಲ. ಶರೀರದ ಬಗ್ಗೆ ಅರಿವು, ಶರೀರದ ಅಂಗಾಂಗಗಳು ಕೆಲಸ ಮಾಡುವ ವಿಧಾನ ತಿಳಿದಿತ್ತು ಅವರಿಗೆ. ದೈನಂದಿನ ಬದುಕಿನಲ್ಲಿ ಪ್ರಕೃತಿ ಸಿದ್ಧಾಂತ ಮೀರುವುದರಿಂದ ಶರೀರಕ್ಕೆ ಕಾಯಿಲೆಯಾಗಿ ತೋರುತ್ತದೆ ಎಂಬುದು ತಿಳಿದುಕೊಂಡು ನಮ್ಮ ಹಿರಿಯರು ಕಾಯಿಲೆ ಇರುವ ಕಾಲದಲ್ಲಿ ತಮ್ಮ ಜೀವನ ಕ್ರಮವನ್ನು ಸರಿಯಾಗಿರಿಸಿಕೊಂಡರು. ಒಂದು ದೇಶದ ಭೂಮಿಯ ಜಾಗದಲ್ಲಿ ವಸಂತಕಾಲ, ಭಾಷೆ, ಜೀವನ ಕ್ರಮ ಇವುಗಳ ಆಧಾರದ ಮೇಲೆ ಪ್ರಪಂಚದ ಮೇಲೆಲ್ಲ ವಂಶ ಪಾರಂಪರ್ಯ ವೈದ್ಯಗಳು ಕಂಡುಬಂದಿತು. ತಮಿಳುನಾಡಿನಲ್ಲಿ ಸಿದ್ಧ ವೈದ್ಯ, ಉತ್ತರ ಭಾರತದಲ್ಲೂ ಕೇರಳದಲ್ಲೂ ಆಯುರ್ವೇದ, ಪಾರಸಿಯಲ್ಲಿ ಯುನಾನಿ, ಚೀನಾದಲ್ಲಿ ಅಕ್ಯುಪಂಕ್ಚರ್ ಮತ್ತು ಪ್ರಪಂಚದಾದ್ಯಂತ ಪ್ರಕೃತಿ ಸಹಜವಾದ 100ಕ್ಕೂ ಹೆಚ್ಚು ವಂಶ ಪಾರಂಪರ್ಯ ವೈದ್ಯಗಳು ಬಂದವು. ವಂಶ ಪಾರಂಪರ್ಯವಾದ ದಾರಿಯಲ್ಲಿ ಇದುವರೆಗೂ ಬಾಳುತ್ತಿರುವ ನಾವುಗಳು ಭಾರತದಲ್ಲೂ ಚೀನಾದಲ್ಲೂ ಕಂಡುಬಂದ ವಂಶ ಪಾರಂಪರ್ಯ ವೈದ್ಯಗಳು ಇಂದಿಗೂ ತತ್ವಗಳಿಂದ ರಕ್ಷಿಸಲ್ಪಡುತ್ತಿದೆ. ಜಗತ್ತಿನಾದ್ಯಂತ ಹಲವು ಬಗೆಯಾದ ವಂಶ ಪಾರಂಪರ್ಯ ವೈದ್ಯಗಳು ಕಂಡುಬಂದರೂ ಕೂಡ ಅವುಗಳೆಲ್ಲಕ್ಕಿಂತ ಸುಲಭವಾದ, ಪುರಾತನವಾದ, ಶುದ್ಧವಾಗಿ ಇರುವ ವೈದ್ಯವಾಗಿ ಚೀನಾದ ಅಕ್ಯುಪಂಕ್ಚರ್ ಪ್ರಸಿದ್ಧವಾಗಿದೆ. ಇಂದು ಜಗತ್ತಿನಾದ್ಯಂತ ವೈದ್ಯಕೀಯ ಕ್ರಮದಲ್ಲಿರುವ ಈ ಅಕ್ಯುಪಂಕ್ಚರ್ 8,000 ವರ್ಷಗಳ ಹಿಂದೆ ಚೀನಾದವರ ಜೀವನಾಧಾರವಾಗಿತ್ತು. ಅಕ್ಯುಪಂಕ್ಚರ್ ಹುಟ್ಟಿದ ಬಗ್ಗೆ ಹಲವಾರು ಸಂದೇಹಗಳನ್ನು ಮೇಲ್ನೋಟದಲ್ಲಿ ಇದ್ದರೂ ಕೂಡ ಅದು ಹುಟ್ಟಿದ ದೇಶ ಚೀನಾದಲ್ಲಿಯೇ ಎಂದು ಚೀನಾ ಗ್ರಂಥಗಳು, ಅವರ ಜೀವನ ಶೈಲಿಗಳು ಬಹಳ ಚೆನ್ನಾಗಿ ನಿರೂಪಿಸುತ್ತಿವೆ. ಸುಮಾರು 8,000 ವರ್ಷಗಳ ಹಿಂದೆ ತಾವೋಯಿಸ್ ತತ್ವದಲ್ಲಿ ಅಕ್ಯುಪಂಕ್ಚರ್ನ ಬಗ್ಗೆ ಹೇಳಿದ್ದಾರೆ. ಝೆನ್ಜು ಎಂಬ ಚೀನಾ ಪದ ಎಲ್ಲರಿಗೂ ಅರ್ಥವಾಗುವ ಹಾಗೆ ಅಕ್ಯುಪಂಕ್ಚರ್ ಎಂಬ ಲ್ಯಾಟಿನ್ ಎಂಬ ಪದವಾಗಿ ಇದು ಆಂಗ್ಲ ಪದವಾಗಿ ಅನುವಾದವಾಯಿತು. ಜಗತ್ತಿನ ದಿಗಂಟಿನ ಪ್ರಕಾರ ಅಕಸ್ಕೂಟಲ್ ಪಂಚುರ ಎಂಬ ಲ್ಯಾಟಿನ್ ಪದವನ್ನು ಮೂಲವಾಗಿಟ್ಟುಕೊಂಡು ಅಕ್ಯುಪಂಕ್ಚರ್ ಎಂಬ ಪದ ಬಂದಿತು ಎಂದು ಹೇಳುತ್ತಾರೆ. ಅಕಸ್ ಎಂಬ ಪದ ಸೂಕ್ಷ್ಮವಾದ ಸೂಜಿಗಳನ್ನು ಸೂಚಿಸುತ್ತದೆ. ಆದ್ದರಿಂದ ಅಕ್ಯುಪಂಕ್ಚರಿಗೆ ಸೂಕ್ಷ್ಮವಾದ ಸೂಜಿಗಳಿಂದ ಮಾಡುವ ಚಿಕಿತ್ಸೆ ಎಂದು ಹೇಳಲಾಗುತ್ತದೆ. ಆದರೆ ವಂಶ ಪಾರಂಪರ್ಯ ವೈದ್ಯರು ಇದನ್ನು ಒಪ್ಪುವುದಿಲ್ಲ. ಆಕ್ಯುಪಂಕ್ಚರ್ ಚರಿತ್ರೆ ಬಗ್ಗೆ ಹೇಳಬೇಕು ಅಂದ್ರೆ, ಆಕ್ಯುಪಂಕ್ಚರ್ ಕಂಡುಹಿಡಿದು ಉಪಯೋಗಿಸಿದ ಕಾಲದಲ್ಲಿ ಲೋಹನ ಕಂಡುಹಿಡಿದಿರಲಿಲ್ಲ. ಏಷ್ಯಾದ ಲೋಹನ ಕಂಡುಹಿಡಿಯೋಕು ಮುಂಚೆನೆ ಆಕ್ಯುಪಂಕ್ಚರ್ ಎಂಬ ಚಿಕಿತ್ಸೆ ಹುಟ್ಟಿತ್ತು. ಆದ್ರಿಂದ ಅಕಸ್ ಎಂಬ ಪದಾನ ಸೂಜಿಗೆ ಸೇರಿಸಿ ಹೋಲಿಸೋದು ತಪ್ಪಾಗತ್ತೆ. ಮುಂದೆ ಬಂದಿರೋ ಕಾಲಗಳಲ್ಲಿ ಪ್ರೇರಣೆಗೊಳಗಾಗಿ ಒಂದು ವಸ್ತುವಾಗಿ ಸೂಜಿನ ಉಪಯೋಗಿಸಿರೋದು ಒಳ್ಳೆ ವಿಷಯ. ಆದ್ರೆ ಸೂಜಿ ಇಲ್ಲದೆ ಆಕ್ಯುಪಂಕ್ಚರ್ ಇಲ್ಲ ಎಂಬ ಹಾಗೆ ಈ ಆಕ್ಯುಪಂಕ್ಚರ್ ಎಂಬ ಪದ ರೂಢಿಯಲ್ಲಿ ಬಂದಿದೆ. ಹಾಗೆ ಆಕ್ಯುಪಂಕ್ಚರ್ ಎಂಬ ಆಂಗ್ಲ ಪದಕ್ಕೆ ಮುಂಚೆ ಲ್ಯಾಟಿನ್ ಪದದಲ್ಲಿ ಅಕಸ್ ಎಂಬ ಪದವನ್ನು ತೆಗೆದು ಅಕ್ಯೂಟಸ್ ಎಂಬ ಪದವನ್ನು ಸೇರಿಸಿದರೆ ಆಕ್ಯುಪಂಕ್ಚರ್ಗೆ ಸರಿಯಾದ ಮೀನಿಂಗ್ ಬರುತ್ತೆ. ಅಕ್ಯೂಟಸ್ ಪ್ಲಸ್ ಪಂಚುರ ಎಂದರೆ ಬಹಳ ಸರಿಯಾದ ಪ್ರೇರಣೆ ಎಂಬ ಅರ್ಥ ಇದಕ್ಕೆ ಬರುತ್ತೆ. ಇದನ್ನ ಝೆನ್ಜು ಅಂತ ಚೈನೀಸ್ ಪದವನ್ನು ಹೇಳಿದ್ರು ಇದಕ್ಕೆ ಒಳ್ಳೆ ಅರ್ಥ ಬರುತ್ತೆ. ಕ್ರಿಸ್ತಪೂರ್ವ 2697ರಿಂದ 2596ರವರೆಗಿನ ಕಾಲವನ್ನು ಅಕ್ಯುಪಂಕ್ಚರ್ ವೈದ್ಯದ ಸುಭಿಕ್ಷಿತ ಕಾಲ ಎಂದು ಚೀನಿಯರು ಹೇಳುತ್ತಾರೆ.
ಈ ಕಾಲದಲ್ಲಿಯೇ ಹಳದಿ ರಾಜ ಎಂದು ಕರೆಯಲ್ಪಡುವ ಚೀನಾ ರಾಜ ಹುಯಾಂಗ್ ಡಿ ಎಂಬುವವರು ಅಕ್ಯುಪಂಕ್ಚರ್ ವೈದ್ಯದ ಮೇಲೆ ಆಸಕ್ತಿ ತೋರಿದರು. ಅಕ್ಯುಪಂಕ್ಚರ್ ಬಗ್ಗೆ ತಮ್ಮ ಪ್ರಧಾನ ವೈದ್ಯರು ಕೀಬೋ ಬಳಿ ವಿವರವಾಗಿ ಚರ್ಚಿಸಿದರು. ಇವರ ವೈದ್ಯ ವಿವಾದ ಹಲವು ಶತಮಾನಗಳವರೆಗೂ ಹಲವು ಆಕಾರಗಳಿಂದ ಉಳಿಸಿಕೊಂಡಿದ್ದರು. ಕ್ರಿಸ್ತಪೂರ್ವ 305ರಿಂದ 204 ಕಾಲದಲ್ಲಿ ನೈಜಿಂಗ್ ಎಂಬ ಹೆಸರಿನಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಹೀಗೆ ವಂಶಪಾರಂಪರ್ಯ ಅಕ್ಯುಪಂಕ್ಚರಿನ ಮೂಲ ಪುಸ್ತಕವಾಗಿ ನೈಜಿಂಗ್ ಪ್ರಸಿದ್ಧವಾಗಿದೆ. ಕ್ರಿಸ್ತಪೂರ್ವ 1000ರಲ್ಲಿ ಶೆಂಗ್ ಎಂಬ ಚೀನಾ ವಂಶದವರು ಅಕ್ಯುಪಂಕ್ಚರ್ ವೈದ್ಯವನ್ನು ಪ್ರೇರೇಪಿಸಲು ಮೂಳೆಗಳನ್ನು, ಮರದ ತುಂಡುಗಳನ್ನು, ಕಲ್ಲುಗಳನ್ನು ಉಪಯೋಗಿಸಲು ಶುರು ಮಾಡಿದರು. ಕ್ರಿಸ್ತಪೂರ್ವ 113ರಲ್ಲಿ ದೊರೆತ ಸರ್ಟಿಫಿಕೇಟ್ ಪ್ರಕಾರ ಚೀನಾದ ಲೋಕಕಾಲವಾದ ಕ್ರಿಸ್ತಪೂರ್ವ 421ರಿಂದ 221ರವರೆಗಿನ ವರ್ಷಗಳಲ್ಲಿ ಅಕ್ಯುಪಂಕ್ಚರ್ ಸೂಜಿಗಳನ್ನು ಲೋಹಗಳಿಂದ ತಯಾರು ಮಾಡಲಾಯಿತು. ಬೇರೆ ದೇಶಗಳಲ್ಲಿ ಅಕ್ಯುಪಂಕ್ಚರ್ ವೈದ್ಯ ಹರಡುವ ಮೊದಲೇ ಚೀನಾದಲ್ಲೇ ಹಲವು ವೈದ್ಯಗಳಲ್ಲಿ ಔಷಧಿಯೇ ಇಲ್ಲದ ವೈದ್ಯವಾಗಿ ಅಕ್ಯುಪಂಕ್ಚರ್ ಸೇರಿಸಿ ಮಾಡುವಾಗ ಗೊಂದಲ ಉಂಟಾಯಿತು. ಸಾಧಾರಣವಾಗಿ 2 ವಿಧವಾದ ವೈದ್ಯ ಕ್ರಮವನ್ನು ಸೇರಿಸಿ ಮಾಡುವಾಗ 2 ವೈದ್ಯವು ತತ್ವ ರೀತಿಯಾಗಿ ತಮ್ಮ ಲಕ್ಷಣಗಳನ್ನು ಕಳೆದುಕೊಳ್ಳುತ್ತದೆ. ಓಪಿಯಂ ವಾರ್ಸ್ ಅಂತ ಹೇಳುವ ಆ ಹೋರಾಟ ಕಾಲದಲ್ಲಿ ಮೂಲಿಕೆ ವೈದ್ಯ ಅನ್ನೋದು ಮೊದಲೇ ಇತ್ತು. ಇಂಡಿಯಾದ ತರಹ ಮೂಲಿಕೆ ವೈದ್ಯರು ಇದ್ರು. ಆಕ್ಯುಪಂಕ್ಚರಿಸ್ಟ್ ಎಂಬ ನಗ್ನಪಾದ ವೈದ್ಯರು ಇದ್ದರು. ಅವರು ಬೇರೆ ಇದ್ರು. ಬರೀ ಸೂಜಿ ಉಪಯೋಗಿಸ್ತಾ ಚಿಕಿತ್ಸೆ ಕೊಡ್ತಾ ಇದ್ರು. ಅನಂತರ ದೇಹ ಪ್ರಕ್ರಿಯೆ ಉಪಯೋಗಿಸಿ ಯೋಗ ತರಹದ ತಾಯ್ಚಿ, ಶರೀರದ ಅವಯವಗಳನ್ನ ಕದಲಿಸುವ ಮೂಲಕ ಹೀಗೆ ಆರೋಗ್ಯವನ್ನು ಸರಿಪಡಿಸಿಕೊಳ್ತಾ ಇದ್ರು. ಹೀಗೆ ಹಲವಾರು ವೈದ್ಯಗಳು ಬೇರೆ ಬೇರೆ ರೀತಿಯಾಗಿ ಇದ್ವು. 1600ಕ್ಕೂ ಮುಂಚೆ ಆ ವೈದ್ಯವನ್ನೆಲ್ಲ ಒಟ್ಟಾಗಿ ಸೇರಿಸಿ ಇದನ್ನು ಒಬ್ಬ ಮನುಷ್ಯನಿಗೆ ಎಲ್ಲಾ ರೀತಿಯಲ್ಲೂ ಪರಿಶೀಲನೆ ಮಾಡಿ ನೋಡುವುದಕ್ಕೆ ಶುರುವಾಯಿತು. ಮುಖ್ಯವಾಗಿ ಯುದ್ಧ ಕಾಲದಲ್ಲಿ ಏರ್ಪಟ್ಟ ಗಾಯಗಳನ್ನು ವಾಸಿ ಮಾಡೋದಕ್ಕೆ ಕೆಲವು ಮೂಲಿಕೆ ಔಷಧಿಗಳನ್ನು, ನೋವು ಗೊತ್ತಾಗದೇ ಇರೋದಕ್ಕೆ ಕೆಲವು ಮತ್ತಿನ ವಸ್ತುಗಳನ್ನು ಕೊಡುವಾಗ ಈ ನಾಟಿ ಔಷಧವು ಔಷಧವಿಲ್ಲದ ಆಕ್ಯುಪಂಕ್ಚರ್ ಚಿಕಿತ್ಸೆಯು ಸೇರಿದಾಗ ಮೊದಲನೇ ವಿವಾದ ತೋರುತ್ತೆ. ಕ್ರಿಸ್ತಶಕ 19ನೇ ಶತಮಾನದ ಪ್ರಾರಂಭದಲ್ಲಿ ಚೀನಾದ ಆರ್ಥಿಕ ಪರಿಸ್ಥಿತಿಯು ಸರಿಯಿಲ್ಲದಿರುವಾಗ ಸರ್ಕಾರದ ಬದಲಾವಣೆಯಿಂದಲೂ ನವೀನ ವೈದ್ಯಗಳ ಬರುವಿಕೆಯಿಂದಲೂ ಅಕ್ಯುಪಂಕ್ಚರ್ ವೈದ್ಯ ಸ್ವಲ್ಪ ಹಿಂದೆ ಉಳಿಯಿತು. 1949ನೇ ವರ್ಷದಲ್ಲಿ ನಡೆದ ಚೀನಾ ಕ್ರಾಂತಿಯ ನಂತರ ಈ ಅಕ್ಯುಪಂಕ್ಚರ್ ವೈದ್ಯ ಚೀನಾದಲ್ಲಿ ಮತ್ತೆ ಬಂದಿತು. 1950ನೇ ವರ್ಷ ಚೀನಾ ಮುಖಂಡರಾದ ಶ್ರೀ ಮಾಜೆ ಡೂಂಗ್ ಅವರ ಪದವಿ ಏರಿದ ನಂತರ ಚೀನಾದಲ್ಲಿದ್ದ ಕಷ್ಟಗಳನ್ನು, ರೋಗಗಳನ್ನು ಹೋಗಲಾಡಿಸಲು ಹಲವಾರು ಯೋಜನೆಗಳನ್ನು ಹಾಕಿತು ಚೀನಾ ಕಮ್ಯುನಿಸ್ಟ್ ಪಕ್ಷ. ಆದರೆ ಅದೇ ಕಾಲದಲ್ಲಿ ಏಕೈಕ ವಂಶಪಾರಂಪರ್ಯ ಅಕ್ಯುಪಂಕ್ಚರ್ ಅನ್ನು ನವೀನ ವೈದ್ಯಕೀಯದಲ್ಲಿ ಜೊತೆ ಸೇರಿಸಿತು. ಆ ಕಾಲದಲ್ಲಿ ಹೊರದೇಶಗಳಿಂದ ಆಂಗ್ಲ ಔಷಧ ಚೀನಾದೊಳಗೆ ಬಂತು. 1949ರಲ್ಲಿ ಭಾರತದಲ್ಲೂ ಆಂಗ್ಲ ಔಷಧ ಪರಿಚಯ ಆಯಿತು. ಆ ಕಾಲದಲ್ಲಿ ಪರಿಚಯ ಮಾಡಿದ ಔಷಧಿಗಳಲ್ಲಿ 3 ಗುಂಪುಗಳಾಗಿ ಇದ್ವು: ಮೂಲಿಕೆ ವೈದ್ಯರು, ಆಂಗ್ಲ ವೈದ್ಯರು, ಆಕ್ಯುಪಂಕ್ಚರಿಸ್ಟ್ಗಳು. 3 ಒಟ್ಟಾಗಿ ಸೇರಿಸಿ ಎಲ್ಲ ಜೊತೆ ಸೇರಿ ಒಂದು ವೈದ್ಯ ಮಾಡಿ ಅದರಲ್ಲಿ ಹೇರಾಳವಾಗಿ ಸ್ವಲ್ಪ ಕಾಲ ಪೀರಿಯಡ್ನಲ್ಲಿ ಎಲ್ಲವನ್ನು ಕಲಿಸಿಕೊಟ್ಟು ಆ ವೈದ್ಯವನ್ನು ಇಟ್ಟುಕೊಂಡು ಈಗ ಇಂಡಿಯಾದಲ್ಲಿ ರೂರಲ್ ಡಾಕ್ಟರ್ಸ್ ಅಂತ ಪ್ರಯತ್ನ ಮಾಡ್ತಿದ್ದಾರೆ. 1 ವರ್ಷದ ಕೋರ್ಸ್ ಅನ್ನು ಶುರು ಮಾಡಿ ಲಕ್ಷಾಂತರ ಜನಗಳಿಗೆ ಟ್ರೈನಿಂಗ್ ಕೊಟ್ಟು ಚೀನಾದ ಚಿಕ್ಕ ಚಿಕ್ಕ ಗ್ರಾಮಗಳಿಗೆ ಕಳಿಸಿ ಆ ವೈದ್ಯರಿಂದ ರೋಗಗಳನ್ನು ಹೋಗಿಸಲು ಒಂದು ಪ್ರಯತ್ನ ಮಾಡಿದರು ಮಾವೋ ಪೀರಿಯಡ್ನಲ್ಲಿ. 1952ರಲ್ಲಿ ಬೇರ್ಫುಟ್ ಡಾಕ್ಟರ್ ಟ್ರೈನಿಂಗ್ ಎಂಬ 1 ಇಯರ್ ಕೋರ್ಸ್ ಶುರು ಮಾಡಿದ್ರು. ಇದರಲ್ಲಿ ತತ್ವಗಳಿಲ್ಲ, ದೇಹದ ಕಾರ್ಯಾಚರಣೆ ಇಲ್ಲ, ಕಾಯಿಲೆಗಳ ಬಗ್ಗೆ ಪ್ಯಾಥಾಲಜಿ ಇಲ್ಲ, ಯಾವ ನಿಯಮಗಳೂ ಇಲ್ಲದೆ ಉಪಯೋಗಿಸುವ ಆಧಾರದ ಮೇಲೆ ಈ 3 ವೈದ್ಯವು ಪ್ರಾರಂಭವಾಯಿತು. ಆಂಗ್ಲ ವೈದ್ಯ, ಆಕ್ಯುಪಂಕ್ಚರ್, ನಾಟಿ ವೈದ್ಯ ಈ 3 ಪ್ರಾರಂಭಿಸಿ ಒಬ್ಬ ರೋಗಿಯನ್ನು ನೋಡಿ ಮೊದಲು ಆಕ್ಯುಪಂಕ್ಚರ್ ಕೊಡುವುದು, ಅದು ಸರಿಯಿಲ್ಲವೆಂದರೆ ನಾಟಿ ವೈದ್ಯ ಕೊಡುವುದು, ನಂತರ ಆಂಗ್ಲ ವೈದ್ಯ ಕೊಡುವುದು. ಹಾಗೆಯೇ ವೈದ್ಯಕೀಯದ ಬಗ್ಗೆ ಓದಿನ ಯೋಜನೆ ಮಾಡಿ ಹಲವು ಲಕ್ಷ ವೈದ್ಯರನ್ನು ಮೊದಲನೇ ವರ್ಷದಲ್ಲಿ 2 ಲಕ್ಷ ವೈದ್ಯರನ್ನು ಮಾಡಿದೆಂದು ಚೀನಾದ ವಿವರ. ಆದರೆ ತತ್ವರೀತಿಯಾಗಿ ನಾವು ನೋಡಿದಾಗ ಆಕ್ಯುಪಂಕ್ಚರ್ ಎಂಬ ವೈದ್ಯಕೀಯದ ಪ್ರತ್ಯೇಕವು, ಮೂಲಿಕೆ ವೈದ್ಯ ಎಂಬ ವೈದ್ಯದ ಪ್ರತ್ಯೇಕವು, ನವೀನ ವೈದ್ಯದಲ್ಲಿ ಅವರಿಗೂ ಒಂದು ಪ್ರತ್ಯೇಕತೆ, ನಿಯಮಗಳು ಇರುತ್ತದೆ. ಇವೆಲ್ಲವೂ ಮೀರಿ ಈ 3 ವೈದ್ಯ ಒಟ್ಟಾಗೆ ಸೇರಿ ವಂಶಪಾರಂಪರ್ಯ ವೈದ್ಯವಾದ ಈ ನಾಟಿ ವೈದ್ಯವು ಆಕ್ಯುಪಂಕ್ಚರ್ ತತ್ವದಲ್ಲಿ ಹಿನ್ನಡೆ ಏರ್ಪಟ್ಟಿದೆ ಎಂದು ಹೇಳಬಹುದು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 1962ನೇ ವರ್ಷ ಸೆಪ್ಟೆಂಬರ್ ತಿಂಗಳು ಸೋವಿಯತ್ ರಷ್ಯಾ, ಕಜಕಿಸ್ತಾನ್ನಲ್ಲಿ ವಂಶಪಾರಂಪರ್ಯ ವೈದ್ಯ ಬಗ್ಗೆ ನಡೆಸಿದ ವಿಶ್ಲೇಷಣೆಯಲ್ಲಿ ಅಕ್ಯುಪಂಕ್ಚರ್ ಸೇರಿದಂತೆ 104 ವಿಧವಾದ ವಂಶಪಾರಂಪರ್ಯ ಔಷಧಿಗಳನ್ನು ಮೊದಮೊದಲು ಬದಲಾವಣೆ ಔಷಧಿಗಳಾಗಿ ಅಂಗೀಕರಿಸಿತು. ಆ ವೈದ್ಯಕೀಯ ರಹಸ್ಯಗಳನ್ನು ಇನ್ನೂ ಹಲವು ದೇಶದ ಜನರು ರಹಸ್ಯವನ್ನಾಗಿಯೇ ನೋಡುತ್ತಿದ್ದಾರೆ. ಅದನ್ನ ಆಶ್ಚರ್ಯವಾಗಿ ನೋಡುತ್ತಿದ್ದಾರೆ. ಚೀನಿಯರು ಬಹಳವಾಗಿ ವಂಶಾವಳಿಯ ಅಭ್ಯಾಸಗಳನ್ನು, ಮ್ಯಾಜಿಕ್ ಅನ್ನು ನಂಬುವವರಾಗಿರುವುದರಿಂದ ಈ ಆಕ್ಯುಪಂಕ್ಚರ್ನಲ್ಲಿ ಏನೋ ಮ್ಯಾಜಿಕ್ ಇದೆ, ಇದರಲ್ಲಿ ಮುಚ್ಚುಮರೆಯಾಗಿ ಏನೋ ಇರಬಹುದು, ಏಕೆಂದರೆ ಆಕ್ಯುಪಂಕ್ಚರ್ ಅನ್ನು ಅಪಾಯಕರವಾಗಿ ಇನ್ನೂ ನೋಡುತ್ತಿದ್ದಾರೆ.
ಆದರೆ 1962ರಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಡೆಸಿದ ಸಭೆಯ ನಂತರ ಪ್ರಪಂಚಾದ್ಯಂತ ಹಲವಾರು ದೇಶಗಳಲ್ಲಿ ಹರಡಿತು. ಅಂದರೆ ಈಗ 100ಕ್ಕೂ ಹೆಚ್ಚು ದೇಶಗಳಲ್ಲಿ ಆಕ್ಯುಪಂಕ್ಚರ್ ವೈದ್ಯವನ್ನು ಉಪಯೋಗಿಸುತ್ತಿದ್ದಾರೆ. ಜಗತ್ತಿನ ಆದಿ ವೃತ್ತಿಯಾದ ವ್ಯವಸಾಯ ಇಂದು ಅದಕ್ಕೆ ಬೆಲೆ ಇಲ್ಲದೆ ಕಡೆಗಣಿಸಿದ ಹಾಗೆ ಅಕ್ಯುಪಂಕ್ಚರ್ ವೈದ್ಯವು ತನಗೆಂದು ಇದ್ದ ಪ್ರತ್ಯೇಕತೆಯನ್ನು ಕಳೆದುಕೊಂಡು ತತ್ವವನ್ನು ಕಳೆದುಕೊಂಡು ನವೀನ ವೈದ್ಯದ ಸಹ ವೈದ್ಯವಾಗಿ ಭಾರತಕ್ಕೆ ಬಂದಿತು. ಭಾರತದ ಪಶ್ಚಿಮ ಬಂಗಾಳದಿಂದ ಅಕ್ಯುಪಂಕ್ಚರ್ ವೈದ್ಯವು ಭಾರತದೊಳಗೆ ತನ್ನ ಕಾಲನ್ನು ಇಟ್ಟಿತ್ತು. ಪಶ್ಚಿಮ ಬಂಗಾಳವನ್ನು ಸೇರಿದ ಡಾಕ್ಟರ್ ಬಿಜಯ್ ಕುಮಾರ್ ಬಾಸು ಅವರು ಭಾರತದ ಮೊದಲನೇ ಅಕ್ಯುಪಂಕ್ಚರ್ ವೈದ್ಯರು. ಅನಂತರ ದಕ್ಷಿಣ ಭಾರತದ ಶ್ರೀಲಂಕಾದ ಡಾಕ್ಟರ್ ಆಂಟನ್ ಜಯಸೂರ್ಯ ಅವರು ಅಕ್ಯುಪಂಕ್ಚರ್ ವೈದ್ಯವನ್ನು ಪರಿಚಯ ಮಾಡಿದರು. 1970 ಮತ್ತು 80ರಲ್ಲಿ ತಮಿಳುನಾಡಿನಲ್ಲಿ ಕೆಲವು ಆಂಗ್ಲ ವೈದ್ಯಗಳು ಇವರ ಬಳಿ ಅಕ್ಯುಪಂಕ್ಚರ್ ಅನ್ನು ಕಲಿತುಕೊಂಡರು. ಆಳವಾದ ತಳಪಾಯದಿಂದ ದೃಢವಾದ ಸರಿಯಾದ ರೀತಿಯಲ್ಲಿ ಬಂದ ಅಕ್ಯುಪಂಕ್ಚರ್ ಬರೀ ನೋವಿನ ನಿವಾರಣೆ ಮಾತ್ರ ಅಂದಿನ ಕಾಲದಲ್ಲಿ ಭಾರತದಲ್ಲಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಡಾಕ್ಟರ್ ಸಹೋದರರು ಎಂಬ ಡಾಕ್ಟರ್ ಸಿದ್ದಿಕ್ ಜಮಾಲ್, ಡಾಕ್ಟರ್ ಫಸಲುರ್ ರೆಹಮಾನ್ ಅವರ ಬರುವಿಕೆ ಅಕ್ಯುಪಂಕ್ಚರ್ನ ಬಳಕೆ ಕಡಿಮೆ ಆದಾಗ ಮತ್ತೆ ಅದಕ್ಕೆ ಪುನರ್ಜನ್ಮ ತಂದಿತು. ಇವರುಗಳು ಆಂಗ್ಲ ವೈದ್ಯದ ಎಂಡಿ. ಇವುಗಳು ಈ ವೈದ್ಯವನ್ನು ಚೆನ್ನಾಗಿ ಓದಿ ಈ ವೈದ್ಯದಿಂದ ಯಾರು ಸರಿಯಾಗಿ ಗುಣಮುಖರಾಗುತ್ತಿಲ್ಲವೇ ಎಂಬುದಾಗಿ ಯೋಚಿಸಿ ಯಾವ ವೈದ್ಯಕೀಯ ರೀತಿ ಸಂಪೂರ್ಣವಾಗಿ ಕಾಯಿಲೆಯಿಂದ ಗುಣಮಾಡುತ್ತದೆ ಎಂಬ ಹುಡುಕಾಟದಲ್ಲಿದ್ದರು. ಆಗ ಈ ಅಕ್ಯುಪಂಕ್ಚರ್ ಅನ್ನು ಕಲಿಸಿಕೊಡುತ್ತಿದ್ದರಂತೆ. ಈ ವೈದ್ಯದಿಂದ ಎಲ್ಲ ನೋವು ಗುಣವಾಗುತ್ತದಂತೆ ಎಂಬುದನ್ನು ಕೇಳಿ ಅವರು ಓದಲು ಹೋಗ್ತಾರೆ. ಅವರು ಓದುವಾಗ ಒಂದು ತತ್ವವನ್ನು ಹೇಳಿದರು. ಏನೆಂದರೆ, ಮನುಷ್ಯನ ಶರೀರದಲ್ಲಿ ಏರ್ಪಡುವ ಎಲ್ಲ ವ್ಯಾಧಿಗಳು ತನಗ್ತಾನೇ ವಾಸಿಯಾಗಬೇಕು, ದೇರ್ ಇಸ್ ನೋ ಇನ್ಕ್ಯೂರಬಲ್ ಡಿಸೀಸ್ ಎಂದು ಅವರು ಅದು ಓದಿದಾಗ ಅವರಿಗೆ ಅದು ಬಹಳ ಆಶ್ಚರ್ಯವಾಯಿತು. ಆ ಚಿಕಿತ್ಸೆ ಮೇಲೆ ಗಮನ ಹರಿಸಿದರು. ಬಹಳ ಆಸಕ್ತಿಯಿಂದ ಓದಿದ್ರು. ಓದ್ತಾ ಓದ್ತಾ ಈ ವೈದ್ಯದ ತಂದೆ, ಚೀನಾ ವೈದ್ಯದ ತಂದೆ ಎಂದು ಕರೆಯಲ್ಪಡುವ ಡಾಕ್ಟರ್ ವುವೆ ಪಿಂಗ್ ಅವರ ಕಾಲದಲ್ಲಿ ಏನ್ ಹೇಳಿದಾರೆಂದ್ರೆ ಮನುಷ್ಯನ ದೇಹದಲ್ಲಿ ಏರ್ಪಡುವ 10,000ಕ್ಕೂ ಮೇಲ್ಪಟ್ಟ ರೋಗಗಳು ಒಂದೇ ಒಂದು ಬಿಂದುವಿನಿಂದ ಹೋಗಲಾಡಿಸಬಹುದೆಂದು ವೈದ್ಯ ಸಿದ್ಧಾಂತ ಹೇಳುತ್ತದೆ ಎಂದು ಹೇಳಿದ ಸಿದ್ಧಾಂತವನ್ನು ಹುಡುಕಲು ಆರಂಭಿಸಿದರು. ಆಗ ಇಬ್ಬರು ಇದರಲ್ಲಿಯೇ ಹುಡುಕಿ ಅದನ್ನು ಕಂಡುಹಿಡಿದು ನೋಡ್ತಾ ಈ ವೈದ್ಯದ ಕಾನ್ಸೆಪ್ಟ್ ಅನ್ನೋ ತತ್ವದ ಆಧಾರವನ್ನು ಹುಡುಕುತ್ತಾ ಇದರ ತರಬೇತಿಯನ್ನು ಕೊಡುವುದಕ್ಕೆ ಇದಕ್ಕೆ ಪೂರ್ಣವಾದ ಕಂಪ್ಲೀಟ್ ಸಿಸ್ಟಮ್ ಅನ್ನು ಮಾಡಿಕೊಂಡು ಇದನ್ನು ಒಂದು ವೃತ್ತಿಯಾಗಿ ಪ್ರಾರಂಭಿಸಿದರು. ಆಗ ರೂಢಿಯಲ್ಲಿದ್ದ ಚೀನಾ ಅಕ್ಯುಪಂಕ್ಚರ್ ಕ್ರಮಕ್ಕೂ ಡಾಕ್ಟರ್ ಸಹೋದರರು ಪರಿಚಯಿಸಿದ ಹೊಸ ಅಕ್ಯುಪಂಕ್ಚರ್ ಕ್ರಮಕ್ಕೂ ವ್ಯತ್ಯಾಸಗಳು ತತ್ವ ರೀತಿಯಲ್ಲೂ ಚಿಕಿತ್ಸೆ ರೀತಿಯಲ್ಲೂ ಕಾಣಿಸಿದವು. ಚಿಕಿತ್ಸಾ ಪರಿಶೋಧನೆಯ ರೀತಿಯನ್ನು ಬಿಟ್ಟು ಭಾರತೀಯರ ವಂಶ ಪಾರಂಪರ್ಯದ ನಾಡಿ ಪರಿಶೋಧನೆಯ ಮೂಲಕ ದೇಹದಲ್ಲಿರುವ ಕಾಯಿಲೆಗಳನ್ನು ಕಂಡುಹಿಡಿದು ಅಕ್ಯುಪಂಕ್ಚರಿನ ಒಂದು ಬಿಂದುವಿನಲ್ಲಿ ಚಿಕಿತ್ಸೆ ಕೊಟ್ಟರು. ರೋಗಿಗಳು ತೆಗೆದುಕೊಳ್ಳುತ್ತಿದ್ದ ಔಷಧಿಗಳನ್ನು ನಿಲ್ಲಿಸಲು ಹೇಳಿದವು. ಯಾವ ವಿಧವಾದ ಕಾಯಿಲೆಗಳಿಗೂ ಔಷಧಿಗಳನ್ನು ಕೊಡದೆ ಅಕ್ಯುಪಂಕ್ಚರ್ ಅನ್ನು ಒಂದು ಔಷಧಿಗಳಿಲ್ಲದ ವೈದ್ಯವನ್ನಾಗಿ ಮಾಡಿದರು. ಭಾರತದ ಆಕ್ಯುಪಂಕ್ಚರ್ಗೆ ಉಪಯೋಗದ ಕ್ರಮಗಳನ್ನು ಅವರ ಕಾಲದಲ್ಲಿಯೇ ಸುಮಾರು 85ರಿಂದ 99ರವರೆಗೆ ಅಧಿಕವಾಗಿ ಮಾಡಿದರು. ಲಕ್ಷಗಟ್ಟಲೆ ರೋಗಿಗಳು ಈ ಒಂದು ಬಿಂದುವಿನಲ್ಲಿ ಒಂದು ಬೆರಳು ಹಿಡಿದು ನೋಡುವಾಗ ಗುಣವಾಗುತ್ತದೆ ಎಂದು ನಿರೂಪಿಸಿದ್ದು ಅವರ ಕಾಲದಲ್ಲಿ. ಅವರ ಕಾಲದ ನಂತರ ಆಕ್ಯುಪಂಕ್ಚರ್ ಅವರು ಉಪಯೋಗಿಸಿದ ಆಕ್ಯುಪಂಕ್ಚರ್ ಕ್ರಮವನ್ನೇ ನಾವು ಇಂಡಿಯನ್ ಆಕ್ಯುಪಂಕ್ಚರ್ ಎಂದು ಹೇಳುತ್ತೇವೆ. ಈ ಇಂಡಿಯನ್ ಆಕ್ಯುಪಂಕ್ಚರ್ ಕ್ರಮವನ್ನು ಡಾಕ್ಟರ್ ಸಹೋದರರ ಬರುವಿಕೆಯ ನಂತರ ದೊಡ್ಡ ಮಟ್ಟದಲ್ಲಿ ಜನರಿಗೆ ತಲುಪಿತು. ಜನರಿಗೆ ತಿಳಿದಿದ್ರಿಂದ ಈ ಚಿಕಿತ್ಸೆ ಬರಮಾಡಿಕೊಂಡ್ರು. ಹಲವಾರು ಬೇರೆ ಮಾಧ್ಯಮದ ವೈದ್ಯಗಳು ಇದನ್ನು ಕಲಿತುಕೊಳ್ಳಬೇಕು ಎಂಬ ಆಸಕ್ತಿಯು ಸಾರ್ವಜನಿಕರು ಇದನ್ನು ಕಲಿತುಕೊಂಡು ಅವರ ಜೀವನ ಕ್ರಮವನ್ನು ಮಾಡಿಕೊಂಡ್ರೆ ಅದು ಡಾಕ್ಟರ್ ಸಹೋದರರ ಬರುವಿಕೆಯೇ. ಆದ್ದರಿಂದ ಇವರುಗಳನ್ನು ನಾವು ಇಂಡಿಯಾದ ಅಕ್ಯುಪಂಕ್ಚರ್ನ ತಂದೆ ಎಂದು ಕರೆಯುತ್ತೇವೆ. ಅವರೇ ನಮಗೆ ಗುರು, ಮಾರ್ಗದರ್ಶಿ, ಆದರ್ಶವಾಗಿದ್ದಾರೆ. ಅಕ್ಯುಪಂಕ್ಚರ್ ಚಿಕಿತ್ಸೆಗೆ ಸರ್ಕಾರದ ಅಂಗೀಕಾರ ಎಂದರೆ 1996ನೇ ವರ್ಷ ಪಶ್ಚಿಮ ಬಂಗಾಳದ ಸರ್ಕಾರ ಅಕ್ಯುಪಂಕ್ಚರ್ ಚಿಕಿತ್ಸೆಯನ್ನು ಕಾನೂನು ರೀತಿಯಾಗಿ ಅಂಗೀಕರಿಸಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಕ್ಯುಪಂಕ್ಚರ್ ಚಿಕಿತ್ಸೆಗೆ ಮಾಡುವವರನ್ನು ನೇಮಿಸಿ ಅಕ್ಯುಪಂಕ್ಚರ್ ಮೊದಲು ಅಂಗೀಕಾರವನ್ನು ಕಟ್ಟಿತು. 2002ನೇ ವರ್ಷದಲ್ಲಿ ತಮಿಳುನಾಡಿನ ಸರ್ಕಾರದ ಗವರ್ನರ್ ಭಾಷಣದಲ್ಲಿ ಖಾಸಗಿ ಕ್ಷೇತ್ರಗಳು ಅಕ್ಯುಪಂಕ್ಚರ್ ಚಿಕಿತ್ಸೆ ಪ್ರೋತ್ಸಾಹಿಸಬೇಕೆಂದು ಹೇಳಲಾಗಿದೆ. ಇದರಿಂದ ತಮಿಳುನಾಡು ಸರ್ಕಾರವು ಅಕ್ಯುಪಂಕ್ಚರ್ ಅನ್ನು ಅಂಗೀಕರಿಸಲ್ಪಟ್ಟಿತು. 2003ನೇ ವರ್ಷದಲ್ಲಿ ಕೇಂದ್ರ ಸರ್ಕಾರವು ಅಕ್ಯುಪಂಕ್ಚರ್ ಒಂದು ಸಂಪೂರ್ಣ ಚಿಕಿತ್ಸಾ ಕ್ರಮವನ್ನು ಪ್ರಕಟಿಸಿ 2009ನೇ ವರ್ಷ ಆ ಪ್ರಕಟಣೆಯನ್ನು ಊರ್ಜಿತ ಮಾಡಿತು.
ಶಾಸನ ಸಭೆಯಲ್ಲಿ ಹಲವು ಬಾರಿ ಅಕ್ಯುಪಂಕ್ಚರ್ ಬಗ್ಗೆ ಹಲವು ವಿವಾದಗಳು ನಡೆದಿದೆ ಎಂಬುದನ್ನು ಗುರುತಿಸಬಹುದು. ಭಾರತೀಯ ವಂಶಪಾರಂಪರ್ಯ ಅಕ್ಯುಪಂಕ್ಚರ್ ವೈದ್ಯ ಲಕ್ಷಣ ಹೊರತರುವ ತತ್ವ, ಪಂಚಭೂತ ತತ್ವ, ಗೋಚರ ಅಗೋಚರ ತತ್ವ ಎಂಬ 3 ಆಧಾರ ತತ್ವಗಳ ಮೇಲೆ ಕಾಯಿಲೆಯನ್ನು ಕಂಡುಹಿಡಿಯುವ ಕ್ರಮವನ್ನು, ಚಿಕಿತ್ಸಾ ಕ್ರಮವನ್ನು ಕೈಗೊಳ್ಳುತ್ತದೆ. ಜಗತ್ತಿನಾದ್ಯಂತ ಇರುವ ಎಲ್ಲಾ ಪರಂಪರೆ ವೈದ್ಯವು ತಲಪಾಯವಾಗಿರುವುದು ವ್ಯಾಧಿ ಲಕ್ಷಣ ತತ್ವ. ಶರೀರದಲ್ಲಿ ಸೇರಿರುವ ಅನವಶ್ಯಕ ವ್ಯರ್ಥವೇ ಈ ರೋಗಗಳಿಗೆ ಕಾರಣ ಎಂದು ತತ್ವ ಹೇಳುತ್ತದೆ. ಪ್ರಕೃತಿಯನ್ನು ಯಾವಾಗ ಮಾನವನು ಮೀರುತ್ತಾನೋ ಆಗ ವ್ಯರ್ಥ ಶೇಖರಣೆ ಆಗುತ್ತದೆ ಶರೀರದಲ್ಲಿ. ಈ ತರ ಆದಾಗ ಯಾವ ತರ ತೊಂದರೆಗಳಾಗುತ್ತೆ? ಉದಾಹರಣೆಗೆ, ಮೂಗಿನಲ್ಲಿ ಸೈನಸ್ ಅನ್ನೋ ಪ್ರಾಬ್ಲಮ್ ಬರುತ್ತೆ. ಅದು ಬಂದಾಗ ಅದನ್ನ ಹೊರಗಡೆ ತೆಗಿಬೇಕು. ಹೊರ ತೆಗಿಬೇಕಾದ್ರೆ ಸೀನ್ ಬರುತ್ತೆ. ಸಿದ್ಧರು ಹಾಡಿನಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ನೀವು ಸೀನನ್ನು ವಿರೋಧಿಸಿದರೆ ನಿಮ್ಮ ಮೆದುಳಿಗೆ ತೊಂದರೆ ಉಂಟಾಗುತ್ತೆ ಅಂತ ಹೇಳಿದ್ದಾರೆ. ಸೀನನ್ನು ತಡೆ ಮಾಡಿದರೆ ಸೈನಸ್ ಆಗುತ್ತದೆ, ಮೆದುಳಿಗೆ ಕಫ ತಂಗುವ ಅವಕಾಶ ಇದೆ. ತಮಿಳುನಾಡಿನಲ್ಲಿ ಮಾತ್ರ ಅಲ್ಲ, ಪ್ರಪಂಚದ ಎಲ್ಲೆಡೆ ವಂಶ ಪರಂಪರೆ ವಿಜ್ಞಾನ ಆಧಾರ ತತ್ವವಾಗಿರುವುದು ಮಲಿನ ವಿಸರ್ಜನೆ ತತ್ವವೇ. ವ್ಯರ್ಥ ಶೇಖರಣೆ ಆದಾಗ ಏರ್ಪಡುವ ತೊಂದರೆಗಳು, ಅದು ಹೊರಗೆ ವಿಸರ್ಜಿಸುವಾಗ ಬರುವ ತೊಂದರೆಗಳು, ಅದು ಹೊರತಳ್ಳುವ ಅವಶ್ಯಕತೆ, ಇದನ್ನು ವಿವರವಾಗಿ ಹೇಳುವ ತತ್ವವೇ ಮಲಿನ ವಿಸರ್ಜನೆ ತತ್ವ. ಇಂಡಿಯನ್ ಆಕ್ಯುಪಂಕ್ಚರ್ ಶರೀರವನ್ನು ಅರ್ಥ ಮಾಡಿಕೊಳ್ಳಲು ತಳಪೆಯಾದ ತತ್ವ. ಈ ಪ್ರಪಂಚದಲ್ಲಿ ಹುಟ್ಟಿದ್ದ ಎಲ್ಲಾ ಜೀವರಾಶಿಗಳು ಪಂಚಭೂತಗಳ ಮಿಶ್ರಣದಿಂದ ಆಗಿದೆ ಎನ್ನುತ್ತವೆ ಜಗತ್ತಿನ ಎಲ್ಲಾ ವಂಶಪಾರಂಪರ್ಯ ತತ್ವಗಳು. ಈ ಪ್ರಪಂಚದಲ್ಲಿ ಹುಟ್ಟಿದ ಎಲ್ಲಾ ಜೀವರಾಶಿಗಳು ಪಂಚಭೂತಗಳ ಮಿಶ್ರಣ ಎಂದಿದ್ದಾರೆ ತಮಿಳಿನ ಅಜ್ಜಿ ಅವ್ವಯ್ಯಾರ್. ಪ್ರತಿಯೊಂದು ಜೀವರಾಶಿಯು ಹುಟ್ಟುವಿಕೆ ಪಂಚಭೂತಗಳ ಸಮಾನವಾಗಿ ಹುಟ್ಟಿದೆ ಎಂದು ಪಂಚಭೂತಗಳ ಹುಟ್ಟುವಿಕೆ ಬಗ್ಗೆ ಅವ್ವಯ್ಯಾರ್ ಹೇಳುತ್ತಾರೆ. ತಮಿಳಿನಲ್ಲಿ ದೇಹ ಜಗತ್ತಿನಲ್ಲಿದೆ, ಜಗತ್ತು ದೇಹದಲ್ಲಿದೆ ಅಂತ ಹೇಳ್ತಾರೆ. ಅದೇ ರೀತಿ ಹಾಡುಗಳು ತೊಳ್ಗಾಪಿಯಂ ಲಿಟರೇಚರ್ನಲ್ಲಿ ನಮ್ಮ ಪಂಚಭೂತಗಳ ಬಗ್ಗೆ ಹೇಳಿದ್ದಾರೆ. ಭೂಮಿ, ಬೆಂಕಿ, ನೀರು, ಗಾಳಿ, ಆಕಾಶ ಇವೆಲ್ಲ ಸೇರಿ ಪಂಚಭೂತಗಳು ಅಂತ ತೊಳ್ಗಾಪಿಯಂ ಹೇಳುತ್ತೆ. ಈ ಪಂಚಭೂತಗಳಿಂದನೇ ದೇಹ, ಈ ಪಂಚಭೂತಗಳಿಂದನೇ ಪ್ರಪಂಚ. ಇವೆರಡರ ಮಧ್ಯ ಯಾವುದಾದ್ರೂ ಏರುಪೇರುಗಳಾದ್ರೆ ನಮ್ಮ ದೇಹದಲ್ಲಿ ಹಲವಾರು ವಿಧವಾದ ರೋಗಗಳು ಬರುತ್ತೆ. ಹಾಗಾದ್ರೆ ವ್ಯಾಧಿ ಶರೀರ, ವ್ಯಾಧಿ ಇಲ್ಲದ ಶರೀರವೇ ಸಂಪ್ರದಾಯದ ವೈದ್ಯ ಮೂಲ. ಹಾಗೆ ಗುಣವಾಗಿರುವುದು ಅಂದ್ರೆ ಶರೀರದಲ್ಲಿರುವ ಪಂಚಭೂತಗಳು ಸರಿಯಾಗಿದೆ ಎಂದು ಅರ್ಥ, ಬ್ಯಾಲೆನ್ಸ್ ಸ್ಟೇಟ್ ನಲ್ಲಿದೆ ಎಂದು ಅರ್ಥ. ಈ ಶರೀರದಲ್ಲಿ ಗುಣ ಕೆಟ್ಟು ಹೋಯ್ತು, ಆರೋಗ್ಯ ಕೆಟ್ಟು ಹೋಯ್ತು ಅಂತಂದ್ರೆ ಈ ಪಂಚಭೂತಗಳು ಸರಿಯಾಗಿಲ್ಲ, ಸಮನಾಗಿಲ್ಲ ಎಂದು ಅರ್ಥ. ಮುಂದಿನ ಸುತ್ತು, ನಿಯಂತ್ರಣ ಸುತ್ತು, ಎದುರು ಸುತ್ತು ಎನ್ನುವ ಈ 3 ಆಧಾರದಲ್ಲೂ ಪಂಚಭೂತಗಳ ಕಾರ್ಯದಲ್ಲೂ ಅದು ನಿಯಂತ್ರಿಸುವ ವ್ಯತಿರೇಕವಾಗಿ ಹೇಗೆ ಕೆಲಸ ಮಾಡುತ್ತೆ ಎಂಬ ವಿಷಯಗಳನ್ನು ವಿವರವಾಗಿ ಮಾತನಾಡುವ ತತ್ವ ಪಂಚಭೂತ ತತ್ವ. ರೋಗ ಕಂಡುಹಿಡಿಯುವುದರಲ್ಲೂ ಚಿಕಿತ್ಸೆಯಲ್ಲೂ ಆಕ್ಯುಪಂಕ್ಚರ್ ಉಪಯೋಗಿಸುವ ಮುಖ್ಯವಾದ ತತ್ವ ಪಂಚಭೂತ ತತ್ವ. ಪ್ರಪಂಚದ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ, ಹುಟ್ಟು ಸಾವಿನ ಬಗ್ಗೆ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ಶರೀರ ಎಂಬ ಎಲ್ಲೆಯಲ್ಲಿ ನಿಂತು ಬಿಡದೆ ಶರೀರ, ಮನಸ್ಸು, ಇದರ ನಂತರ ಕಣ್ಣಿಗೆ ಕಾಣಿಸದೇ ಇರುವ ಪ್ರಾಣ, ಅದಕ್ಕೂ ಈ ಪ್ರಪಂಚಕ್ಕೂ ಇರುವ ಸಂಪರ್ಕದ ಬಗ್ಗೆ ವಿವರಿಸುವ ತತ್ವ ಗೋಚರ ಅಗೋಚರ ತತ್ವ. ಚೀನಾದ ಯಂಗ್ ಯಾಂಗ್ ತತ್ವವು ನಮ್ಮ ಗೋಚರ ಅಗೋಚರ ತತ್ವವು ಒಂದೇ ಸ್ಥಿತಿಯಲ್ಲೇ ಇದೆ. ಅದೇನೇ ನಾವು ತಿಳಿದಿರುವ ಅಂತ್ಯಕ್ಕೆ ಅಂತ್ಯವಾದ ತತ್ವ. ತಿರುಮುರಲ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಗೋಚರವು ಅಗೋಚರವು ಯಾವಾಗಲೂ ಒಂದಾಗಿಯೇ ಇರುತ್ತದೆ. ಆತ್ಮ ಬೇರೆ, ಶರೀರ ಬೇರೆ ಎಂಬುದು ಮೂರ್ಖತನ ಎಂದು ಹೇಳಿದ್ದಾರೆ. ಎಲ್ಲಿ ಆತ್ಮ ಇರುತ್ತದೆಯೋ ಅಲ್ಲಿ ಶರೀರ ಇರುತ್ತದೆ, ಎಲ್ಲಿ ಶರೀರ ಇರುತ್ತದೆಯೋ ಅಲ್ಲಿ ಆತ್ಮ ಇರುತ್ತದೆ. ತತ್ವ ಚಿಂತನೆ ಎಲ್ಲಿರುತ್ತದೆಯೋ ತತ್ವಜ್ಞಾನಿ ಅಲ್ಲಿರುತ್ತಾನೆ ಎಂದು ಹೇಳುತ್ತಾರೆ. ತತ್ವ ಎಂದು ನೀವು ಒಂದು ಐಡಿಯಾ ಹೇಳಿದರೆ ಅದನ್ನು ಸೃಷ್ಟಿಸಿದ ತತ್ವಜ್ಞಾನಿ ಇದ್ದೇ ಇರುತ್ತಾನೆ. ತತ್ವಜ್ಞಾನಿ ಇದ್ದರೆ ತತ್ವಚಿಂತನೆ ಅಲ್ಲಿದೆ. ತತ್ವಜ್ಞಾನಿ ಇದ್ದರೆ ಅವನು ಒಂದು ಐಡಿಯಾ ಸೃಷ್ಟಿಸಿರುತ್ತಾನೆ. ತಿರುಮೂಲರ್ ಫಿಲಾಸಫಿಯನ್ನು ರೂಪಿಸಿ ಅದಕ್ಕೆ ವಿವರವನ್ನು ಕೊಟ್ಟಿದ್ದಾರೆ. ತಿರುವಂತರಂನಲ್ಲಿ ಎಷ್ಟೊಂದು ವಿವರಣೆಗಳನ್ನು, ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಒಂದು ಅಣುವಿನ ವಿವರ ಹೇಳುತ್ತಾರೆ, ಅಣುವಿನ ಒಳಗೆ ಏನು ನಡೆಯುತ್ತದೆ ಎಂದು ಹೇಳುತ್ತಾರೆ. ಇದೆಲ್ಲ ನಾವು ಹೇಗೆ ಅರ್ಥ ಮಾಡ್ಕೋಬೇಕು, ಅದಕ್ಕೆ ಬೇಕಾದ ಮಾರ್ಗ ಏನು ಎಂದು ಹೇಳಿದ್ದಾರೆ. ಇದೆಲ್ಲ ಗೋಚರ ಅಗೋಚರ ತತ್ವದ ಆಧಾರದಿಂದ ಮಾತ್ರ ಬರಲು ಸಾಧ್ಯ. ಅದನ್ನೇ ನಾವು ಶಿವಶಕ್ತಿ ಎಂದು ಹೇಳ್ತೀವಿ. ಅವರು ಇಂಗ್ಯಾಂಗ್ ಎಂದು ಹೇಳಿದ್ದಾರೆ. ಈಗ ಗೋಚರ ಅಗೋಚರ ಎಂದು ಹೇಳ್ತೀವಿ. ಅದೇ ಹತ್ರ ಅಂತ್ಯಕ್ಕೆ ಅಂತ್ಯವಾದದ್ದು. ಈ ತರ ಎಷ್ಟು ಬೇಕಾದರೂ ಹುಡುಕಬಹುದು. ಇದರ ಮುಂದೆ ಹುಡುಕುವುದು ಕಷ್ಟ ಎಂದು ನನ್ನ ಅಭಿಪ್ರಾಯ. ದೇಹ ತನಗೆ ತಾನೇ ಸರಿ ಮಾಡಿಕೊಳ್ಳುವ ಶಕ್ತಿಯಿಂದಲೇ ನಾವು ಪ್ರತಿಯೊಬ್ಬರೂ ಸೃಷ್ಟಿಯಾಗುತ್ತಿರುತ್ತೇವೆ. ಪ್ರಕೃತಿ ಸಂರಕ್ಷಣೆಯಲ್ಲಿರುವವರೆಗೂ ನಾವು ಆರೋಗ್ಯವಾಗಿಯೇ ಇರುತ್ತೇವೆ. ನಮ್ಮ ಆರೋಗ್ಯ ನಮ್ಮ ಕೈಮೀರಿ ಹೋದಾಗ ಪ್ರಕೃತಿಯ ಸಿದ್ಧಾಂತವನ್ನು ನಿರಾಕರಿಸಿ ಯಂತ್ರಗಳ ಮೇಲೆ ನಾವು ಆಧಾರವಾಗಿರುವುದರಿಂದ ಹೀಗೆ ನಡೆಯುತ್ತಿದೆ. ಇದೇ ಸಮಯದಲ್ಲಿ ಜಗತ್ತಿನಲ್ಲಿರುವ ನಿಜವಾದ ವೈದ್ಯಗಳು ಮತ್ತೆ ನಮ್ಮ ಪ್ರಕೃತಿ ವೈದ್ಯಕ್ಕೆ ಕರೆದುಕೊಂಡು ಹೋಗುತ್ತಿದೆ. ಪಾರಂಪರ್ಯ ವೈದ್ಯ ಮನುಷ್ಯನ ಶರೀರವನ್ನು ಯಾವ ರೀತಿ ನೋಡುತ್ತೆ ಅಂದ್ರೆ, ಶಕ್ತಿ ತುಂಬಿದ ದೇಹ.
ಇದನ್ನೇ ನಾವು ಎನರ್ಜಿ ಬಾಡಿ ಎಂದು ಹೇಳುತ್ತೇವೆ. ನಮ್ಮ ಶರೀರದಲ್ಲಿ ಪ್ರಾಣಶಕ್ತಿಯ ಸಾಮರ್ಥ್ಯ ಕಡಿಮೆ ಅಥವಾ ಶಕ್ತಿಯ ಕೊರತೆ, ಇದೇನೇ ರೋಗ ಬರುವುದಕ್ಕೆ ಕಾರಣ. ಕೆಮಿಕಲ್ ಚೇಂಜಸ್ ನಡೆಯುವುದಕ್ಕೂ ಫಿಸಿಕಲ್ ಚೇಂಜಸ್ ನಡೆಯುವುದಕ್ಕೆ ಮೂಲ ಕಾರಣವಾಗಿರುವ ಆ ಎನರ್ಜಿ ಬಾಡಿ. ಆ ಎನರ್ಜಿ ಬಾಡಿಯನ್ನು ಸರಿಪಡಿಸುವುದರ ಮೂಲಕವೇ ದೇಹದ ಕೆಮಿಕಲ್ ಬಾಡಿಯನ್ನು, ಫಿಸಿಕಲ್ ಬಾಡಿಯನ್ನು ಪರಿಷ್ಕಾರ ಮಾಡಬಹುದು, ಸರಿ ಮಾಡಬಹುದು. ಮಲಿನ ಶೇಖರಣೆಯಿಂದ ಏರ್ಪಟ್ಟು ಪಂಚಭೂತಗಳಿಗಾಗುವ ನಷ್ಟ ಈ ವ್ಯಾಧಿಗೆ ಕಾರಣವನ್ನು 2 ಬಗೆಯಾಗಿ ನೋಡುತ್ತಿದೆ ಇಂಡಿಯಾ ಅಕ್ಯುಪಂಕ್ಚರ್. ಮುಟ್ಟಿ ನೋಡುವುದು, ಕೇಳಿ ತಿಳಿದುಕೊಳ್ಳುವುದು, ನೋಡಿ ತಿಳಿದುಕೊಳ್ಳುವುದು ಎಂಬ 3 ಬಗೆಯಾದ ವ್ಯಾಧಿ ಗೊತ್ತು ಮಾಡುತ್ತಿದೆ ಇಂಡಿಯಾ ಅಕ್ಯುಪಂಕ್ಚರ್. ಮುಟ್ಟಿ ತಿಳಿದುಕೊಳ್ಳುವುದು ಎಂಬ ಪರಿಶೋಧನಾ ಕ್ರಮದಲ್ಲಿ 2 ವಿಂಗಡಣೆ ಇದೆ. ಒಂದು ನಾಡಿ ಪರಿಶೋಧನೆ, ಇನ್ನೊಂದು ಅಮುಕಿ ನೋಡಿ ವ್ಯಾಧಿ ಕಂಡುಹಿಡಿಯುವುದು, ಪ್ಯಾಲ್ಪೇಷನ್ ಪಲ್ಸ್. ನಾಡಿ ಪರಿಶೋಧನೆಗಳಲ್ಲಿ 3 ವಿಧವಾದ ನಾಡಿ ಪರಿಶೋಧನೆ ಕ್ರಮಗಳು. ಅದರಲ್ಲಿ ಒಂದು ಲೇಯರ್ ಪಲ್ಸ್ ಎಂಬ ನಾಡಿ ಪರಿಶೋಧನೆ, ಆಮೇಲೆ ಸೂಪರ್ಫಿಷಿಯಲ್ ಡೀಪ್ ಪಲ್ಸ್ ಎಂದು 2 ಕೈಗಳಲ್ಲೂ 12 ಜಾಗದಲ್ಲಿ ನೋಡುವ ಯಿಂಗ್ ಯಾಂಗ್ ಪಲ್ಸ್ ಎಂದು ಹೇಳುತ್ತಾರೆ. ಆ ಸೂಪರ್ಫಿಷಿಯಲ್ ಡೀಪ್ ಪಲ್ಸ್ ಕ್ರಮವನ್ನು 3ನೆಯ ಕ್ರಮ ತುಂಬಾ ಸುಲಭವಾದ, ತುಂಬಾ ಅಡ್ವಾನ್ಸ್ ಆದ ಕ್ಯಾರೆಕ್ಟರ್ ಪಲ್ಸ್ ಎಂಬ ಲಕ್ಷಣ ನಾಡಿ. 3 ನಾಡಿ ಪರಿಶೋಧನೆಗಳನ್ನು ಸೇರಿ ಪಲ್ಸ್ ಡಯಾಗ್ನಾಸಿಸ್ ಎಂದು ಹೇಳುತ್ತೇವೆ. ಅಮುಕಿ ನೋಡಿ ವ್ಯಾಧಿ ತಿಳಿದುಕೊಳ್ಳುವುದು ಎಂಬುದು ಒಂದು ಪ್ಯಾಲ್ಪೇಷನ್ ಡಯಾಗ್ನೋಸಿಸ್ ಎಂಬ ಕ್ರಮ. ಇವೆಲ್ಲ ಸೇರಿನೇ ಮುಟ್ಟು ತಿಳಿದುಕೊಳ್ಳುವುದು. ಅದೇ ತರಹ 2ನೆಯ ಕ್ರಮ ಕೇಳಿ ತಿಳಿದುಕೊಳ್ಳುವುದು. ಕೇಳಿ ತಿಳಿದುಕೊಳ್ಳುವುದು ಎಂದರೆ ಯಾವ ರೋಗಿಯನ್ನು ಮುಟ್ಟಬೇಕಾಗಿಲ್ಲ, ಅವರು ಹೇಳುವ ತೊಂದರೆಗಳಿಂದ ಅದು ಯಾವ ಅಂಗಾಂಗದಲ್ಲಿ ತೊಂದರೆ ಇದೆ ಅಂತ ತಿಳಿಯಬಹುದು. ಆ ಅಂಗಾಂಗದಲ್ಲಿ ಮಲಿನ ಶೇಖರಣೆಗೆ ಮೂಲ ಕಾರಣ ಏನಿರಬಹುದು ಎಂಬುದನ್ನು ರೋಗಿಗಳ ಬಾಯಿಂದಲೇ ಕೇಳಿ ತಿಳಿದುಕೊಳ್ಳುವುದೇ ಇನ್ವೆಸ್ಟಿಗೇಷನ್ ಡಯಾಗ್ನೋಸಿಸ್. ಈ ಕೇಳಿ ತಿಳಿದುಕೊಳ್ಳುವ ಕ್ರಮದಲ್ಲಿ 3 ವಿಧವಿದೆ. ಒಂದು ಸಂಪೂರ್ಣವಾಗಿ ಕೇಳಿ ತಿಳಿದುಕೊಳ್ಳುವುದು, ರೋಗಿಗಳನ್ನು ಪೂರ್ತಿ ಮಾತನಾಡಲು ಬಿಡುವುದು. ಮಾತನಾಡುವಾಗ ತಲೆಯಿಂದ ಪಾದದವರೆಗೂ ಇರುವ ತೊಂದರೆಗಳನ್ನು ಕೇಳಿ ಅದು ಯಾವ ಅಂಗಗಳಿಗೆ ಸೇರಿದೆ ಎಂದು ನೋಡಿಕೊಂಡು ಪಂಚಭೂತ ಬಿಂದುವನ್ನು ಕಂಡುಹಿಡಿಯುವುದು. 2ನೆಯದು ಸುಲಭವಾಗಿ ಕೇಳಿ ತಿಳಿಯುವುದು. ಈ ಪಂಚಭೂತಗಳು ಯಾವ ಭಾಗದಲ್ಲಿ ತೊಂದರೆ ಕೊಟ್ಟಿರಬಹುದು ಎಂಬುದನ್ನು ಈ ಆಕ್ಯುಹೀಲರ್ ಅವರ ಮುಂದೆಯೇ ಗೆಸ್ ಮಾಡಿ ಅವರ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳಿ ಉತ್ತರ ತಿಳಿದುಕೊಳ್ಳುವುದು. 3ನೆಯ ಕ್ರಮ ಮನೋವಿಶ್ಲೇಷಣೆ. ಈ ಶರೀರ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಬಿಟ್ಟು ಮನೋರೀತಿಯಲ್ಲಿ ಈ ಪಂಚಭೂತ ಸಮನಾದ ಸ್ಥಿತಿಯಲ್ಲಿ ಕೆಲವು ತೊಂದರೆ ಏರ್ಪಡಿಸುತ್ತದೆ. ಅದು ಯಾವ ಜಾಗದಲ್ಲಿ ಎಂದು ಕಂಡುಹಿಡಿಯುವುದಕ್ಕೆ ಈ ಮನಸ್ಸನ್ನು ಮಾತ್ರ ಗಮನಿಸಿ ಆ ಬಿಂದು ಆಯ್ಕೆ ಮಾಡುವ ಕ್ರಮ. ಇವುಗಳೇ ಕಂಡುಹಿಡಿಯುವ 3 ಕ್ರಮಗಳು. ಈ 2 ಕ್ರಮದಲ್ಲೂ ಸರಿಯಾಗಿ ದೀರ್ಘವಾಗಿ ಸರಿಯಾಗಿ ಅರ್ಥ ಮಾಡಿಕೊಂಡು ಆ ವೈದ್ಯರು ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಿ ಅವರ ಶರೀರದಲ್ಲೂ ಪಂಚಭೂತಗಳು ಸರಿಯಾಗಿರುವಾಗ ಒಬ್ಬ ರೋಗಿಯನ್ನು ನೋಡಿದ ತಕ್ಷಣ ಇವರ ಶರೀರದಲ್ಲಿ ಪಂಚಭೂತಗಳು ಸರಿಯಾಗಿಲ್ಲ ಎಂದು ಅರಿತು ತಿಳಿದುಕೊಳ್ಳುವುದಕ್ಕೆ ಹೆಸರು ನೋಡಿ ತಿಳಿಯುವ ಕ್ರಮ. ತಾನಾಗಿಯೇ ತನ್ನ ಅನುಭವದ ಮೂಲಕ, ತನ್ನ ತರಬೇತಿಯ ಮೂಲಕ ಉಂಟಾಗುವ ಒಂದು ವಿಷಯ ನೋಡಿ ತಿಳಿಯುವುದು. ಚಿಕಿತ್ಸೆ ಬಗ್ಗೆ ಹೇಳಬೇಕಂದ್ರೆ ಬಿಂದುಗಳನ್ನು ಕಂಡುಹಿಡಿಯುವುದು ಒಂದೇ ಸಿದ್ಧಾಂತ ಆಕ್ಯುಪಂಕ್ಚರ್ನಲ್ಲಿ. ದೇಹದ ಪೂರ್ತಿ ಒಂದೊಂದು ಅಂಗಗಳಿಗೂ ಶಕ್ತಿಯನ್ನು ಈ ಪ್ರಪಂಚದ ಹೊರಗಿನಿಂದ ಗ್ರಹಿಸಿ ಒಳಗೆ ಕಳುಹಿಸುವ ಬಿಂದುಗಳು ದೇಹ ಪೂರ್ತಿಯಾಗಿ ಇದೆ. ಇದನ್ನು ಪಂಚಭೂತ ಬಿಂದುಗಳು ಎಂದು ಹೇಳುತ್ತೇವೆ. ಶರೀರದ 361 ಜಾಗದಲ್ಲಿ ಈ ಬಿಂದುಗಳು ಇವೆ. ಬಿಂದುಗಳಲ್ಲಿ 65 ಬಿಂದುಗಳು ನೇರವಾಗಿ ಒಳ ಅಂಗಗಳೊಡನೆ ಪಂಚಭೂತ ಶಕ್ತಿಯನ್ನು ತೆಗೆಯುವ ಕೆಲಸ ಮಾಡುತ್ತದೆ. ಈ 65 ಬಿಂದುಗಳಲ್ಲಿ ಯಾವುದಾದರೂ ಒಂದು ಬಿಂದು ಒಳ ಅಂಗದ ಶೇಖರಣೆಯಿಂದಲೋ ಅಥವಾ ಪಂಚಭೂತ ಸಮಸ್ಥಿತಿ ಕೊರತೆಯಿಂದಲೋ ಬಿಂದು ಪ್ರಪಂಚ ಶಕ್ತಿ ಹೀರುವುದನ್ನು ನಿಲ್ಲಿಸಿಬಿಡುತ್ತೆ. ಆ ಬಿಂದುಗಳಲ್ಲಿ ಏರ್ಪಟ್ಟಿರುವ ತಾತ್ಕಾಲಿಕ ತಡೆಗಳನ್ನು ಎಲ್ಲಿದೆ ಎಂದು ಕಂಡುಹಿಡಿಯುವುದೇ ಈ ರೋಗ ತಿಳಿದುಕೊಳ್ಳುವ ಕ್ರಮಗಳು. ಆ ಬಿಂದು ಪ್ರಚೋದನೆ ಮಾಡುವುದೇ ಆಕ್ಯುಪಂಕ್ಚರ್ ಚಿಕಿತ್ಸೆ. ಈ ಬಿಂದು ಪ್ರಚೋದನೆಯಲ್ಲಿ 2 ವಿಧ ಇದೆ. ಒಂದು ಸೂಜಿ ಚುಚ್ಚುವುದು, ಸೂಜಿ ಮೂಲಕ ಮುಟ್ಟುವುದು ಅಥವಾ ಬರೀ ಬೆರಳುಗಳಿಂದ ಮುಟ್ಟುವುದು. ಸೂಜಿ ಮೂಲಕ ಕಳಿಸುವುದು, ಬೆರಳುಗಳಿಂದ ಮುಟ್ಟುವುದು ಎರಡೂ ಒಂದೇ ಬಿಂದುವನ್ನು ಸೂಚಿಸುತ್ತದೆ. ಹಲವು ಬಿಂದುಗಳು ಮಾಡುವ ಕ್ರಮ ಇಂಡಿಯಾ ಆಕ್ಯುಪಂಕ್ಚರ್ ಅಲ್ಲ. ಮತ್ತ ಪಾರಂಪರ್ಯ ಔಷಧಿಗಳ ಹಾಗೆ ಪಥ್ಯಗಳು ಯಾವುದು ಬೇರೆ ಇಲ್ಲ ಎಂಬುದೇ ಇಂಡಿಯಾ ಅಕ್ಯುಪಂಕ್ಚರ್ನ ವಿಶ್ಲೇಷತೆ. ಪ್ರಕೃತಿ ವಿಧಿ ನೆರಳಿನಿಂದ ಬಾಳುತ್ತಿರುವ ರೋಗಿಗಳಿಗೆ ಪ್ರಕೃತಿಯನ್ನು ಅರ್ಥ ಮಾಡಿಸಿ ಅದರ ದಾರಿಯಲ್ಲಿ ಬಾಳುವುದನ್ನು ಕಲಿಸಿಕೊಡುತ್ತಿದೆ ಇಂಡಿಯಾ ಅಕ್ಯುಪಂಕ್ಚರ್. ಮುಖ್ಯವಾಗಿ ಹೊರಗೆ ಹೇಳಬಾರದ ವಿಷಯ ಎಂದರೆ ಪ್ರಕೃತಿಗೆ ಎದುರಾಗಿ ಸ್ಮೋಕಿಂಗ್ ಮಾಡುವುದು, ಡ್ರಿಂಕ್ ಮಾಡುವುದೆಲ್ಲ ಮಾಡಬೇಡಿ ಎಂದು ಹೇಳಬೇಕು. ಆದರೆ ಇದು ಪಥ್ಯ ಎಂದು ಹೇಳಲಾಗಲ್ಲ. ದೈನಂದಿನ ಜೀವನದಲ್ಲಿ ಇದು ಆಹಾರ ಪದಾರ್ಥ ಅಲ್ಲ, ಆದ್ದರಿಂದ ಇದನ್ನು ನಿಲ್ಲಿಸಬೇಕು. ಇಂಡಿಯಾ ಅಕ್ಯುಪಂಕ್ಚರ್ ಮುಖ್ಯವಾಗಿ ರೋಗಿಗಳಿಗೆ ಜ್ಞಾಪಕಪಡಿಸುವ ವಿಷಯ ಹಸಿವೆ ಆದರೆ ಮಾತ್ರ ಆಹಾರ ತೆಗೆದುಕೊಳ್ಳುವುದು, ಕಡ್ಡಾಯವಾಗಿ ರಾತ್ರಿ ನಿದ್ದೆ ಮಾಡುವುದನ್ನೇ. ಆಹಾರ ಸೇವಿಸುವ ಕ್ರಮದ ಬಗ್ಗೆ ನಮ್ಮ ಹಿರಿಯರು ಒಳ್ಳೆಯ ಬುದ್ಧಿಮಾತುಗಳನ್ನು ಹೇಳಿದ್ದಾರೆ. ಹಸಿವೆಯಾದರೆ ತಿನ್ನು, ಅಳತೆಗೆ ಮೀರಿದರೆ ಅಮೃತವು ವಿಷ, ಅಗಿದು ತಿಂದರೆ ಆಯುಸ್ 100, ಲಂಗಣಂ ಪರಮ ಔಷಧ ಎಂದು ಸಂಸ್ಕೃತದಲ್ಲಿ ಹೇಳಿದರೆ ಉಪವಾಸವೇ ಒಳ್ಳೆಯ ಔಷಧ ಎಂದು ಅರ್ಥ.
ಆಹಾರ ಸೇವಿಸುವಾಗ ಸ್ವಲ್ಪ ಹೊತ್ತು ಅಂತರ ಕೊಟ್ಟಿದ್ದರೆ ದೇಹಕ್ಕೆ ಔಷಧಿಯೇ ಬೇಕಾಗಿಲ್ಲ ಎಂದು ಅರಿತ ವಳ್ಳುವರ್ ಮಹಾಮುನಿ, ಔಷಧ ಬೇಡ ದೇಹಕ್ಕೆ, ತಿನ್ನುವುದಕ್ಕೆ ಅಂತರವಿದ್ದರೆ ಎಂದು ಅವರು ಹೇಳಿದ್ದಾರೆ. ನಮ್ಮ ಇನ್ಪುಟ್ ಸರಿಯಾದ ಕ್ರಮದಲ್ಲಿ ಇದ್ದರೆ ಔಟ್ಪುಟ್ ಎಲ್ಲ ಪರ್ಫೆಕ್ಟ್ ಆಗೇ ಇರುತ್ತದೆ. ನಮ್ಮ ಇನ್ಪುಟ್ನಲ್ಲಿ ಕೊರತೆ ಉಂಟಾದರೆ ನಮ್ಮ ಔಟ್ಪುಟ್ನಲ್ಲಿ ಬಂದು ನಮ್ಮ ಕೆಲಸದ ಅರಿವು, ಚಿಂತನೆಯ ಅರಿವು ಇದೆಲ್ಲ ನಮ್ಮ ಔಟ್ಪುಟ್ ಕೊಟ್ಟದ್ದು, ಇದು ಕೆಟ್ಟದಾಗಿ ಬದಲಾಗುತ್ತೆ. ಹಾಗಾದರೆ ನಮ್ಮ ಇನ್ಪುಟ್ ಸರಿ ಮಾಡೋದಕ್ಕೆ ಏನ್ ಬೇಕು? ಹಸಿವಿಲ್ಲದೆ ತಿನ್ನುವುದಿಲ್ಲ, ರೋಗವಿಲ್ಲದೆ ಬಾಳುವುದು ಎಂಬುದು ಬಹಳ ಸುಲಭವಾದ ವಿಷಯ. ನಾವುಗಳೇ ಅದನ್ನು ಕಾಂಪ್ಲಿಕೇಟೆಡ್ ಮಾಡ್ಕೊಂಡಿದೀವಿ, ನಾವೇ ಕಷ್ಟ ಮಾಡ್ಕೊಂಡಿದೀವಿ. ನಮ್ಮ ಜೀವನ ರೀತಿಯಲ್ಲಿ ಬೇರೇನೂ ಇಲ್ಲ, ದೊಡ್ಡ ವಿಷಯ ಏನೂ ಇಲ್ಲ, ಕಷ್ಟವೂ ಇಲ್ಲ. ಹಸಿವಿಲ್ಲದೆ ತಿನ್ನುವುದಿಲ್ಲ ಎಂದು ಒಂದೇ ಒಂದು ತೀರ್ಮಾನ ಸಾಕು. ನಮ್ಮ ಶರೀರ ಯಾವುದೋ ರೀತಿಯಲ್ಲಿ ಶಕ್ತಿಯನ್ನು ಉಪಯೋಗಿಸುತ್ತೆ. ಟಯರ್ಡ್ ಆಗಿ ಮತ್ತೆ ಅದು ಶಕ್ತಿಯನ್ನು ಕೇಳುತ್ತೆ. ಅದರ ಕೂಗೆ ಹಸಿವು. ಹಸಿವಿನಿಂದ ತಿನ್ನುವಾಗ ಮುಖ್ಯವಾದ ವಿಷಯ ಏನಂದ್ರೆ ಆಹಾರ ದೇಹವಿಡೀ ಶಕ್ತಿಯಾಗಿ ಬದಲಾಗುತ್ತೆ. ನಾವು ಹಸಿವೆ ಆದಾಗ ತಿಂದರೆ ಅದು ಪೋಷಕಾಂಶವಿರುವ ಆಹಾರವಾಗಿ ಮಲಿನವು ಶರೀರದಲ್ಲಿ ತಂಗುವುದಿಲ್ಲ. ಮಲಿನ ನಿಂತಿಲ್ಲ ಎಂದರೆ ರೋಗಕ್ಕೆ ನಾವು ಸಿಲುಕಿಲ್ಲ ಎಂಬುದು ಮುಖ್ಯ ಅಂಶ. ಹಸಿವೆ ಆದಾಗ ಆಹಾರ ಸೇವಿಸಿದರೆ ರೋಗ ಬರುವ ಸಾಧ್ಯತೆ ಕಡಿಮೆ. ಹಗಲೆಲ್ಲ ಕೆಲಸ ಮಾಡುವುದು, ರಾತ್ರಿ ಒಳ್ಳೆ ನಿದ್ದೆ ಮಾಡುವುದು ಎಂಬುದೇ ಪ್ರಕೃತಿಯ ನಿಯಮ. ಆದರೆ ನವೀನ ಮನುಷ್ಯರಾಗಿರುವ ನಾವು ಪ್ರಕೃತಿಯ ವಿರುದ್ಧವಾಗಿ ರಾತ್ರಿ ಕೆಲಸ ಮಾಡುತ್ತೀವಿ, ಹಗಲಿನಲ್ಲಿ ನಿದ್ದೆ ಮಾಡುತ್ತೇವೆ. ರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆಯವರೆಗೂ ನಾವು ಸೇವಿಸಿರುವ ಆಹಾರದಲ್ಲಿ ಬೆರೆತಿರುವ ಮಲಿನ ವಸ್ತು ಪಿತ್ತ ಜನಾಂಗವು, ಪಿತ್ತಕೊಳವು ಬೇರೆಯಾಗಿ ವಿಂಗಡಿಸುತ್ತದೆ. ಆ ಸಮಯದಲ್ಲಿ ನಾವು ಒಳ್ಳೆಯ ನಿದ್ರೆಯಲ್ಲಿದ್ದರೆ ಮಾತ್ರವೇ ಮಲಿನವನ್ನು ಹೊರತಳ್ಳುವ ಕೆಲಸ ಸರಿಯಾಗಿ ನಡೆಯುತ್ತಿದೆ ಎನ್ನುವುದು ಇಂಡಿಯಾ ಅಕ್ಯುಪಂಕ್ಚರ್. ಪ್ರಕೃತಿಯ ಸೃಷ್ಟಿಯಲ್ಲಿ 2 ಬಗೆಯಾದ ಜೀವಿಗಳಿವೆ ನಿದ್ರೆಗೆ ತಕ್ಕ ಹಾಗೆ. ರಾತ್ರಿಯಲ್ಲಿ ನಿದ್ದೆ ಮಾಡುವ ಜೀವಿಗಳು, ರಾತ್ರಿಯಲ್ಲಿ ನಿದ್ದೆ ಮಾಡದೇ ಇರುವ ಜೀವಿಗಳು ಎಂಬ 2 ಬಗೆ. ರಾತ್ರಿಯಲ್ಲಿ ನಿದ್ದೆ ಮಾಡದೇ ಇರುವ ಜೀವಿಗಳು, ಉದಾಹರಣೆಗೆ ಬೆಕ್ಕು, ನಾಯಿ ಇವುಗಳನ್ನು ನೋಡಿದ್ರೆ ಕಣ್ಣಿನಲ್ಲಿ 2 ನೋಟ ಕಾಣಿಸುತ್ತೆ. ಕಣ್ಣಿನ ರಚನೆ ಹಾಗೆ. ರಾತ್ರಿ ನಿದ್ದೆ ಮಾಡದೇ ಇರುವ ಜೀವಿಗಳಿಗೆ 2 ನೋಟ ಇರುತ್ತೆ. 2 ಕಣ್ಣು ನೋಟ ಪ್ರತಿಬಿಂಬ ಮಧ್ಯದಲ್ಲಿ ಲೂಸಿಡಮ್ ಎಂಬ ಒಂದು ರೇಡಿಯಂ ರಿಫ್ಲೆಕ್ಟರ್ ವಸ್ತು ಇರುತ್ತದೆ. ಅದರ ಕಣ್ಣಿಗೆ ನೀವು ಲೈಟ್ ಹಾಕಿದರೆ ಅದು ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟರ್ ಹೆಸರೇ 2 ನೋಟ ತೆರೆಯ ಮಧ್ಯದಲ್ಲಿರುವ ಲೂಸಿಡಮ್. ಈ ಲೂಸಿಡಮ್ ಇರುವ ಜೀವರಾಶಿಗಳು ರಾತ್ರಿ ನಿದ್ದೆ ಮಾಡುವುದಿಲ್ಲ. ಮನುಷ್ಯರಿಗೆ ಒಂದೇ ಪ್ರತಿಬಿಂಬ ಇದೆ, ಈ ಲೂಸಿಡಮ್ ಎಂಬ ವಸ್ತು ಇಲ್ಲ. ಆದ್ದರಿಂದ ಪ್ರಕೃತಿಯ ಸೃಷ್ಟಿಯಂತೆ ದೇವರ ಸೃಷ್ಟಿ ಪ್ರಕಾರ ರಾತ್ರಿ ನಿದ್ದೆ ಮಾಡುವ ಜೀವರಾಶಿಯೇ ಮನುಷ್ಯ. ಆ ಜೀವರಾಶಿಗಳು ರಾತ್ರಿ ನಿದ್ದೆ ಮಾಡದೇ ಇರುವ ಜೀವರಾಶಿಗಳು ನಿದ್ದೆ ಮಾಡಿದ್ರೂ, ನಿದ್ದೆ ಮಾಡುವ ಜೀವಿಗಳು ನಿದ್ದೆ ಮಾಡಲಿಲ್ಲ ಎಂದರೆ ಅದು ಪ್ರಕೃತಿ ಮೀರಿ ಬಹಳ ದೊಡ್ಡ ಕಾಯಿಲೆಗೆ ಏರ್ಪಡುತ್ತದೆ. ಮನಸ್ಸು, ದೇಹ ಎರಡನ್ನು ಸಮನಾಗಿ ಇಟ್ಟುಕೊಳ್ಳುವುದೇ ಸಂಪೂರ್ಣ ಆರೋಗ್ಯದ ಗುರುತು. ದೇಹ ಎಂಬುದು ಕಣ್ಣಿಗೆ ಕಾಣಿಸುವ ಮನಸ್ಸು, ಮನಸ್ಸೆಂಬುದು ಕಣ್ಣಿಗೆ ಕಾಣಿಸದೇ ಇರುವ ದೇಹ. ಈ ಸಿದ್ಧಾಂತದ ದಾರಿಯಲ್ಲಿ ಮನಸ್ಸಿಗೆ ಸೇರಿದ ತೊಂದರೆಗಳನ್ನು ಇಂಡಿಯಾ ಅಕ್ಯುಪಂಕ್ಚರ್ ಬಹಳ ಸುಲಭವಾಗಿ ಮಾಡಲಾಗುತ್ತದೆ. ದೇಹವು ಮನಸ್ಸು ಸೇರಿಕೊಂಡಿದೆ, ದೇಹ ಬೇರೆ ಮನಸ್ಸು ಬೇರೆ ಅಲ್ಲ. ಹಾಗಾದರೆ ಈ ದೇಹದಲ್ಲಿ ಮನಸ್ಸು ದೇಹವು ಸಮನಾಗಿ ಇರಬೇಕಂದ್ರೆ ಅದಕ್ಕೆ ಬೇಕಾಗಿರೋದು ಶಕ್ತಿ, ಪ್ರಾಣಶಕ್ತಿ ಸಮನಾಗಿ ಇರುವಾಗ ಆಗ ತಾನಾಗಿಯೇ ಶರೀರವು ಮನಸ್ಸು ನೆಮ್ಮದಿಯಾಗಿರುತ್ತದೆ. ನೆಮ್ಮದಿ ಅಂದ್ರೆ ಸಮಸ್ಥಿತಿ. ಸಮಸ್ಥಿತಿ ಬರುವಾಗ ಮನಸ್ಸು ದೇಹವು 2 ಸೇರಿಯೇ ಬರುತ್ತದೆ. ಹಾಗಾದರೆ ವೈದ್ಯಕೀಯ ಎಂಬುದು ಈ ಶರೀರದ ಮೂಲಕವಾಗಿ ಶಕ್ತಿಯನ್ನು ಬಲಪಡಿಸುವ ಮೂಲಕವಾಗಿ ಮನಸ್ಸನ್ನು ಸೇರಿ ಮನಸ್ಸು ಸರಿಯಾಗುತ್ತದೆ ಎಂಬುದು ಪ್ರಕೃತಿಯ ನಿಯಮ. ನನಗೆ ಸತ್ತೋಗಿರೋ ಹೆಣ ನೋಡಿದ್ರೆ ಭಯ ಇಲ್ಲ. ಅದ್ ಹತ್ರ ನಿಂತ್ಕೊಂಡು ನೋಡ್ತೀನಿ, ಅವ್ರಿಗೆಲ್ಲ ಹೆಲ್ಪ್ ಎಲ್ಲ ಮಾಡ್ಕೊಡ್ತೀನಿ. ಅವ್ರಿಗೆ ಹಾಕೋ ಹೂ ಇದಲ್ಲ, ಆ ಹೂ ಬಂದು ರೋಡ್ನಾಗೆಲ್ಲ ಇರ್ತದಲ್ವಾ, ಆ ಹೂ ನೋಡಿದ್ರೆ ನನ್ ಫೇಸ್ನಾಗ ಟೆನ್ಷನ್ ಎಲ್ಲ ಆಗೋಗಿ ಅವತ್ತು ನನ್ ಕೆಲ್ಸ ಎಲ್ಲ ಕೆಟ್ಟೋಗುತ್ತೆ. ಮದರನಿಗಿರೋರು ಇಲ್ಲೋಗಿ ನೋಡಿ ಅಂತ ಹೇಳಿದ್ರು. ಇಲ್ಲಿ ನಾನು ಲಾಸ್ಟ್ ಆಗಿ 3 ತಿಂಗಳಿಂದ ನೋಡ್ತಾ ಇದ್ದೀನಿ. ಅದರಿಂದ ನಂಗೆ 90% ನಿಮ್ಮತಿ ಆಗಿದ್ದೀನಿ. ನಾನು ನೋಡಿದಾಗ ಅದು ಭಯನೂ ಇಲ್ಲ, ಟ್ರೀಟ್ಮೆಂಟ್ ತುಂಬಾ ತೃಪ್ತಿಯಾಗಿದೆ. ಮನೋರೋಗಕ್ಕೆ ನಾನು 7-8 ವರ್ಷಗಳಿಂದ ಮಾತ್ರೆ ಔಷಧಿ ತಗೋತಾ ಇದ್ದೀನಿ. ಇದಕ್ ಮುಂಚೆ ಎಲ್ಲೆಲ್ಲೋ ಟ್ರೀಟ್ಮೆಂಟ್ ತಗೊಂಡ್ರು ಏನೂ ಸರಿ ಬರ್ಲಿಲ್ಲ. ಆಮೇಲೆ ನನ್ಗೆ ಯಾವಾಗ್ಲೂ ಎದೆ ಉರಿತಾನೇ ಇರ್ತಾ ಇತ್ತು, ಅದು 7-8 ವರ್ಷದಿಂದ. ಆಮೇಲೆ ಈ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ತಗೊಂಡ್ಮೇಲೆನೆ ಒಂದು 5-6 ಸಾರಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನನಗೆ ಈ ಉರಿ ಎಲ್ಲ ಕಮ್ಮಿ ಆಗಿ ನನಗೆ ಮನಸ್ಸು ಧೈರ್ಯವಾಗಿದೆ. ಇನ್ನು ಯಾವ ಆಸ್ಪತ್ರೆಗೂ ಹೋಗ್ಬೇಕಾಗಿಲ್ಲ. ನಾನು ಎಲ್ರೂ ಇಂಜೆಕ್ಷನ್ ಹಾಕೋ, ಗ್ಲುಕೋಸ್ ಹಾಕ್ಸ್ಕೋ ಅಂತಾರೆ. ನನಗೆ ಮಾತ್ರೆನೇ ಬೇಡ, ನನ್ ಪ್ರಾಣ ಇರೋವರೆಗೂ ನನಗಿದೆ ಸರಿ, ನಾನು ಯಾವ ಆಸ್ಪತ್ರೆಗೂ ಹೋಗಲ್ಲ ಅಂತ ನಾನು ಈ ಟ್ರೀಟ್ಮೆಂಟ್ ಅನ್ನ ನಂಬ್ಕೊಂಡಿದೀನಿ. ನಾನು ಯಾವ ಆಸ್ಪತ್ರೆಗೂ ಹೋಗಲ್ಲ. ಕಣ್ಗಳಿಗೆ ಬೇಕಾದ ವಿಶ್ರಾಂತಿಯನ್ನು ಕೊಡದೆ ಕಣ್ಣಿನ ತೊಂದರೆಗಳಿಗೆ ಪರಿಹಾರವನ್ನು ಕನ್ನಡಕದಲ್ಲಿ ಹುಡುಕುತ್ತೇವೆ. ಕಣ್ಣಿನ ಸಮಸ್ಯೆಯನ್ನು ಇಂಡಿಯನ್ ಅಕ್ಯುಪಂಕ್ಚರ್ ಹೇಗೆ ನೋಡುತ್ತದೆ ಅಂದ್ರೆ, ಹೊರಗಡೆ ಕನ್ನಡಕನ ಫಿಕ್ಸ್ ಮಾಡಿದ್ರೆ ಶರೀರ ತನ್ನ ಕೆಲಸವನ್ನು ನಿಲ್ಲಿಸಿ ಕನ್ನಡಕ ತನ್ನ ವಿಷನನ್ನ ಕೊಡಿಸುತ್ತೆ ಹೊರತು
ತನ್ನ ಸ್ವಂತ ವಿಷನ್ನ ಕೂಡಿಸೋದಿಲ್ಲ. ತನ್ನ ಸ್ವಂತ ವಿಷನ್ನ ಕೂಡಿಸ್ಬೇಕು ಅಂದ್ರೆ ಹೊರಗಡೆ ಯಾವ ವಸ್ತುನು ಇಡಬಾರ್ದು. ಸ್ವಲ್ಪ ಮಂಜಾಗಿ ಕಾಣಿಸಿದ್ರೆ ಕೂಡ ಅದು ಅಸೌಕರ್ಯವೇ ಹೊರತು ವ್ಯಾಧಿ ಅಲ್ಲ. ಶರೀರ ತನ್ನನ್ ತಾನೇ ಸರಿ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ವಾ, ಆ ತರ ವಿಷನ್ಗೆ ತನ್ನನ್ ತಾನೇ ಸರಿ ಮಾಡ್ಕೊಳ್ಳಕ್ಕೆ ಅವಕಾಶ ನಾವು ಕೊಡ್ಬೇಕು. 3 ತಿಂಗಳಲ್ಲಿ ಒಳ್ಳೆ ಒಂದು ಬದಲಾವಣೆ. ನಂತರ ಅವ್ರಿಗೆ ಕನ್ನಡಕ ಹಾಕಿರೋ ಫೀಲಿಂಗ್ ಇಲ್ದೇ ಆಗಿ 3-4 ತಿಂಗಳಲ್ಲೇ ಬೇಗನೆ ವಿಷನ್ ಸಿಕ್ಬಿಡುತ್ತೆ. ನನ್ ಮಗುಗೆ ಕಣ್ ಕಾಣಿಸ್ದೆ ಯಾರು ಅಡ್ರೆಸ್ ಕೊಟ್ಟು ನಾವು ಇಲ್ಲಿಗೆ ಬಂದ್ವಿ. ಬಂದ್ ನೋಡಿದ್ರೆ ಫಸ್ಟ್ ಸಾರಿ ಚೆನ್ನಾಗಿದೆ, ಸೆಕೆಂಡ್ ಸಾರಿ ಚೆನ್ನಾಗಿತ್ತು, 3ನೇ ಸಲ ಸರಿ ಹೋಯ್ತು. ಇದು ತುಂಬಾ ಒಳ್ಳೇದೆ. ಇಲ್ಲಿಗೆ ಬಂದಾಗ್ಲಿಂದ ಚೆನ್ನಾಗಿ ನೋಡ್ತಾ ಇದೆ ಮಗು. ಕಣ್ಣು ಯಾವಾಗ್ಲೂ ಮುಚ್ಕೊಂಡೇ ಇರ್ತಾ ಇತ್ತು, ಈಗ ಚೆನ್ನಾಗೇ ನೋಡುತ್ತೆ. ಪಾರಂಪರ್ಯ ವೈದ್ಯವು ಯಾವ ಒಂದು ರೋಗಕ್ಕೂ ಹೆಸರು ಇಡುವುದಿಲ್ಲ. ನಾಗರಿಕ ಮನುಷ್ಯರಾದ ನಾವುಗಳು ನಮ್ಮ ಸಮಸ್ಯೆಗಳಿಗೆ ಬೇರೆ ಬೇರೆ ಹೆಸರನ್ನು ಇಟ್ಟುಕೊಳ್ಳುತ್ತೀವಿ. ಈ ತರ ಬೇರೆ ಸಮಸ್ಯೆಗಳೊಂದಿಗೆ ಇಂಡಿಯನ್ ಅಕ್ಯುಪಂಕ್ಚರ್ ವೈದ್ಯದ ಕಡೆ ಬಂದು ಇಂದು ಗುಣ ಹೊಂದಿರುವವರ ಅನುಭವ ಕೇಳೋಣ. ನನಗೆ ಡಯಾಬಿಟೀಸು, BP, ಇದರಿಂದ ನನಗೆ ಕಣ್ಣಿನ ದೃಷ್ಟಿ ಸ್ವಲ್ಪ ಮಂಜಾಗಿದೆ. 10 ನಿಮಿಷ ನಡೆದ್ರೇನೆ ನನಗೆ ಉಸಿರು ಮೇಲ್ ಬರ್ತಾ ಇತ್ತು. ಇಂಥ ಸಮಯದಲ್ಲಿ ಈ ಅಕ್ಯುಪಂಕ್ಚರ್ ಬಗ್ಗೆ ತಿಳಿಯಿತು. ನನಗೆ ಕೇಳಿ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದ ಮೇಲೆ ಸ್ವಲ್ಪವಾಗಿ ನನ್ನ ವೆಯ್ಟ್ ಕಮ್ಮಿ ಆಗಕ್ ಶುರುವಾಯ್ತು. ಕಮ್ಮಿ ಆಗಕ್ ಶುರುವಾದಾಗ ನಾನು ಮೊದಲು 10 ವರ್ಷಕ್ಕೆ ಮುಂಚೆ ಹೇಗಿದ್ನೋ ಆ ತರ ಫೀಲ್ ಮಾಡ್ಕೊಂಡೆ. ಆ ತರ ನಾನು ವೇಗವಾಗಿ ನಡೆಯಕ್ ಶುರು ಮಾಡಿದೆ. ಮಾಡಿ ಮೆಟ್ಲು ಹತ್ತಕ್ಕಾಯ್ತು. ಇದು ಬಂದು ನನಗೆ ತುಂಬಾ ಸ್ವಾತಂತ್ರ್ಯ ಕೊಟ್ಟ ಆಗಿದೆ. ಇಷ್ಟ ದಿನ ನಾನು ರೈಸ್ ತುಂಬಾ ತಿನ್ನಕ್ ಆಗ್ದಿರ, ಊಟನ ತುಂಬಾ ಅಳತೆಯಾಗಿ ತಿಂತ ಈ ತರ ತುಂಬಾ ಕಷ್ಟಪಟ್ಟೆ. ಈಗ ಆ ತರ ಕಷ್ಟ ಏನು ಇಲ್ಲದೆ ಅಟ್ ದ ಸೇಮ್ ಟೈಮ್ ಒಳ್ಳೆ ಆರೋಗ್ಯ ಆಗಿನೂ ಒಳ್ಳೆ ವೇಗವಾಗಿಯೂ ಆಕ್ಟಿವ್ ಆಗಿಯೂ ನಾನಿದ್ದೀನಿ. ಇದು ಅಕ್ಯುಪಂಕ್ಚರ್ ನನಗೆ ದೊರೆತ ಒಂದು ದೊಡ್ಡ ವರ ಅಂತ ನಾನು ಅನ್ಕೋತೀನಿ. ನನಗೆ 2009 ನನಗೆ ಓಪನ್ ಸರ್ಜರಿ ಮಾಡಿದ್ರು. 2011 6ನೇ ತಿಂಗಳವರೆಗೂ ಮಾತ್ರೆ ಟಾನಿಕ್ ಎಲ್ಲ ತಿಂದೆ. ಇದರಲ್ಲಿ ನನ್ನ ಫ್ರೆಂಡ್ ಬಂದು ಇಲ್ಲಿ ಬಂದು ಮಾತ್ರೆ ಮದ್ದು ಎಲ್ಲ ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಇಲ್ಲಿ ಬಂದು ಸೇರಿದೆ. 2011, 2012, 2013 6ನೇ ತಿಂಗಳಿನಲ್ಲಿ ಆ ವರ್ಷದಲ್ಲಿ ನಾನು ಮಾತ್ರೆ ಟಾನಿಕ್ ಏನು ತಿಂದೆ ಏನಾದ್ರೂ ಎಫೆಕ್ಟ್ ಆಗಿರ್ತದ ಅಂತೇಳಿ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿ ನೋಡಿದೆ. ಇದೆಲ್ಲ ಏನೂ ಇಲ್ಲ, ಇದೆಲ್ಲ ಗುಡ್ ಆಗಿದೆ ಅಂತೇಳಿ ನನಗೆ ರಿಸಲ್ಟ್ ಬಂದ್ಬಿಡ್ತು. ನನಗೆ 1.5 ವರ್ಷದಿಂದ ಪಾದ ನೋವು, ಟ್ರಾವೆಲ್ ಮಾಡಕ್ಕೂ ಆಗ್ತಾ ಇರ್ಲಿಲ್ಲ, ಚೇರ್ ನಲ್ಲಿ ಕೂತ್ಕೊಳ್ಳಕ್ಕೂ ಆಗ್ತಾ ಇರ್ಲಿಲ್ಲ. ಹಾಗೆ ಕೂತ್ಕೊಂಡ್ರು ಎದ್ರೆ ಕಾಲ್ ಕೆಳಗೆ ಇಡೋಕೆ ಆಗ್ತಾನೆ ಇರ್ಲಿಲ್ಲ. ತುಂಬಾನೇ ನೋವಾಗ್ತಾ ಇತ್ತು. ಆಗ ಒಬ್ರು ಹೇಳಿದ್ರು, ಈ ತರ ಆಕ್ಯುಪಂಕ್ಚರ್ಗೆ ಹೋದ್ರೆ ಮಾತ್ರೆ ಇಲ್ಲ, ಸೈಡ್ ಎಫೆಕ್ಟ್ಸು ಇಲ್ಲ, ಚೆನ್ನಾಗಾಗತ್ತೆ ಅಂತ ಹೇಳಿದ್ರು. ಸರಿ ಅಂತ ನಾ ಬಂದೆ. ಇಲ್ಲಿ ಡಾಕ್ಟ್ರು ಒಳ್ಳೆ ಯೋಚನೆ ಹೇಳಿದ್ರು. ಟೈಮ್ಗೆ ಸರಿಯಾಗಿ ನಿದ್ದೆ ಮಾಡ್ಬೇಕು, ಮಾತ್ರೆ ಏನೋ ತಗೋಬಾರ್ದು, ಎಷ್ಟೇ ನೋವಿದ್ರು ನೀವು ರೆಸ್ಟ್ ತಗೊಂಡ್ರೆ ನಿಮ್ಗೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಅವ್ರು ಹೇಳ್ದ ಹಾಗೇನೆ ನಾನು ಇದ್ದೆ. ಶೀಘ್ರದಲ್ಲೇ ನನಗೆ ಕಾಲ್ ನೋವು ಸರಿ ಹೋಯ್ತು. ನನಗೆ ಸೈನಸ್ ತೊಂದರೆ ರೀ. ಎಲ್ಲೋದ್ರೂ ಈ ಸೀನುಗಳು ಬರ್ತಾನೆ ಇರ್ತೀರಿ, ನಿಲ್ತಾನೆ ಇರ್ಲಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಬಂದೆ. 15 ವರ್ಷ ಮಾತ್ರೆ ತಿಂದೆ. ಇದಕ್ಕೋಸ್ಕರ ಮೂಗು ಆಪರೇಷನ್ ಕೂಡ ಮಾಡ್ಕೊಂಡಿರಿ. ಆಪರೇಷನ್ ಮಾಡ್ಕೊಂಡ್ರು ಕೂಡ ಸೈನಸ್ ತೊಂದರೆ ಇನ್ನೂ ಹೋಗಿಲ್ಲ. ಮತ್ತೆ ಸೀನ್ ಬರ್ತಾನೆ ಇರ್ತೀರಿ. ಈ ಅಕ್ಯುಪಂಕ್ಚರ್ ಬಂದಾದ್ಮೇಲೆ ಸೀನುಗಳು ಹಾಗೇ ಕಮ್ಮಿ ಆಗ್ತಾ ಬಂತ್ರಿ. ಇವಾಗ ಸೀನುಗಳೇ ಇಲ್ಲ ರೀ. ತಣ್ಣೀರ್ ಹಾಕೊಂಡ್ರು ಕೂಡ ಯಾವ ತೊಂದರೆನೂ ಇಲ್ಲ ರೀ. ಮೊದಲು ತಣ್ಣೀರ್ ಹಾಕೊಳಕ್ ಆಗ್ತಾ ಇರ್ಲಿಲ್ಲ. ಈ ಮುದುಗಾಲದಲ್ಲಿ ಆಚೆ ಕಡೆ ಹೋಗಿದ್ರೆ ಸೀನ್ ಬರ್ತಾನೆ ಇತ್ತು. ಇವಾಗ ಯಾವ ತೊಂದರೆನೂ ಇಲ್ಲ, ಚೆನ್ನಾಗಿದ್ದೀನಿ. ನನಗೆ 2 ವರ್ಷದಿಂದ ತುಂಬಾ ಪ್ರಾಬ್ಲಮ್ ಇತ್ತು. ತುಂಬಾ ಆಪರೇಷನ್ ಮಾಡ್ಬೇಕು ಅಂತ ಡಾಕ್ಟರ್ ಹೇಳಿದ್ರು. ಅಪೆಂಡಿಕ್ಸ್ ಮಾಡಿ ಆಯ್ತು, ಮೂಗ್ನಲ್ಲಿ ಕಂಡ ಬೆಳೆದಿದೆ ಅಂತ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು, ಪೈಲ್ಸ್ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು, ಯುಟ್ರಸ್ ನಲ್ಲಿ ಪ್ರಾಬ್ಲಮ್ ಇದೆ ಅಂತಾನು ರಿಮೂವ್ ಮಾಡ್ಬೇಕು ಅಂತಾನು ಹೇಳಿದ್ರು. ಆದ್ರೆ ನಾವು ಅದ್ಯಾವ್ದೂ ಮಾಡ್ಲಿಲ್ಲ. ಗಾಡ್ಸ್ ಗ್ರೇಸ್ ಆಪರೇಷನ್ ಮಾಡ್ಸದ್ರೆ ಮುಂದೂಡ್ತಾ ಬಂದೆ. ಆಮೇಲೆ ನಮ್ಮ ಅಮ್ಮನಿಗೆ ಹಸ್ಬೆಂಡ್ಗೆ ಶುಗರ್ ಇದ್ದಿದ್ರಿಂದ ಅವರು ಆಕ್ಯುಪಂಕ್ಚರ್ಗೆ ಹೋದ್ರು. ಅವ್ರ ಮೂಲಕ ನಾನು ಆಕ್ಯುಪಂಕ್ಚರ್ಗೆ ಹೋದೆ. ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯ್ತು. ಇದ್ದ ಜಾಗ ಗೊತ್ತಾಗ್ದಲೇನೆ ಹೊರಟೋಯ್ತೀಗ. ಇವ್ರ ಹೆಸರು ಮಹೇಶ್ವರಿ. ಬೆನ್ನೋವಿಂದ 5-6 ವರ್ಷದಿಂದ ತುಂಬಾ ಕಷ್ಟ ಬೀಳ್ತಾ ಇದ್ರು. ಬೆಲ್ಟ್ ಹಾಕೊಂಡೇ ಇರ್ತಿದ್ರು. ಬೆಲ್ಟ್ ತೆಗೆದ್ರೆ ನೋವು ಕಡಿಮೆ ಆಗಲ್ಲ ಅಂತ ಹೇಳಿದ್ರು. ಬಗ್ಗಿ ಯಾವ್ದೇ ವಸ್ತುನು ಎತ್ತೋದಕ್ಕಾಗೋದಿಲ್ಲ. ಹಾಗೆ ಇದ್ದಾಗ ನನಗೆ ಗೊತ್ತಿರೋ ಒಬ್ರು ಹೇಳಿದ್ರು, ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ತಗೊಂಡ್ ಬನ್ನಿ ಅಂತ ಹೇಳಿ. ನಾವು ಮೊದಲು ಟ್ರೀಟ್ಮೆಂಟ್ ಬಂದಾಗ ಬೆಲ್ಟ್ ಹಾಕೊಂಡೇ ಬಂದಿದ್ವಿ. ನಾವು ಹೋಗುವಾಗ ಬೆಲ್ಟ್ ಬಿಚ್ಚಿಟ್ಟು ಹೋದ್ವಿ. ನಮ್ಮ ಮನೆಗೂ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ತಗೊಳೋ ಜಾಗಕ್ಕೂ ಕರೆಕ್ಟ್ ಆಗಿ 7 ಕಿಲೋಮೀಟರ್.
7 ಕಿಲೋಮೀಟರ್ ಬೆಲ್ಟ್ ಇಲ್ದೇನೆ ಹೋದ್ವಿ. ಇದಕ್ಕೆ ಮುಂಚೆ ಅವ್ರಿಗೆ ಬೆನ್ನು ಇತ್ತ ಅನ್ನೋ ಮಟ್ಟಕ್ಕೆ ನಮ್ಗೆ ಆಶ್ಚರ್ಯ ಆಗೋಯ್ತು. ಈಗ ನೋವೆಲ್ಲ ಇಲ್ಲ, ಸರಿ ಆಯ್ತು. ಮಾತ್ರೆ ಔಷಧಿ ಎಲ್ಲ ಬಿಟ್ಟು 7-8 ತಿಂಗಳಾಯ್ತು, ಯಾವುದೇ ತೊಂದರೆ ಇಲ್ಲ. ನನಗೆ ಬಹಳ ದಿವಸಗಳಿಂದ ಯುರಿನರಿ ಇನ್ಫೆಕ್ಷನ್ ಇತ್ತು. ಕಳೆದ 1 ವರ್ಷದಿಂದ ಸ್ಟೋನ್ ಸಮಸ್ಯೆ ಬೇರೆ ಇತ್ತು. ಯುರಿನರಿ ಪ್ರಾಬ್ಲಮ್ನಿಂದ ತುಂಬಾ ಅಲೋಪತಿನಲ್ಲಿ ಆಪರೇಷನ್ ಆಗಿರೋದ್ರಿಂದ ಬಹಳ ಖರ್ಚಾಯ್ತು. ನನಗೆ ಆರೋಗ್ಯನೂ ಚೆನ್ನಾಗಿರ್ಲಿಲ್ಲ. ಕಳೆದ 1 ವರ್ಷದಿಂದ ಅಕ್ಯುಪಂಕ್ಚರ್ ಚಿಕಿತ್ಸೆ ತಗೊಂಡಿದ್ರಿಂದ ಎಲ್ಲ ವಾಸಿಯಾಗಿ ಯಾವ ತೊಂದರೆನೂ ಇಲ್ದಲೆ ಆರೋಗ್ಯವಾಗಿ ಈಗಿದ್ದೀನಿ. ಅದು ಅಲ್ದಲೆ ಮಾತ್ರೆ ಔಷಧಿ ಯಾವುದೂ ಇಲ್ಲದೆ ಇರೋದ್ರಿಂದ ಖರ್ಚು ಕಡಿಮೆ, ಮನಸ್ಸಿಗೆ ನೆಮ್ಮದಿಯಾಗಿ ಫೀಲ್ ಮಾಡ್ತೀನಿ. 2.5 years back, I had a severe itching problem in my skin. As usual, I consulted my family physician. He gave some tablets and ointments, but even after taking it for more than a month, the pain was unbearable. At the time, I came to know about this acute healing treatment, and within 2-3 sittings, each sitting in a gap of 1 week, I was able to feel the difference. After 2 years now, when I think about whether I have taken the right decision, I am sure to say that I have done the right thing in coming to this acupuncture treatment, and it has done a lot of good things to me. ನಾನು ಈ ಚರ್ಮ ವ್ಯಾಧಿಗೋಸ್ಕರ ಹಲವು ಕಡೆ ನೋಡ್ಸ್ದೆ, ಎಲ್ಲಿ ಗುಣ ಆಗ್ಲಿಲ್ಲ. ತುಂಬಾನೇ ಖರ್ಚು ಮಾಡ್ದೆ. 2500-3000 ರೂಪಾಯಿಗೆ ಮಾತ್ರೆ ಎಲ್ಲ ತಗೊಂಡ್ ನೋಡ್ದೆ, ನನಗೆ ಗುಣ ಆಗ್ಲಿಲ್ಲ. ಈ ತರ ಮಂಡಿ ನೋವು ಟ್ರೀಟ್ಮೆಂಟ್ಗೋಸ್ಕರ ನಾನು ಅಕ್ಯುಪಂಕ್ಚರ್ಗೆ ಬಂದೆ. ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ತಗೊಳ್ಳುವಾಗ ಅವರು ಆರಂಭದಲ್ಲೇ ನಿಮ್ಗೆ ಗುಣ ಮಾಡ್ತೀನಮ್ಮ, ಮಾತ್ರೆ ಔಷಧಿ ಎಲ್ಲ ತಗೋಬೇಡಿ ಅಂತ ಹೇಳಿದ್ರು. ಆಗಿಂದ ಮಾತ್ರೆ ಎಲ್ಲ ತಿಂದಿರಾ ನಿಲ್ಸ್ಬಿಟ್ಟೆ. ಅವರು ನನ್ಗೆ ಕಾಲ್ ನೋವು ಗುಣಪಡಿಸಿದ್ಕಿಂತನೂ ಇದೇ ಮೊದಲು ಗುಣವಾಗ್ತಾ ಇದೆ. ಅದು ನಮ್ಮ ಶರೀರ ಯಾವ್ದನ್ನ ಸ್ವೀಕರಿಸುತ್ತೋ ಅದು ಮೊದಲು ಗುಣ ಆಗುತ್ತೆ ಅಂತ ಡಾಕ್ಟರ್ ಹೇಳ್ಬಿಟ್ರು. ಆದ್ರಿಂದ ನಾನು ತಾಳ್ಮೆಯಿಂದ 6-7 ತಿಂಗಳಿಂದ ಬರ್ತಾ ಇದ್ದೀನಿ. ನನ್ನ ಕೈ ಮುಖ ಎಲ್ಲ ಚೆನ್ನಾಗಿ ವಾಸಿ ಆಗ್ತಾ ಇದೆ. ನನಗೆ ಬೆನ್ನು ಮೂಳೆ ಕೆಳಗಡೆ ತುಂಬಾ ನೋವ್ತಾ ಇತ್ತು. ಒಂದು ಆಯುರ್ವೇದ ಡಾಕ್ಟರ್ ಹತ್ರ ಹೋಗಿದ್ವಿ ನಾವು. ಬೆನ್ನು ಮೂಳೆ ಕೆಳಗಡೆ ಉಣ್ಣಿದೆ ಅಂತ ಹೇಳಿದ್ರು. ಅದರಿಂದ ನೀವು ಮಾತ್ರೆ ತಿನ್ಬೇಕು, ನಾನೊಂದು ಟ್ಯೂಬ್ ಬರ್ಕೊಡ್ತೀನಿ, ಅದನ್ನ ತಕೊಂಡು ಆ ಟ್ಯೂಬ್ ಮೇಲೆ ನೀವು ಯಾವಾಗೂ ಕೂತಿರ್ಬೇಕು. ನೀನು ನೆಲದ ಮೇಲೆ ಕೂತ್ಕೊಳ್ಳೇ ಕೂಡ್ದು. ನೀನು ಬಸ್ನಲ್ಲಿ ಪ್ರಯಾಣ ಮಾಡ, ಕಾರ್ನಲ್ಲಿ ಪ್ರಯಾಣ ಮಾಡಿದ್ರು ಈ ಟ್ಯೂಬ್ ಮೇಲೆ ಕೂತಿರ್ಲೇಬೇಕು. ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಬಗ್ಗೆ ನಂಗೆ ಗೊತ್ತಾಯ್ತು. ಸರಿ, ಒಂದ್ಸತಿ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಬಂದು ನೋಡಿದ್ವಿ. ಮುಟ್ಟಿದೆ ಒಂದು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಈ ಟ್ಯೂಬ್ ನ ತೆಗೆದು ಬಿಸಾಕ್ರಿ ಅಂತ ಹೇಳಿದ್ರು. ನೋವು ಇನ್ಮೇಲೆ ಇರಲ್ಲ, ನೆಕ್ಸ್ಟ್ ವೀಕ್ ಬನ್ನಿ ಅಂತ ಹೇಳಿದ್ರು. ಟ್ಯೂಬ್ ತೆಗೆದು ಬಿಟ್ಟು ಡಿಸ್ಪೆನ್ಸರಿ ಬಿಟ್ಟು ಟ್ಯೂಬ್ ಇಲ್ಲ ಬರ್ತೀನಿ, 70-80% ನೋವೇ ಇಲ್ಲ. ನಾನು ಸಣ್ಣ ಹತ್ರ ಬಂದು ಹೇಳ್ದೆ, ಶಾಮು ನನ್ಗೆ ನೋವು ಇಲ್ಲ ಅಂತ ಹೇಳ್ದೆ. ನಂಗೆ 90% 1 ವೀಕ್ ನಲ್ಲಿ ನೋವು ಹೊರಟು. ಅಕ್ಯುಪಂಕ್ಚರ್ ಇಲ್ದಿರಿದ್ರೆ ಈ ಟ್ಯೂಬ್ ಇಟ್ಕೊಂಡೇ ಎಲ್ಲಾ ಜಾಗನಕ್ಕೆ ಸುತ್ತಾ ಇದ್ದೆ. ನನಗೆ ಡಿಸ್ಕ್ ನಲ್ಲಿ ಪ್ರಾಬ್ಲಮ್ ಇದ್ದಿದ್ರಿಂದ ಡಾಕ್ಟರ್ ಹತ್ರ ಹೋದೆ. ಡಾಕ್ಟರ್ ಏನ್ ಹೇಳಿದ್ರಂದ್ರೆ, ಈಗ ಸರಿಯಾಗ್ಲಿಲ್ಲ ಅಂದ್ರೆ ಮುಂದಿನ ಸ್ಟೆಪ್ ನಲ್ಲಿ ನಿನ್ಗೆ ಆಪರೇಷನ್ ಮಾಡ್ಬೇಕಂದ್ರು. ನಾನು ಆಪರೇಷನ್ ಬೇಡ ಅಂತ ಅಕ್ಯುಪಂಕ್ಚರ್ಗೆ ಬಂದೆ. ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ಕ್ಯೂರ್ ಆಯ್ತು. ಹತ್ತತ್ರ 3 ತಿಂಗಳಲ್ಲಿ ನನಗೆ ರಿಲೀಫ್ ಸಿಕ್ತು. ಅದು ಅಲ್ದಲೆ ನನಗೆ ಬಾಯಿನಲ್ಲಿ ಹುಣ್ಣು ತರಹ ತುಂಬಾ ಪ್ರಾಬ್ಲಮ್ ಬಂತು. ಈಗ ಟ್ರೀಟ್ಮೆಂಟ್ ತಗೊಂಡಿದ್ರಿಂದ ಫುಲ್ ಆಗಿ ರಿಕವರ್ ಆಗಿ ಈಗ ನಾನು ಹೆಲ್ತಿ ಆಗಿದ್ದೀನಿ. ನಾನು ಆಸ್ಮಾ ವ್ಯಾಧಿಯಿಂದ ತುಂಬಾ ಕಷ್ಟ ಬೀಳ್ತಾ ಇದ್ದೆ. ಯಾವಾಗ್ಲೂ 2 ವೀಲರ್ ಹೋಗ್ಬೇಕಾದ್ರೆ, ನಡ್ಕೊಂಡು ಹೋಗ್ಬೇಕಾದ್ರೆ ಯಾವಾಗ್ಲೂ ನನ್ನ ಮುಖಕ್ಕೆ ಮಾಸ್ಕ್ ಹಾಕೊಂಡೇ ಇರ್ಬೇಕಾಗಿತ್ತು. ನಾನು ಡಾಕ್ಟರ್ನ ನೋಡಕ್ ಹೋದಾಗ ಅವರು ಇದು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ, ಇನ್ನೇನ್ ಮಾಡಕ್ಕಾಗಲ್ಲ, ಅದರಿಂದ ನೀವು ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ರು. ಆಮೇಲೆ ಒಂದು ಫ್ರೆಂಡ್ ಮೂಲಕ ಈ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಬಗ್ಗೆ ತಿಳ್ಕೊಂಡೆ. ಆಮೇಲೆ ಹೀಲರ್ನ ಹೋಗಿ ನೋಡಿದೆ. ಹೀಲರ್ನ ನೋಡಿದ್ಮೇಲೆ ಅವರು ಹೇಳಿದ ಪ್ರಕಾರ ಅದನ್ನ ಫಾಲೋ ಮಾಡಿದೆ. ಸುಮಾರಾಗಿ ಒಂದು 20 ದಿನಗಳಲ್ಲಿ ಪೂರ್ಣವಾಗಿ ಗುಣವಾಗಿದ್ದು ನಾನು ಅದರಲ್ಲಿ ನೋಡಿದೆ. ನಮ್ ದೇಹನೇ ನಮ್ಗೆ ಬೇಕಾಗಿರೋ ಎಲ್ಲಾ ಟ್ರೀಟ್ಮೆಂಟ್ ಮಾಡುತ್ತೆ ಅನ್ನೋದನ್ನ ನಾನು ನೋಡಿದೆ. ಅದನ್ನ ತಿಳ್ಕೊಂಡು ನಾನು ಇಲ್ಲಿ ತನಕ ಯಾವ್ದೇ ಮಾತ್ರೆ ಔಷಧಿಗಳು ತಗೊಳ್ದಿರ ಆರೋಗ್ಯವಾಗಿದ್ದೀನಿ. ಇದು ನನ್ನ ಲೈಫಲ್ಲಿ ಸಿಕ್ಕಿರುವ ದೊಡ್ಡ ವರಪ್ರಸಾದ ಅನ್ಕೊಳ್ತೀನಿ. ಒಂದಿನ ಇದ್ದಕ್ಕಿದ್ದ ಹಾಗೆ ಫಿಟ್ಸ್ ಬಂತು. ಡಾಕ್ಟರ್ ಹತ್ರ ಹೋಗಿ ನೋಡಿದ್ರೆ ಅವನಿಗೆ ಅಮ್ಮ ಬಂದಿದ್ರಿಂದ ಲೈಟ್ ಆಗಿ ಇನ್ಫೆಕ್ಷನ್ ಆಗಿ ಫಿಟ್ಸ್ ಬಂದಿದೆ ಅಂತ ಹೇಳಿದ್ರು. ಕೈ ಕಾಲು ಆಡಿಸ್ಲಾಗ್ಲಿಲ್ಲ, ಮಾತು ಬರ್ಲಿಲ್ಲ. 1-2 ವರ್ಷ ಹಾಗೆ ನೋಡ್ಕೋತಾ ಇದ್ದೆ. ಆ ನಂತರ ಅಕ್ಯುಪಂಕ್ಚರ್ಗೆ ಬಂದ್ವು. ಈಗ 1 ವರ್ಷ ಆಯ್ತು. ಈಗ ಚೆನ್ನಾಗಿ ನಡೀತಾನೆ, ಚೆನ್ನಾಗಿದ್ದಾನೆ. 2008ರಲ್ಲಿ ನನಗೆ ಒಂದು ಹಾರ್ಟ್ ಅಟ್ಯಾಕ್ ಬಂತು. ತಂಜಾವೂರು ಆಸ್ಪತ್ರೆಯಲ್ಲಿ 1 ವಾರ ಐಸಿಯುನಲ್ಲಿದ್ದೆ. ಚಿಕಿತ್ಸೆ ಪಡೆದ ನಂತರ 4-5 ಮಾತ್ರೆ ಒಂದೇ ಸಾರಿ ತಿನ್ನುವ ನನ್ನನ್ನು ನಾನೇ ತಯಾರಿ ಮಾಡಿಕೊಂಡೆ. ಅದು ಕಷ್ಟವಾಗಿತ್ತು. ಆರ್ಥಿಕ ಪರಿಸ್ಥಿತಿಯಲ್ಲೂ ತೊಂದರೆ ಇತ್ತು. ಹೀಗಿದ್ದಾಗ 1 ವರ್ಷದ ನಂತರ ನನ್ನ ವೆಯ್ಟ್ ಅಧಿಕ ಆಯ್ತು. ನಾನು 105 kg ಹೋಗ್ಬಿಟ್ಟೆ. ಆಗ ಶುಗರ್ ಕಂಟ್ರೋಲ್ ಆದ್ರೆ ವೆಯ್ಟ್ ಜಾಸ್ತಿ ಆಗುತ್ತೆ ಅಂದ್ರು. ಆಗ ನಾನು ತಗೋತಾ ಇದ್ದಿದ್ ಮಾತ್ರೆ ಶುಗರ್ಗೆ, ಕೊಲೆಸ್ಟ್ರಾಲ್ಗೆ, ಥೈರಾಯ್ಡ್ಗೆ ಮತ್ತೆ ಪ್ರೆಷರ್ಗೆ ಹೀಗೆ ಒಂದು ದಿವಸಕ್ಕೆ 5 ಮಾತ್ರೆ ತಿಂತಾ ಇದ್ದೆ. ಆಗ ನನ್ನ ಸ್ನೇಹಿತರೊಬ್ರು ಹೇಳಿದ್ರು,
ತಂಜಾವೂರಿನಲ್ಲಿ ಅಕ್ಯುಪಂಕ್ಚರ್ ಡಾಕ್ಟರ್ ಒಬ್ರು ಇದ್ದಾರೆ, ಅವ್ರನ್ನ ಮುಟ್ಟಿದ್ರೆ ಸರಿ ಹೋಗುತ್ತೆ, ನೀವು ಹೋಗಿ ನೋಡ್ ಬನ್ನಿ ಅಂದ್ರು. ನಾನು ಬೇಸರದಿಂದಲೇ ಒಳಗೋದ ಮೇಲೆ ಮುಟ್ಟಿ ನಾಡಿ ನೋಡಿದ್ರು, ಎಲ್ಲ ಸರಿ ಹೋಗುತ್ತೆ ಹೊರಡಿ ಅಂತ ಅಂದ್ರು. ನೇರ ಮನೆಗೆ ಬಂದೆ. ನನಗೆ 8 ಗಂಟೆಗೆ ಡ್ಯೂಟಿ, 7:15 ಡಾಕ್ಟರ್ನ ನೋಡ್ಬಿಟ್ಟು ಬಂದೆ. ಇಷ್ಟಪಟ್ಟಿದ್ದನ್ನ ತಿನ್ನು ಅಂತ ಹೇಳಿದ್ದಾರೆ, ವಿಶ್ರಾಂತಿ ಬೇಕಿದ್ದಾಗ ನಿದ್ದೆ ಮಾಡು, ವಾಕಿಂಗ್ ಹೋಗು ಅಂತ ಹೇಳಿದ್ದಾರೆ. ಮೊದಲೇ ಲಕ್ಷಗಟ್ಟಲೆ ಖರ್ಚು ಮಾಡಿದ್ದೀವಿ, ಮಕ್ಕಳೆಲ್ಲ ಚಿನ್ನು ಚಿಕ್ಕವರು, ಈಗ ಏನಾಗುತ್ತೋ ಗೊತ್ತಿಲ್ಲ. 2 ವಾರ ಆದ್ಮೇಲೆ ನನ್ನ ಕೈಯೆಲ್ಲ ಫ್ರೀ ಆಯ್ತು. ನನಗೆ ಆಶ್ಚರ್ಯ, ಒಂದು ಅದ್ಭುತವಾದ ವೈದ್ಯ. ನನ್ನ ಔಷಧಿ ಖರ್ಚಿಲ್ಲ, ಕುಟುಂಬಕ್ಕೆ 3 ವರ್ಷದಿಂದ ಔಷಧಿ ಖರ್ಚೇ ಇಲ್ಲ. ಗಂಟ್ಲಲ್ಲಿ ಕಂಡ ಬೆಳೆದಿತ್ತು, ಇವನು ಬಾಯಿ ತೆರೆದುಕೊಂಡೇ ನಿದ್ದೆ ಮಾಡ್ತಾ ಇದ್ದ. ಅಕ್ಯೂಟ್ ಟ್ರೀಟ್ಮೆಂಟ್ ತಗೊಂಡ್ವಿ, ಈಗ ರಿಕವರ್ ಆಗಿದ್ದಾನೆ. ಈಗ ಬಾಯಿ ತೆರೆದು ನಿದ್ದೆ ಮಾಡೋದಿಲ್ಲ, ಕಂಡವು ಕಡಿಮೆ ಆಗಿದೆ, ನಾರ್ಮಲ್ ಆಗಿ ಯಾವಾಗ್ಲೂ ಇರುವ ಹಾಗೆ ಆಕ್ಟಿವ್ ಆಗಿದ್ದಾನೆ, ಈಗ ಹೆಲ್ತಿ ಆಗು ಇದ್ದಾನೆ. I was suffering from acute hyperacidity. I just cannot sleep in the nights. And it's a miraculous treatment. Just touch on my hand, I was cured of this acute acidity which I was suffering for the past 26 years. Treatment is over. I could find that I am so much relieved of my acidity. Now I am very free. ಆಕ್ಚುಲ್ ಆಗಿ ನಾನು ಬಂದು 10 ಇಯರ್ಸ್ ನಿಂದ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು. ನನ್ ಮಗ ಕೇಳ್ತಾ ಇದ್ದ, ಅಮ್ಮ ನೀವ್ ಯಾವಾಗ ಚೆನ್ನಾಗಿದ್ದೀನಿ ಅಂತ ಹೇಳ್ತೀರಾ, ಯಾವಾಗಮ್ಮ ನಾವು ಬಂದಾಗ ಎತ್ ಕೂತ್ಕೋತೀರಾ, ಯಾವಾಗ ನನ್ನನ್ನು ನೋಡ್ ನಗ್ತೀರಾ, ಹೀಗೆ ಎಷ್ಟು ಮಾತುಗಳು ಅವ್ನು ನನ್ನ ಹತ್ರ ಕೇಳಿದಾಗ, ನನ್ ಮಗಳು ಎಲ್ರು ಈ ಮಾತನ್ನು ಕೇಳುವಾಗ ನಾನು ಯಾವಾಗ ಆಕ್ಟಿವ್ ಆಗಿರ್ತೀನಿ ಅನ್ನೋ ಕನ್ಸಾಗಿದ್ದ ಕಾಲನೂ ಇತ್ತು. ನಾನು ಏನ್ ಅರ್ಥ ಮಾಡ್ಕೊಂಡೆ ಅಂದ್ರೆ, ಫ್ಯಾಮಿಲಿನಲ್ಲಿ ಒಬ್ಬ ಹೆಂಗ್ಸು ವ್ಯಾಧಿಗ್ರಸ್ತಳಾದ್ಲು ಅಂದ್ರೆ ಅದು ಅವಳು ಮಾತ್ರ ಅಲ್ಲ, ಅವಳ ಕುಟುಂಬನೇ ಕಷ್ಟಕ್ಕೀಡಾಗುತ್ತೆ ಅನ್ನೋದನ್ನ ತಿಳ್ಕೊಂಡೆ. ನನ್ನ ಹಸ್ಬೆಂಡ್ ಫ್ರೆಂಡ್ ಮೂಲಕವಾಗಿ ಈ ಟ್ರೀಟ್ಮೆಂಟ್ ಬಗ್ಗೆ ಪರಿಚಯ ಆಯ್ತು. ಆಕ್ಯುಪಂಕ್ಚರ್ ಚಿಕಿತ್ಸೆ. ಈ ಟ್ರೀಟ್ಮೆಂಟ್ಗೆ ಫಸ್ಟ್ ಸಿಟ್ಟಿಂಗ್ಗೆ ಹೋದ ತಕ್ಷಣ ವೈದ್ಯರು ಏನ್ ಹೇಳಿದ್ರಂದ್ರೆ, ಮಾತ್ರೆ ಔಷಧಿ ಏನನ್ನು ನೀವು ತಗೋಬಾರ್ದು ಅಂದ್ರು. ಆದ್ರೂನು ಅವರು ಹೇಳಿದ ಮಾತಿನಿಂದ ನನಗೆ ಒಂದು ಮನೋಧೈರ್ಯ ಬಂತು. ಇದರಲ್ಲಿ ನಿನಗೆ ಖಂಡಿತವಾಗ್ಲೂ ಗುಣ ಆಗತ್ತೆ ಅಮ್ಮ, ಯಾವುದಕ್ಕೂ ಭಯ ಪಡ್ಬೇಡ. ನೀವು ಸೇವಿಸುವ ಆಹಾರ, ಅದನ್ನ ನೀವು ಹೇಗೆ ಉಪಯೋಗಿಸ್ತೀರಾ, ಅದಕ್ಕೆ ಬೇಕಾದ ವಿಧಾನಗಳನ್ನ ಅವ್ರು ಹೇಳ್ಕೊಟ್ರು. 1-2 ದಿನಗಳಲ್ಲಿ ನನಗೆ ಬದಲಾವಣೆ ಕಾಣಿಸ್ತು. ಈ ಅಕ್ಯುಪಂಕ್ಚರ್ ವೈದ್ಯವು ದೇಹಾರೋಗ್ಯದಲ್ಲೂ ಸರಿ, ಮನೋಬಲ ರೀತಿಯಲ್ಲೂ ಬಲ ಕೊಡುತ್ತೆ. ಮನೆಯಲ್ಲಿ ಈಗ ಸಾಧಾರಣವಾಗಿ ಎಲ್ಲರ ವಿಷಯವನ್ನ ಗಮನಿಸ್ತಾ ಇದ್ದೀನಿ. ಫ್ಯಾಮಿಲಿನಲ್ಲಿ ತುಂಬಾ ಸಂತೋಷವಾಗಿದ್ದೀವಿ. 1989ನಲ್ಲಿ ಕೊಟ್ಟೂರಿನಲ್ಲಿ ಪೊಲೀಸ್ ಕೆಲಸ ಮಾಡ್ತಾ ಇರುವಾಗ ನಾನು ಒಂದು ಗಾಡಿ ಓಡಿಸುವಾಗ ಆಕ್ಸಿಡೆಂಟ್ ಆಗಿ ಕಾಲ್ನಾಗೆ ಏಟ್ ಬಿತ್ತು. ಆವಾಗ ಕಾಲ್ನಾಗೆ ಏಟು ಉಣ್ಣಾಗಿ ದೊಡ್ಡದಾಗಾಯ್ತು. ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಆಪರೇಷನ್ ಮಾಡಿ ಎಲ್ಲ ಆಯ್ತು. ಅದೊಂದು 50,000, 1 ಲಕ್ಷ, 2 ಲಕ್ಷ ರೂಪಾಯಿಗೂ ಆಯ್ತು. ಆಮೇಲೆ ಅಕ್ಯುಪಂಕ್ಚರ್ ಬಗ್ಗೆ ಕೇಳ್ಬಿಟ್ಟು ಅಕ್ಯುಪಂಕ್ಚರ್ಗೋಸ್ಕರ ಒಂದು ಡಾಕ್ಟರ್ ನೋಡಿದೆ. ಆವಾಗ ನನ್ನ ಕಾಲು ಹುಣ್ಣು, ಕೀವು ಎಲ್ಲ ಬರ್ತಾ ಇತ್ತು. ಡಾಕ್ಟರ್ ಅದನ್ನ ನೋಡಿ, ಏನ್ ಭಯ ಬೀಳ್ಬೇಡಿ, ನಾನ್ ಸರಿ ಮಾಡ್ತೀನಿ ಅಂತ ಹೇಳಿದ್ರು. ವಾರ ಬಂದು ನಾನ್ ಮಾಡ್ಕೋತಾ ಇದ್ದೆ. 1 ವಾರದಲ್ಲಿ ನನ್ನ ವ್ಯಾಧಿ ಎಲ್ಲ ಕ್ಲಿಯರ್ ಆಗೋಯ್ತು. ನನ್ನ ಕಾಲೆಲ್ಲ ಹಿಂಗೆ ದೊಡ್ಡದಾಗಿ ಊದ್ಕೊಂಡಿರೋದು, ಕಾಲ್ಗೆ ಯಾವಾಗೂ ಬ್ಯಾಂಡೇಜ್ ಸುತ್ಕೊಂತಾ ಇದ್ದೆ. ಇವಾಗ ಯಾವ್ದು ಇಲ್ದಿರ ಕ್ಲಿಯರ್ ಆಗೋಯ್ತು. ನನಗೆ 3 ವರ್ಷದಿಂದ ಏನಾಯ್ತು ಅಂತ ಗೊತ್ತಿಲ್ಲ, ಮೈಗೆ ಹುಷಾರಿಲ್ದಂತೆ ಆಗೋಯ್ತು. ಆಗ ಹೊರಗೊಂದು 25,000 ಖರ್ಚು ಮಾಡಿದ್ರು ಗುಣ ಕಾಣಲಿಲ್ಲ. ನನಗೆ HIV ಇದೆ, ನೀವು ART ಮಾತ್ರೆ ಖಂಡಿತ ತಗೋಬೇಕು ಅಂತ ಡಾಕ್ಟ್ರು ಹೇಳ್ಬಿಟ್ರು. ನಂತರ 3 ತಿಂಗಳು ಮಾತ್ರೆ ತಗೊಂಡೆ. ತಿಂದ ತಕ್ಷಣ ವಾಂತಿ ಭೇದಿ ನಿಲ್ಲೇ ಇಲ್ಲ. ನಿಲ್ದಲೇ ಇರುವಾಗ ಸರಿ, ನನ್ನ ಹಣೆ ಬರ ಇಷ್ಟೇ, ನನ್ನ ಹಣೆ ಬರ ಇಷ್ಟೇ ಅಂತ ಸುಮ್ಮನಿದ್ಬಿಟ್ಟೆ. KH ಪೇಟೆಯಲ್ಲಿ ಕೃಷ್ಣವೇಣಿ ಅಕ್ಕ ಅಂತ ಅಕ್ಯುಪಂಕ್ಚರ್ನಲ್ಲಿ ನೋಡ್ತಾರೆ, ಹೋಗಿ ನೋಡ್ಕೊಂಡ್ ಬಾ ಅಂತ ಹೇಳಿದ್ದಕ್ಕೆ ಹೋಗಿ ನೋಡೋಣ ಅಂತ ಹೋದೆ. ಅಲ್ಲಿ 2 ಟಚ್ಚು ಇಷ್ಟ ತಕ್ಷಣನೇ ವಾಂತಿ ಭೇದಿ ಎಲ್ಲ ನಿಂತೋಯ್ತು. ಹಸಿವಾಗೋಕ್ಕೂ ಶುರು ಆಯ್ತು. ಮೊದಲು ನನ್ನಿಂದ ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ, ಎದ್ದು ನಡೆಯೋಕ್ಕೂ ಆಗ್ತಾ ಇರಲಿಲ್ಲ, ಕೆಲ್ಸಕ್ಕೂ ಹೋಗಕ್ಕಾಗ್ತಾ ಇರಲಿಲ್ಲ. ಈಗ ನಾನು ನಡೆದುಕೊಂಡು ಕೆಲ್ಸಕ್ಕೆ ಹೋಗ್ತೀನಿ. ಆಕ್ಯುಪಂಕ್ಚರ್ ಎಂಬುದು ಒಂದು ಒಳ್ಳೆಯ ವೈದ್ಯ ಆಗಿದೆ. ಖರ್ಚಿಲ್ದಲೇ ಬಡವರಿಗೆ ಒಳ್ಳೆಯ ವೈದ್ಯ. ನಿಜವಾಗಿಯೂ ನಮಗೆ ಯಾವ ರೋಗವೂ ಇಲ್ಲ, ನಂಬಿಕೆಯೇ ಮುಖ್ಯ. ನಾನು ಆರೋಗ್ಯವಾಗಿದ್ದೀನಿ ಎಂಬ ನಂಬಿಕೆ ಅಕ್ಯುಪಂಕ್ಚರ್ನಲ್ಲಿ ನನಗೆ ಸಿಕ್ತು.
ನನಗೆ ಶುಗರ್ ಬಂದು ಕಾಲ್ನಾಗ ಚಿಕ್ಕದಾಗ ಉಣ್ಣ ಆಯ್ತು. ತಿರ್ಗಾನು ಸ್ವಲ್ಪ ದಿನದೊಳಗೆ ಸೆಪ್ಟಿಕ್ ಆಗ್ದಂಗೆ ದೊಡ್ಡದಾಗಿ ಊತ ಬಂದ್ಬಿಡ್ತು. ತಿರ್ಗಾನು ಹೋಗಿ ಇಂಗ್ಲಿಷ್ ಮೆಡಿಸಿನ್ ತೆಗಿಯೋಣ ಅಂತ ಹೇಳಿ ಹೋಗಿದಾಗ ನಿಂಗೆ ಬೆರಳು ತೆಗಿಬೇಕಾಗ್ತದೆ, ಇಲ್ದಿದ್ರೆ ಕಾಲೇ ಫುಲ್ ಆಗಿ ತೆಗಿಬೇಕಾಗ್ತದೆ ಅಂತ ಹೇಳಿದ್ರು. ಅದಕ್ಕೆ ಕೇಳ್ಬಿಟ್ಟು ನಾನು ಮದರ್ನಾಗಿರೋ ಬೋಸ್ ಸರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಅವಾಗ ಟ್ರೀಟ್ಮೆಂಟ್ ತಗೊಂಡಾಗ ಕಾಲಿಂದ ಹುಳ ಬರಂಗೆ ಸ್ಟಾರ್ಟ್ ಆಯ್ತು. ನಾನು ನನ್ನ ವೈಫ್ ಏನ್ ಹುಳ ಬರ್ತಾ ಇದೆ ಅಂತ ಹೇಳಿ ಭಯ ಬಿದ್ದು ಈಲರ್ಗೆ ಫೋನ್ ಮಾಡಿ ಕೇಳಿದ್ವಿ. ನಾವು ಕಾಲ್ನಾಗೆ ಹುಳ ಬರ್ತಾ ಇದೆ, ಏನಯ್ಯ ಮಾಡೋದು ಅಂತ ಕೇಳಿದ್ವಿ. ಇದೆಲ್ಲ ಒಂದ್ ದೊಡ್ಡ ಸಮಸ್ಯೆ ಇಲ್ಲ ಅಂತ ಫೋನ್ನಾಗ ಹೇಳಿ ಉಪ್ಪುನೀರ್ನಾಗೆ ಕಾಲ್ ತೊಳಿರಿ ಅಂತ ಹೇಳಿದ್ರು. ಒಂದಿನ ಮಾತ್ರ ತೊಳೆದೆ, 10 ನಿಮಿಷ ಕಾಲಿಟ್ಟು ಚೆನ್ನಾಗಿ ತೊಳ್ಕೊಂಡೆ. ಅವತ್ ರಾತ್ರಿನೇ ಎಲ್ಲ ಹುಳನ ಆಚೆ ಕಡೆ ಬಂದ್ಬಿಡ್ತು. ಆ ಹುಣ್ಣು ಕೂಡ 2 ದಿನನಾಗ ಆರಕ್ಕೆ ಶುರು ಆಯ್ತು. ಇವಾಗ ನಾನ್ ಕೆಲಸ ಮಾಡಕ್ಕೂ ನಡೆಯಕ್ಕೂ ತುಂಬಾ ಈಸಿ ಆಗಿದೆ. ಕಾಲ್ ತೆಗಿಬೇಕು ಅಂತ ಮೊದಲು ಹೇಳಿದ್ರು. ಇಲ್ಲಿ ಬಂದು ಏನ್ ಕೊರತೆ ಇದ್ರೇನು ನಿವರ್ತಿ ಮಾಡ್ಬಿಡೋಣ ಅಂತ ಬೋಸ್ ಸರ್ ನಂಗೆ ನಂಬಿಕೆ ಕೊಟ್ಟಿದ್ದಿಂದ ಮೊದಲಿಂದ ನಂಗೆ ಟ್ರೀಟ್ಮೆಂಟ್ ತುಂಬಾ ಇಷ್ಟ ಆಗಿದ್ದರಿಂದ ಇವಾಗ ನಾನು ತುಂಬಾ ಆರೋಗ್ಯದಿಂದ ಇದ್ದೀನಿ. ನಮ್ಮ ಅಮ್ಮನ ಹೆಸರು ತಂಗಮ್ಮ. 2001ರಿಂದ ಅವ್ರಿಗೆ ಇಂಗ್ಲಿಷ್ ಟ್ರೀಟ್ಮೆಂಟ್ ಅನ್ನ ಪ್ರಾರಂಭಿಸಿ ಕಂಟಿನ್ಯೂ ಮಾಡಿದ್ವಿ. ಗರ್ಭಕೋಶ ತೆಗ್ದಿದ್ದಾರೆ, ಒಂದ್ ಕಾಲ್ ಹೆಬ್ಬೆರಳನ್ನು ತೆಗ್ದಿದ್ದಾರೆ. ಕಾಲ್ ಬೆರಳಿನಲ್ಲಿ ಒಂದ್ಸಾರಿ ಶುಗರ್ ಜಾಸ್ತಿ ಆಗಿ ಕಾಲ್ ಗೀರ್ ಕಂಡ ಎಲ್ಲವನ್ನ ರಿಮೂವ್ ಮಾಡಿದ್ರು. ಚರ್ಮ ಎಲ್ಲದನ್ನೂ ರಿಮೂವ್ ಮಾಡಿದ್ರು. ಬಲದ ಕಾಲ್ ಮೇಲೆ ಆನೆ ಕಾಲ್ ಬಂದು ತುಂಬಾ ಊತ, ಎದ್ದೇಳಲು ಆಗ್ತಾನೆ ಇರ್ಲಿಲ್ಲ. ಊತ, ಪ್ರೆಷರು, ಹಾರ್ಟ್ ವೀಕು, ಕಣ್ಣಲ್ಲಿ ತುಂಬಾ ಪ್ರಾಬ್ಲಮ್ಮು. ಕೆಳಗ್ ಬಿದ್ದು ಬಲದ ಕಡೆ ತಲೆಯ ಈ ಜಾಗದಲ್ಲಿ ಏಟಾಗಿದೆ. ಆಮೇಲೆ ಕಣ್ಣಲ್ಲಿ ತುಂಬಾ ಬ್ಲಡ್ ಸ್ಟಾಕ್ ಆಗಿದೆ. ಕಣ್ಣು ಆಪರೇಷನ್ ಮಾಡಲೇಬೇಕು ಅಂತ ಹೇಳಿದ ಸಮಯದಲ್ಲಿ ಈ ತರಹ ಟ್ರೀಟ್ಮೆಂಟ್ ಇದೆ ಅಂತ ನಂಬಿ ನಮ್ಮಮ್ಮನ ನಾನು ಕಳಿಸಿದೆ. ಒಳ್ಳೆ ರೆಮಿಡಿ, ಇನ್ಸುಲಿನ್ ಎಲ್ಲವನ್ನು ನಿಲ್ಲಿಸ್ಬಿಟ್ರು. ಕಣ್ಣಿನ ದೃಷ್ಟಿ ಮೋಸ್ಟ್ಲಿ ಎಷ್ಟು ಪ್ರಾಬ್ಲಮ್ ಇತ್ತೋ ಅಷ್ಟಕ್ಕೆ ನಿಂತ್ಕೊಂತು. 2 ವರ್ಷದಿಂದ ಬಿಡದೆ ಟ್ರೀಟ್ಮೆಂಟ್ ತಗೊಂಡ್ರು. ಆಮೇಲೆ ನಮ್ಮನೆಯಲ್ಲೇ ಒಂದು ಪ್ರಾಬ್ಲಮ್ನಿಂದ ಅವರು ಕೋಪ ಮಾಡಿಕೊಂಡು 3 ತಿಂಗಳು ಟ್ರೀಟ್ಮೆಂಟ್ಗೆ ತಗೊಳ್ಳಿಲ್ಲ. ನನ್ನ ತಮ್ಮ ಬೇರೆ ಏನ್ ಮಾಡ್ದ ಅಂದ್ರೆ ಬಲ ಬೇಕು ಅಂತ ಇಂಗ್ಲಿಷ್ ಟ್ರೀಟ್ಮೆಂಟ್ ಟಾನಿಕ್ ಅದು ಇದು ಅಂತ ಕೊಟ್ಬಿಟ್ಟ. ಆಮೇಲೆ ನಾನು ಹೋಗಿ ಜಗಳ ಆಡಿ ಮತ್ತೆ ಸಾರ್ ಬಳಿಗೆ ಕರ್ಕೊಂಡ್ ಬಂದೆ. ನಾ ಕರ್ಕೊಂಡ್ ಬಂದಾಗ ಹೇಗಿದ್ರು ಅಂದ್ರೆ ಜ್ಞಾನನೇ ಇಲ್ಲ, ಎಲ್ಲ ಅನ್ಕಾನ್ಶಿಯಸ್ ಅಷ್ಟೇ ಸರ್. ನೋಡಿ, ಮಾತ್ರೆ ಔಷಧಿ ಕೊಡಬಾರದು. ಮಾತ್ರೆ ಏನು ಮಾಡುತ್ತೆ ಅಂದ್ರೆ ಶರೀರವು ನೈಸರ್ಗಿಕವಾಗಿ ಆಪೋಸಿಟ್ ಆಗಿ ತಗೊಳ್ಳುತ್ತದೆ. ಆದ್ರಿಂದಲೇ ಹೀಗಾಗಿದೆ ಸರ್. ಈಗ ಪರವಾಗಿಲ್ಲ, ಅವರು ಊಟ ಕೇಳಿದಾಗ ಮಾತ್ರ ಕೊಡಿ. ಸಾಧ್ಯವಾದ್ರೆ ಮುಂದಿನ ವಾರ ಕರೆತೇನೆ. ಇವತ್ತು ಕೊಟ್ಟಿದ್ದಾರೆ, ಈಗ ತುಂಬಾ ಚೆನ್ನಾಗಿದ್ದಾರೆ. ಇಂದಿನ ಕಾಲದಲ್ಲಿ ಬಹಳ ಮಂದಿ ಮಹಿಳೆಯರ ಮುಖ್ಯ ಸಮಸ್ಯೆ ಪೀರಿಯಡ್ಸ್ ಕಾಲದಲ್ಲಿ ಉಂಟಾಗುವ ತೊಂದರೆಗಳು. ಮಹಿಳೆಯರ ಶರೀರದಲ್ಲಿ ಶೇಖರಣೆಯಾಗಿರುವ ಎಲ್ಲ ಅನವಶ್ಯಕವಾದ ಮಲಿನಗಳು ಪೀರಿಯಡ್ಸ್ ಕಾಲದಲ್ಲಿ ಹೊರಬಂದು ಪೂರ್ತಿಯಾಗಿ ಅವರು ಶುದ್ಧೀಕರಿಸಲ್ಪಡುತ್ತಾರೆ. ಆದರೆ ಆ ಮಲಿನಗಳು ಕ್ರಮವಾಗಿ ಹೊರಬರದೇ ಇದ್ದ ಪಕ್ಷದಲ್ಲಿ ಅದು ಆ ಮಹಿಳೆಯ ಗರ್ಭದೊಳಗೆ ಸಮಸ್ಯೆಯಾಗುತ್ತದೆ. ನಂಗೆ ಇರೆಗ್ಯುಲರ್ ಪೀರಿಯಡ್ಸ್ 3 ತಿಂಗಳಿಗೊಂದ್ಸಲಿ ಇಲ್ಲ 2 ತಿಂಗಳಿಗೊಂದ್ಸಲಿ ಪೀರಿಯಡ್ಸ್ ಬರುತ್ತೆ. ಹಾಗೆ ಆದ್ರೂ ಕೂಡ ಮಾತ್ರೆ ರೆಗ್ಯುಲರ್ ಆಗಿ ತಗೊಂಡ್ರೇನೆ ಪೀರಿಯಡ್ಸ್ ಬರ್ತಾ ಇತ್ತು. ಹೀಗೆ 5 ಇಯರ್ಸ್ ನಂತರ ಒಂದ್ ಟೈಮು 4 ಇಯರ್ಸ್ ಆಗಿ ಪೀರಿಯಡ್ಸ್ ಬರಲೇ ಇಲ್ಲ. ಆಮೇಲೆ ಪೀರಿಯಡ್ಸ್ ಆಯ್ತು ಅಂದ್ರೆ 40 ಡೇಸ್ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗು. ಆಗ ಹೋಮಿಯೋಪತಿ ಟ್ಯಾಬ್ಲೆಟ್ ತಗೊಂಡ್ರು ಕೂಡ ಆ ಬ್ಲೀಡಿಂಗ್ ಸ್ಟಾಪ್ ಆಗ್ಲೇ ಇಲ್ಲ. ನಾನು ತುಂಬಾ ವೀಕ್ ಆಗ್ಬಿಟ್ಟೆ. ವೀಕ್ ಆದ್ಮೇಲೆ ಹೋಮಿಯೋಪತಿ ಡಾಕ್ಟ್ರು ಅಲೋಪತಿ ಡಾಕ್ಟರ್ಗೆ ರೆಕಮೆಂಡ್ ಮಾಡಿದ್ರು. ಅಲೋಪತಿಗೆ ಹೋದ ತಕ್ಷಣ ಇದಕ್ಕೆ ಬ್ಲೀಡಿಂಗ್ ನಿಲ್ಸ್ಬೇಕಂದ್ರೆ ಹಾರ್ಮೋನಲ್ ಇಂಜೆಕ್ಷನ್ ಹಾಕೋಬೇಕು ಅಂದ್ರು. ಸರಿ ಓಕೆ ಅಂತ ಹಾರ್ಮೋನಲ್ ಇಂಜೆಕ್ಷನ್ ಹಾಕಿದ್ರು. ಆಗ್ಲೂ ಸ್ಟಾಪ್ ಆಗ್ಲಿಲ್ಲ. ಆಮೇಲೆ 1 ಮಂತ್ ಹಾರ್ಮೋನಲ್ ಟ್ಯಾಬ್ಲೆಟ್ ತಗೋಬೇಕು ಅಂತ ಹೇಳಿದ್ರು. ಸರಿ, 1 ಮಾತ್ರೆ ತಗೊಂಡ್ರೆ ಮೇಲೆ ಬ್ಲೀಡಿಂಗ್ ಅರೆಸ್ಟ್ ಆಯ್ತು. 45 ಡೇಸ್ ನಂತರ ದಿಢೀರ್ನೆ ತಲೆನೋವು ಬಂತು. ಹಾಸ್ಟೆಲ್ನಲ್ಲಿ ನಾನು ಓದ್ತಾ ಇದ್ದೆ. ತಲೆ ನೋವ್ತಾ ಇದೆಯಲ್ಲ ಅಂತ ನಿದ್ದೆ ಮಾಡ್ಬಿಟ್ಟೆ. ಹಾಸ್ಟೆಲ್ನಲ್ಲಿ ರೂಮ್ನಲ್ಲೇ ಮಲ್ಕೊಂಬಿಟ್ಟೆ. ಆಮೇಲೆ ಫಿಟ್ಸ್ ಬಂದು ಪ್ರಜ್ಞೆನೇ ಇಲ್ದಲೆ ಕಣ್ಣು ಕಾಣಿಸ್ದಲೇ ಹೋಯ್ತು. ಇದೆಲ್ಲ ನನಗೆ ಗೊತ್ತಾಗ್ಲೇ ಇಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಹಾಸ್ಪಿಟಲ್ಗೆ ನನ್ನ ಅಡ್ಮಿಟ್ ಮಾಡಿದ್ರು. ಸ್ಕ್ಯಾನ್ ಮಾಡಿ ನೋಡಿದ್ರೆ ಬ್ರೈನ್ ಪಕ್ಕದಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ. ಅದನ್ನ ಆಪರೇಟ್ ಮಾಡಬೇಕು, ಇಲ್ಲಾಂದ್ರೆ ಪ್ರಾಣಕ್ಕೆ ಅಪಾಯ ಅಂತ ಅವ್ರು ಹೇಳಿದ್ರು. ಸರಿ ಅಂತ ಬ್ಲಡ್ ಕ್ಲಾಟ್ ಅನ್ನ ತೆಗೆದ್ಬಿಟ್ರು. ನಂತರ 21 ದಿನ ಕೋಮೋದಲ್ಲೇ ಇದ್ದೆ. ಎಲ್ರೂ ಡಾಕ್ಟರ್ ಎಲ್ಲ ತುಂಬಾ ಭಯಪಟ್ರು. ರಿಕವರಿ ಆಗ್ತಾಳೋ ಇಲ್ಲೋ ಅಂತ, ಕೋಮೋದಲ್ಲೇ ಹೋಗ್ಬಿಡ್ತೀನೋ ಅಂತ ಭಯಪಟ್ರು. ಇದು ಯಾವ್ದ್ರಿಂದ ಹೀಗಾಯ್ತು ಅಂತ ಡಾಕ್ಟರ್ ಕೇಳಿದಾಗ ಈ ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ತಗೊಂಡಿದ್ರಿಂದ
ಕೂಡ ಹೀಗೆ ಆಗಿರಬಹುದು, ಫುಡ್ ಹ್ಯಾಬಿಟ್ಸ್ ನಿಂದ ಕೂಡ ಈ ರೀತಿ ಆಗಿರ್ಬೋದು ಅಂತ ಹೇಳಿದ್ರು. ಆಮೇಲೆ ಏನಂದ್ರು ಅಂದ್ರೆ ಲೈಫ್ ಲಾಂಗು ಬ್ರೈನ್ ರೆಸ್ಟ್ ನಲ್ಲೇ ಇರಬೇಕು, ಆದ್ರಿಂದ ನಾವು ಕೊಡೋ ಟ್ಯಾಬ್ಲೆಟ್ಸ್ ಅನ್ನೆಲ್ಲ ತಗೋತಾನೆ ಇರಬೇಕು ಅಂತ ಹೇಳಿದ್ರು. ನಾನು 1 year ಟ್ಯಾಬ್ಲೆಟ್ಸ್ ನ ತಗೋತಾ ಇದ್ದೆ. ಯಾವಾಗ್ಲೂ ನಿದ್ದೆ ಮಾಡ್ತಾನೆ ಇದ್ದೆ. ಬಾಡಿ ತುಂಬಾನೇ ವೇಟ್ ಆಗಿರ್ತಿತ್ತು, ಏನೋ ನಾರ್ಮಲ್ ಬಾಡಿ ತರ ಇರ್ತಿರ್ಲಿಲ್ಲ, ಏನೋ ಎತ್ಕೊಂಡು ಓಡಾಡ್ದಂಗೆ ಇರ್ತಿತ್ತು. ಆಗ ಆಕ್ಯುಪಂಚರ್ ಡಾಕ್ಟರ್ ಹತ್ರ ಕರ್ಕೊಂಡ್ ಬಂದ್ರು. ಡಾಕ್ಟರ್ ಹೇಳಿದ್ರು, ನೀವು ಮಾತ್ರೆ ಎಲ್ಲ ತಗೋಬೇಡ, ಆಕ್ಯುಪಂಚರ್ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದ್ರು. ಡಾಕ್ಟರ್ ಹತ್ರ ಬಂದು 1 month ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಬಾಡಿ ಲೂಸ್ ಆಯ್ತು, ಬಾಡಿ ಸಣ್ಣ ಆದ ಫೀಲು ನನಗೆ ಆಯ್ತು. ಅಲೋಪತಿ ಡಾಕ್ಟರ್ ಹೇಳಿದ್ರು, ನೀನು ಮದುವೆನೂ ಮಾಡ್ಕೋಬಾರ್ದು, ಮಕ್ಕಳನ್ನು ಹೆತ್ಕೋಬಾರ್ದು ಅಂತ ಹೇಳಿದ್ರು. ಬಟ್ ಈ ಡಾಕ್ಟರ್ ಹತ್ರ 1 year ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನೀನು ಮ್ಯಾರೇಜ್ ಮಾಡ್ಕೋಬಹುದು ಅಂತ ಹೇಳಿದ್ರು. ಮದುವೆ ಮಾಡ್ಕೊಂಡೆ, ಪೀರಿಯಡ್ಸ್ ರೆಗ್ಯುಲರ್ ಆಯ್ತು. 1 year ನಲ್ಲಿ ಮಗು ಹುಟ್ಟಿದ್ಲು. ಈಗ ಮಗುಗೆ 5 years ಆಯ್ತು. ಈಗ ಚೆನ್ನಾಗಿದ್ದೀನಿ, ನನ್ನ ಫ್ಯಾಮಿಲಿ ಹ್ಯಾಪಿ ಆಗಿದೆ. ಗರ್ಭಧರಿಸುವ ಮಹಿಳೆಯರು ನವೀನ ವೈದ್ಯವನ್ನು ಅವರ ಮಾರ್ಗದರ್ಶನದಂತೆ ಅನುಸರಿಸಿಕೊಂಡು ಬಂದ ನಂತರ ಹೆರಿಗೆ ಶುಭವಾಗಿ ಇರುತ್ತದೆ. 50 ವರ್ಷಗಳ ಹಿಂದೆ 10-15 ಮಕ್ಕಳನ್ನು ಕೂಡ ಯಾವ ವಿಧವಾದ ಡಾಕ್ಟರ್ಗಳ ಸಹಾಯವೂ ಇಲ್ಲದೆ ನಮ್ಮ ಮಾತೆಯರು ಬಂಧು ಬಾಂಧವರ ನಡುವೆ ಪ್ರೀತಿಯ ವಾತಾವರಣದಲ್ಲಿ ಮಕ್ಕಳನ್ನು ಹೆರುತ್ತಿದ್ದರು. ಹಾಗೆಯೇ ಯಾವ ವಿಧವಾದ ವೈದ್ಯ ಪರೀಕ್ಷೆಯೂ ಇಲ್ಲದೆ ಹೆರಿಗೆ ಸಮಯದಲ್ಲಿ ಯಾವುದೇ ತೊಂದರೆ ಇಲ್ಲದೆ ಶುಭವಾಗಿ ಪ್ರಸವ ಆಗುವ ವಾತಾವರಣವನ್ನು ಇಂದು ಇಂಡಿಯಾ ಅಕ್ಯುಪಂಚರ್ ಕಲ್ಪಿಸಿಕೊಟ್ಟಿದೆ. ಮನುಷ್ಯನ ಹುಟ್ಟು ಸುಖ, ಅವನ ಜೀವನವೂ ಸುಖ, ಅವನ ಮರಣವೂ ಸುಖ ಎಂಬುದೇ ಪ್ರಕೃತಿಯ ವಿಧಿಯ ನಿಯಮ. ಹುಟ್ಟುವುದು ಮನುಷ್ಯನ ಜನನ. ಅವನ ಆರಂಭದಲ್ಲಿ ಸುಖವಾದ ಪರಿಸ್ಥಿತಿಯಲ್ಲೇ ಹುಟ್ಟುತ್ತಾನೆ. ಒಬ್ಬ ಹೆಣ್ಣು ಒಂದು ಮಗುವನ್ನು ಹೆರುವುದರಲ್ಲಿ ಇರುವ ಸುಖ ಆ ಹೆಣ್ಣಿಗೆ ಪ್ರಪಂಚದಲ್ಲಿ ಬೇರೆ ಯಾವುದರಲ್ಲೂ ಆ ಸುಖ ಇರುವುದಿಲ್ಲ. ಒಂದು ಮೊಟ್ಟೆಯಿಂದ ಮರಿ ಆಚೆ ಬರುತ್ತೆ ಅಂದ್ರೆ ತಾನಾಗಿಯೇ ಹೊರಬರಬೇಕು. ಆ ಗರ್ಭದಲ್ಲಿನ ಕಾಲ ಇದ್ದು ಮುಗಿಯಿತೆಂದ್ರೆ ಅದು ತಾನಾಗಿಯೇ ಹೊರಗೆ ಬರಬೇಕು. ಇದು ಪ್ರಕೃತಿಯ ತೀರ್ಮಾನ. ಅದು ನಡೆಯುವವರೆಗೂ ನಾವು ತಾಳ್ಮೆಯಿಂದಿರೋದಿಲ್ಲ. ಇದು ನಾವು ಮಾಡ್ತಿರೋ ತಪ್ಪು. ಪ್ರಸವವನ್ನು ನಾವು ನಡೆಸಬೇಕೋ ಅಥವಾ ಪ್ರಸವವನ್ನು ನೋಡಬೇಕೋ, ಅದು ನಡೆದು ನಾವು ನೋಡಬೇಕು. ಒಬ್ಬ ಹೆಣ್ಣು ಗರ್ಭ ಧರಿಸಲಿಲ್ಲ ಎಂದರೆ ರೋಗ, ಗರ್ಭ ಧರಿಸಿದರೆ ರೋಗನಾ? ನಮ್ಮ ಹೆಣ್ಮಕ್ಕಳು ಗರ್ಭ ಧರಿಸುವುದೇ ಸಾಧಾರಣವಾದ ವಿಷಯ. ಹಾಗಾದರೆ ಇದು ರೋಗ ಅಲ್ವಲ್ಲ? ಇದಕ್ಕೆ ಔಷಧಿಗಳು ಬೇಕಾಗಿಲ್ವಲ್ಲ? ಯಾವ ಮಾತ್ರೆ ಔಷಧಿಗಳು ಬೇಕಾಗಿಲ್ಲ, ಈ ಅಕ್ಯುಪಂಚರು ಬೇಕಾಗಿಲ್ಲ ಎಂದು ನಾವು ಹೇಳ್ತಿದ್ದೀವಿ. ಇದು ಸಹಜವಾದ ವಿಷಯ. ಮಗು ಹುಟ್ಟಲಿಲ್ಲ, ತಾಯಿಗೆ ಒಂದು ಗರ್ಭ ಧರಿಸಿಲ್ಲ ಅಂದ್ರೇನೆ ಅದು ಕೊರತೆ. ಆಗ ಚಿಕಿತ್ಸೆ ಬೇಕು. ಅದಕ್ಕೆ ಟ್ರೀಟ್ಮೆಂಟ್ ನಿಂದ ಗರ್ಭವತಿ ಆದ್ರೆ ಅದಕ್ಕೆ ವೈದ್ಯ ಬೇಕಾಗಿಲ್ಲ, ಆಸ್ಪತ್ರೆಗೆ ಹೋಗ್ಬೇಕಾಗಿಲ್ಲ. ಅದು ಪ್ರಕೃತಿ ಸಹಜವಾದ ವಿಷಯ. ಸಹನೆಯನ್ನು ನಾವು ಕಳೆದುಕೊಂಡಿದ್ದೀವಿ. ಅದೇ ವಿಷಯ. ಯಾವಾಗ ಮಗು ಹುಟ್ಟಬೇಕೋ ಅದು ಹುಟ್ಟೇ ಹುಟ್ಟುತ್ತೆ. ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ನನಗೆ 2013 ಫೆಬ್ರವರಿನಲ್ಲಿ ಫಸ್ಟ್ ಬೇಬಿ ಡೆಲಿವರಿ ಆಯ್ತು, ಸಿಸೇರಿಯನ್ ಆಯ್ತು. 1 year ನಂತರ ಮತ್ತೆ ಕನ್ಸೀವ್ ಆದೆ. ನಂತರ ಡಾಕ್ಟರ್ ಬಳಿ ಚೆಕಪ್ಗೆ ಹೋಗ್ತಾ ಇದ್ದೆ. ಡಾಕ್ಟ್ರು ಈ ಸಾರಿ ಕೂಡ ಸಿಸೇರಿಯನ್ ಮಾಡಬೇಕು, ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಕಡಿಮೆ ಅಂತ ಹೇಳಿದ್ರು. 6 months ವರೆಗೂ ಟ್ರೀಟ್ಮೆಂಟ್ ತಗೊಂಡೆ. ಆ ನಂತರ ಆಕ್ಯುಪಂಚರ್ ಡಾಕ್ಟರ್ ಹತ್ರ ಹೋದೆ. ಅದರ ನಂತರ ನಾನು ಆಕ್ಯುಪಂಚರ್ಗೆ ಹೋದೆ. ಅದರ ನಂತರ ನನಗೆ ಫಸ್ಟ್ ಡೆಲಿವರಿ ಆದ್ಮೇಲೆ ಬ್ಯಾಕ್ ಪೇನ್ ಇದ್ದಿದ್ರಿಂದ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ವೆ. ಅದು ಸರಿ ಹೋಯ್ತು. ಸಾರ್ ಬಂದು ನಿಮ್ಗೆ ನಾರ್ಮಲ್ ಡೆಲಿವರಿನೇ ಆಗತ್ತೆ, ಖಂಡಿತ ನಾರ್ಮಲ್ ಡೆಲಿವರಿನೇ ಆಗೋದು ನಿಮ್ಗೆ ಅಂತ ಹೇಳಿದ್ರು. ಅವ್ರ ಬಳಿನೇ ರೆಗ್ಯುಲರ್ ಟ್ರೀಟ್ಮೆಂಟ್ ತಗೊಂಡೆ. ಮೆಡಿಸಿನ್ ಯಾವ್ದನ್ನು ತಗೋಬಾರ್ದು ಅಂತಾನೂ ಅವ್ರು ಹೇಳಿದ್ರು. ಮೆಡಿಸಿನ್ ಏನು ತಗೊಳ್ಳಿಲ್ಲ, ಅವ್ರು ಹೇಳಿದ್ದನ್ನ ಮಾತ್ರ ಫಾಲೋ ಮಾಡಿದೆ. ಪೇನ್ ಬಂದಾಗ ಮನೆಯಲ್ಲೇ ಡೆಲಿವರಿ ಆಯ್ತು. ಡೆಲಿವರಿ ಆಗಿ ಮಗು ಕೂಡ ಚೆನ್ನಾಗಿದೆ. ನಾನ್ ಕೂಡ 10-15 ದಿವಸದಲ್ಲಿ ರಿಕವರಿ ಆಗಿ ಚೆನ್ನಾಗಿದ್ದೀನಿ. ನನಗೆ ಫಸ್ಟ್ ಬೇಬಿ ಬಂದು ಸಿಸೇರಿಯನ್ನಲ್ಲಿ 2010 ಹುಟ್ಟಿದ್ದು. ಆಮೇಲೆ ಸೆಕೆಂಡ್ ಬೇಬಿ ಕನ್ಸೀವ್ ಆಗಿರುವಾಗ ನಾರ್ಮಲಿ ಡೆಲಿವರಿ ಆಗ್ಬೇಕು ಅಂತಾನೆ ಆಸೆ. ಆದ್ರೆ ನಾವು ಒಂದು 15 ಹಾಸ್ಪಿಟಲ್ಗಾಗಿ ಹೋಗಿ ನೋಡಿದ್ವಿ. ನಾವು ಯಾವ ಡಾಕ್ಟ್ರು ಹಾಗಲ್ಲ ಅಂತ ಹೇಳಿದ್ರು. ಟ್ರೈ ಮಾಡಕ್ ಆಗೋದಿಲ್ಲ, ತುಂಬಾ ರಿಸ್ಕ್ ಅಂತ ಹೇಳಿದ್ರು. ಅಕಸ್ಮಾತ್ ಆಗಿ ಅಕ್ಯುಪಂಚರ್ ಹೀಲರ್ನ ನಾವು ನೋಡಿದ್ವಿ. ಅವರು ಎಂಕರೇಜ್ ಮಾಡಿ ನನ್ಗೆ ನಾರ್ಮಲ್ ಡೆಲಿವರಿನೇ ಆಗುತ್ತೆ ಅಂತ ಹೇಳಿದ್ರು. ಯಾವ ತೊಂದ್ರೆನೂ ಇಲ್ಲ ಆಗಂತ ಹೇಳಿ ನನ್ಗೂ ನಮ್ಮ ಯಜಮಾನ್ರಿಗೂ ಧೈರ್ಯ ಕೊಟ್ರು. ನನ್ಗೆ ಹಿಂದಿನ ದಿವಸನೇ ನೋವು ಶುರುವಾಗಿತ್ತು. ನಾನು ಅದನ್ನ ಯಾರ ಹತ್ರನೂ ಹೇಳಿಲ್ಲ, ಹೇಳಿದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಅಂತ. ನನ್ಗೆ ಬೆಳಗಿನ ಜಾವ 4 ಗಂಟೆಗೆ ಪೇನ್ ತುಂಬಾ ಆಗಿತ್ತು ನಂಗೆ. ಆಮೇಲೆನೆ ಹೀಲರ್ಗೆ ಫೋನ್ ಮಾಡಿದ್ವಿ. ಬಂದ್ರು ನಾರ್ಮಲ್ ಆಗಿ 8:30ಗೆಲ್ಲ ನಂಗ್ ಮಗ ಹುಟ್ಟದ. ಯಾವ ತೊಂದ್ರೆನೂ ಇಲ್ಲ. ಇದುವರೆಗೂ ನಾನು ಯಾವ್ದು ಇಂಗ್ಲಿಷ್ ಮೆಡಿಸಿನ್ ತಗೊಂಡಿಲ್ಲ. ಅದೇ ತರ ನನ್ಗೆ ಡೆಲಿವರಿ ಆಗಿದ್ದು ಎಲ್ಲರಿಗೂ ತುಂಬಾ ಆಶ್ಚರ್ಯ.
ಪಕ್ಕದ ಮನೆಯಲ್ಲಿ ಎಲ್ಲರೂ ಬಂದು ಆಶ್ಚರ್ಯವಾಗಿ ನೋಡಿದ್ರು. ಆಪತ್ತು ಕಾಲದಲ್ಲೂ ವಿಪತ್ತು ಕಾಲದಲ್ಲೂ ಅಕ್ಯುಪಂಕ್ಚರ್ ಒಬ್ಬ ಮನುಷ್ಯನನ್ನು ಪೂರ್ಣ ಗುಣಪಡಿಸುತ್ತದಾ ಎಂಬ ಸಂದೇಹ ಮೂಡುವುದು ಸಹಜವೇ. ವಿಪತ್ತು ಕಾಲದಲ್ಲಿ ಒಬ್ಬರನ್ನು ಗುಣಪಡಿಸುವುದರಲ್ಲಿ ಇಂಡಿಯಾ ಅಕ್ಯುಪಂಕ್ಚರ್ ಹೇಗೆ ಕೆಲಸ ಮಾಡುತ್ತದೆ? ವಿಪತ್ತು ನಡೆದಾಗ ದೇಹದಲ್ಲಿ ಪೋಷಿಸುವ ಕಾರ್ಯ ನಡೆಯುತ್ತೆ ಹೊರತು ಜೀರ್ಣಿಸುವ ಕೆಲಸ ನಡೆಯುವುದಿಲ್ಲ. ಆಗ ದೇಹಕ್ಕೆ ಉಪದ್ರವ ಉಂಟಾಯ್ತಂದ್ರೆ ದೇಹಕ್ಕೆ ಲೈಟ್ ಆಗಿ ಜ್ಯೂಸು, ಹಣ್ಣುಗಳು ಲೈಟ್ ಆಗಿ ಹಾಗೆ ತಿಂತಾ ಇದ್ರೆ ದೇಹದ ಪೋಷಣೆಯ ಕಾರ್ಯ ವೇಗವಾಗಿ ನಡೆಯುತ್ತೆ. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಅಧಿಕವಾಗಿ ಆಹಾರ ಕೊಡ್ತೀವಿ. ಶರೀರಕ್ಕೆ ಜೀರ್ಣಿಸುವ ಕೆಲಸ ಕೊಡುವುದರಿಂದ ಅದರ ಪೋಷಣೆ ಕೆಲಸ ಕಡಿಮೆ ಆಗುತ್ತೆ. 2 ಮೂಳೆಗಳನ್ನು ತೆಗೆದು ಮುರಿದಿರುವ ಮೂಳೆಗಳನ್ನು ಅಂಟಿಸಿ ಒಂದು ಕಟ್ಟು ಹಾಕಿದರೆ ಸಾಕು, ಮುರಿದ ಮೂಳೆಗಳು ಅಂಟಿಕೊಳ್ಳುತ್ತದೆ ಎಂದು ನಮ್ಮ ಪರಂಪರೆ ವೈದ್ಯ ಹೇಳುತ್ತೆ. ಈಗಿರುವ ವೈದ್ಯ ಕೂಡ ಅದೇ ಕೆಲಸವನ್ನೇ ಮಾಡುತ್ತದೆ. ಕಟ್ಟು ಹಾಕಿ ಪ್ಲೇಟ್ ಇಡುತ್ತಾರೆ. ಆ ಅಂಟಿಸಿರುವ ಕೆಲಸವನ್ನು ವೈದ್ಯ ಮಾಡಲ್ಲ, ಶರೀರ ಮಾಡುತ್ತದೆ. ಆ ಆಕ್ಸಿಡೆಂಟ್ ನಲ್ಲಿ ಭಯಂಕರವಾಗಿ ಮೂಳೆ ಮುರಿತ, ಯಾವ ವಿಧವಾದ ತೊಂದರೆ ಆಗಿದ್ದೂ ಅದನ್ನು ಸರಿ ಮಾಡೋದು ಶರೀರನೇ. ಇನ್ನೂ ಹೇಳಬೇಕಂದ್ರೆ ಸಾಧಾರಣ ಕಾಲಕ್ಕಿಂತ ಹೀಗೆ ಸರಿ ಮಾಡುವ ಅವಶ್ಯಕತೆ ಇರುವ ಕಾಲಗಳಲ್ಲಿ ದೇಹ ಇನ್ನೂ ಅಧಿಕವಾಗಿ ಕೆಲಸ ಮಾಡುತ್ತೆ. ನನಗೆ 3 ತಿಂಗಳು ಮುಂಚೆ ಒಂದು ಆಕ್ಸಿಡೆಂಟ್ ಆಗಿತ್ತು. ಆವಾಗ ಲೆಫ್ಟ್ ಸೈಡ್ ಹಿಪ್ ಆ ಬಾಲು ಹೊರಗಡೆ ಪ್ರೊಜೆಕ್ಟ್ ಆಯ್ತು. ಮೇನ್ ಬೋನ್ 90 ಡಿಗ್ರಿ ಮೇಲ್ ಬಂದ್ಬಿಡ್ತು. ಕೂಡ್ಲೆ CT ಸ್ಕ್ಯಾನ್ ತೆಗೆದಾಗ ಕ್ಲಿಯರ್ ಕಟ್ ಆಗಿ ಫ್ರಾಕ್ಚರ್ ಇದ್ದಿದ್ ಗೊತ್ತಾಯ್ತು. ಡಾಕ್ಟರ್ಸ್ ಏನ್ ಹೇಳಿದ್ರು ಅಂದ್ರೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿ ಆಪರೇಷನ್ ಮಾಡ್ಬಿಟ್ರು. ಬಟ್ ಕಾಲ್ ಕೆಳಗಿಡಬೇಡಿ, ನಡಿಬೇಡಿ ಅಂತ ಹೇಳ್ಬಿಟ್ರು. 2 ತಿಂಗಳಾದ್ಮೇಲೆ ಮೆಡಿಕಲ್ ರಿವ್ಯೂ ಹೋಗ್ಬೇಕಾದ್ರೆ ಇನ್ನೊಂದು ಬೋನ್ ಗ್ರಾಫ್ಟಿಂಗ್ ಆಪರೇಷನ್ ಮಾಡ್ಬೇಕು, ಅವಾಗ್ಲೇ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ರು. ಬಟ್ ನಂಗೆ ಇಷ್ಟ ಇಲ್ಲ. ಅವಾಗ ಇಲ್ಲಿ ಅಕ್ಯುಪಂಕ್ಚರ್ ಕ್ಲಾಸ್ ನಡೀತಾ ಇತ್ತು. ನಾನು ಅಲ್ಲೋಗಿ ಕೇಳ್ದೆ, ನೀವ್ ಯಾಕೆ ಆಪರೇಷನ್ ಮಾಡ್ಕೊಂಡ್ರಿ, ನಾನ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ನಲ್ವಾ ಅಂತ ಹೇಳಿದ್ರು. ಒಂದ್ ಚಿಕ್ಕ ಟ್ರೀಟ್ಮೆಂಟ್ 1 ನಿಮಿಷನೇ ಮಾಡಿದ್ದು. ಯಾವ್ದೇ ಒಂದು ಔಷಧಿನೋ ಮಾತ್ರೆನೋ ಕೊಡ್ದಿರ ಟ್ರೀಟ್ಮೆಂಟ್ ಮಾಡಿದ್ರು. ಮಾರನೇ ದಿವಸದಿಂದ ನಾನ್ ಚೆನ್ನಾಗಿ ನಡೆಯಕ್ ಸ್ಟಾರ್ಟ್ ಮಾಡ್ದೆ. ಯಾವ ಸ್ಟಿಕ್ಕು ಇಲ್ದಿರ ನನಗ್ ನಾನೇ ನಡೆಯಕ್ ಸ್ಟಾರ್ಟ್ ಮಾಡ್ದೆ. ಐ ಆಮ್ ಥ್ಯಾಂಕ್ಸ್ ಟು ಅಕ್ಯುಪಂಕ್ಚರಿಸ್ಟ್. ಶಿವಗಾಸಿಯಿಂದ ಆಂಡಿಪಟ್ಟಿಗೆ ಬೈಕ್ ನಲ್ಲಿ ಬರ್ತಾ ಇದ್ದೆ. ಬರುವಾಗ ಉಸ್ಲಂಪಟ್ಟಿ ಪಕ್ಕದಲ್ಲಿ ಪೂಚಿಪಟ್ಟಿ ಅಂತ ಊರಿದೆ. ರಸ್ತೆಯ ಮಧ್ಯದಲ್ಲಿ ಪೊಲೀಸ್ ಬ್ಯಾರಿಕೇಡ್ ಕಬ್ಬಿಣದ ಕಂಬಿ ಇಟ್ಟಿದ್ರು. ಅದು ಗೊತ್ತಾಗ್ಲಿಲ್ಲ, ಬ್ಯಾರಿಕಾರ್ಡ್ ಇತ್ತು. ರಾತ್ರಿ 9 ಗಂಟೆಗೆ ಬರ್ತಾ ಇದ್ದೆ. ಕತ್ಲಲ್ಲಿ ಏನು ಸರಿಯಾಗಿ ಕಾಣಿಸ್ಲಿಲ್ಲ. ನೇರವಾಗಿ ಹೋಗಿ ಅದರಲ್ಲಿ ಗುದ್ದುಬಿಟ್ಟೆ. 50ರಿಂದ 60 ಕಿಲೋಮೀಟರ್ ವೇಗ. ಹೆಲ್ಮೆಟ್ ಹಾಕಿದ್ದೆ. ಹೆಲ್ಮೆಟ್ ಹಾಕಿದ್ರು ಅದನ್ನು ಮೀರಿ ಈ 2 ದವಡೆ ಹಲ್ಲುಗಳು ಮುರಿದೋದ್ವು. ಈ ಜಾಗದಲ್ಲಿ ಹೊಡೆಯಿತು. ಮೂಗು ಕಿವಿಯಲ್ಲೆಲ್ಲ ರಕ್ತ ಬಂದ್ಬಿಡ್ತು. ಆದ್ರೆ ನನಗೆ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಬೈಕ್ ನಲ್ಲಿ ಬರ್ತಾ ಇದ್ದಿದ್ದು ಮಾತ್ರ ಜ್ಞಾಪಕ ಇತ್ತು. ಇದಾದ್ಮೇಲೆ ಒಂದು ಆಕ್ಸಿಡೆಂಟ್ ಆದ್ಮೇಲೆ 108ಕ್ಕೆ ಫೋನ್ ಮಾಡಬೇಕು. ಅಲ್ಲಿದ್ದ ಜನಗಳೆಲ್ಲ ಅದನ್ನೇ ಮಾಡಿದ್ರು. ಅಲ್ಲಿ ಬಂದ 108 ಆಂಬುಲೆನ್ಸ್ ನಮ್ಮನ್ನ GH ಗೆ ತಗೊಂಡೋಗಿ ಉಸ್ಲಂಬಟ್ಟಿ GH ಅಲ್ಲಿ ಹಾಕಿದ್ರು. ಅಲ್ಲಿಂದ ನಮ್ಮ ಮನೆಗೆ ವಿಷಯ ತಿಳಿಸಿದ್ರು. ಮನೆಯಿಂದ ಎಲ್ಲರೂ ನನ್ನನ್ನು ನೋಡಲು ಬಂದ್ರು. ಮನೆಯವರಿಗೆ ಡಾಕ್ಟರ್ ಹೇಳಿದ್ದು ತುಂಬಾ ಕಷ್ಟ, ಇವರಿಗೆ ಚಿಕಿತ್ಸೆ ಇಲ್ಲಿ ಕೊಡಲಾಗುವುದಿಲ್ಲ, ನೀವು ಮಧುರೈ GH ಗೆ ಕರೆದುಕೊಂಡು ಹೋಗಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋದ್ರು. ಕರೆದುಕೊಂಡು ಹೋಗ್ಬೇಕಾದ್ರೆ ಸರ್ಕಾರಿ ಆಸ್ಪತ್ರೆಗಿಂತ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ ಕರ್ಕೊಂಡು ಹೋದ್ರು. ಅಲ್ಲಿ ಕರ್ಕೊಂಡು ಹೋಗಿ ಸೇರಿಸಿದ್ರು. ನನ್ನ ಹೊಡೆದೋಗಿರೋ ಮೂಳೆ ಎಲ್ಲ ಸ್ಕ್ಯಾನ್ ಮಾಡಿ ನೋಡಿದ್ರು. ಟೆಸ್ಟ್ ಎಲ್ಲ ತಗೊಂಡ್ರು. ಅದು ರಿಸಲ್ಟ್ ಹೇಳಿದ್ದಾರೆ, ಇದು ಮೂಳೆ ಎಲ್ಲ ಮುರಿದೋಗಿದೆ, ಇದು ಆಪರೇಷನ್ ಮಾಡಬೇಕು, ಇಲ್ಲಿ 5 ಪ್ಲೇಟ್ ಇಡಬೇಕು, ಇಲ್ಲೊಂದು 3 ಪ್ಲೇಟ್ ಇಡಬೇಕು, ಇದೆಲ್ಲ ಹೇಳಿದ್ದಾರೆ. ಆಮೇಲೆ ಆಪರೇಷನ್ ಮಾಡಬೇಕು. ನಮ್ಮ ಮನೆಯಲ್ಲಿ ತಕ್ಷಣ ನಮ್ಮಪ್ಪ ಒಪ್ಲಿಲ್ಲ. ಮಾರನೇ ದಿನ ಬೆಳಗ್ಗೆ 6 ಗಂಟೆಗೆ ನಾನು ಕಂಡ್ಬಿಟ್ಟೆ. ನಾನು ಅಲ್ಲಿದ್ದ ಡಾಕ್ಟರ್ ನರ್ಸ್ಗೆಲ್ಲ ಹೇಳಿದ್ದು, ನನಗೇನು ಇಲ್ಲ, ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡಿ, ನಾನು ಮನೆಗೆ ಹೋಗಿ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಸರಿ ಅಂತೇಳಿ ಅವರು ಎಲ್ಲ ಯೋಚನೆ ಮಾಡ್ತಾನೆ ಇದ್ರು. ಆಮೇಲೆ ಮಧ್ಯಾಹ್ನ ಸಾಯಂಕಾಲ ನನಗೆ ಜ್ಞಾನ ಬಂದಾಗ ಜ್ಞಾನ ಹೋಗೋದು ಮಾಡ್ತಾ ಇತ್ತು. ಜ್ಞಾನ ಬಂದಾಗೆಲ್ಲ ಡಿಸ್ಚಾರ್ಜ್ ಮಾಡಿ ಅಂತ ಹೇಳ್ತಾ ಇದ್ದೆ. ಆಮೇಲೆ ನನ್ನ ಸ್ನೇಹಿತರು ಬಂಧುಗಳು ನನ್ನ ನೋಡೋಕ್ ಬಂದವ್ರನ್ನೆಲ್ಲ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಾ ಇದ್ದೆ. ಅವರು ಎಲ್ಲ ಆಲೋಚನೆ ಮಾಡಿ ನನ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡ್ಬಂದ್ರು. ಬಂದಾದ ಮೇಲೆ ನಾನು ಫುಲ್ ರೆಸ್ಟ್ ಅಲ್ಲಿದ್ದೆ. ಏಕೆಂದರೆ ದೇಹ ತನ್ನನ್ನು ತಾನೇ ಗುಣಪಡಿಸಿಕೊಳ್ಳುವಂತ ಬಲ ಹೊಂದಿದೆ ಎಂದು ನನ್ನ ಬಳಿ ಇದ್ದ ಪುಸ್ತಕದಲ್ಲಿ ಓದಿದ್ದೆ. ಆದ್ರಿಂದ ಮನೆಗೆ ಬಂದ ಮೇಲೆ ನಾನು ಯಾವುದೇ ವೈದ್ಯವನ್ನು ಮಾಡದೆ ನನ್ನ ಶರೀರ ಹೇಳಿದ್ದನ್ನ ನಾನು ಗಮನಿಸಿದೆ. ಹತ್ತತ್ರ ಒಂದು 10 ದಿವಸ ನನಗೆ ಹಸಿವೇ ಇರಲಿಲ್ಲ. ಮನೆಯಲ್ಲಿ ವಿಶ್ರಾಂತಿ ತಗೋತಾ ಇದ್ದೆ. ಆಮೇಲೆ 2 ದಿನಗಳ ನಂತರ ಕಂಬಂನಲ್ಲಿ ನನಗೆ ಕ್ಲಾಸ್ ಇತ್ತು. ನನಗೆ ತುಂಬಾ ಆಸಕ್ತಿ ಕ್ಲಾಸ್ಗೆ ಹೋಗಬೇಕು ಅಂತ. ಯಾಕೆ ರೆಸ್ಟ್ ತಗೊಳ್ಳೋದು, ನಾನು ಚೆನ್ನಾಗೇ ಇದ್ದೀನಲ್ಲ ಅಂತ ಇಲ್ಲಿಂದ ಆಂಡಿಪಟ್ಟಿಯಿಂದ ಬಸ್ ಹತ್ತಿ ಕಂಬಂಗೆ ಒಬ್ಬನೇ ಹೋದೆ. ಆದ್ರೆ ನಾನು ಏನ್ ಮಾಡ್ಬಿಟ್ಟೆ, ನನ್ನ ದೇಹ ಸರಿ ಮಾಡುತ್ತಿರುವ ಕೆಲಸ ಮಾಡುವಾಗ ನನ್ನ ದೇಹದ ಕೆಲಸನ ಸ್ವಲ್ಪ ನಿಲ್ಸಿದ್ರೆ ಇನ್ನೂ ಸ್ವಲ್ಪ ಬೇಗ ರಿಕವರಿ ಆಗಿರೋದು. ನನ್ನ ದೇಹವನ್ನು ಸರಿ ಮಾಡ್ತಾ ಇರುವ ಸಮಯದಲ್ಲಿ ನಾನು ತುಂಬಾ ತೊಂದರೆ ಕೊಟ್ಟಿದ್ರಿಂದ ತುಂಬಾ ಸುಸ್ತಾಗಿದೆ. ಮತ್ತೆ ನೋಡೋದಕ್ಕೆ ನನಗೆ ತುಂಬಾ ಭಯ ಆಗಿದೆ. ಒಬ್ಬನೇ ಹೋಗೋದಕ್ಕೆ ಭಯ ಆಗ್ತಾ ಇದೆ.
ಮಾರನೇ ದಿನ ನನಗೆ ಕ್ಲಾಸ್ಗೆ ಬರ್ಲಿಕ್ಕೆ ಇಷ್ಟ ಇರಲಿಲ್ಲ. ಸರಿ ಮಾಡುವ ಕೆಲಸ ನಡೀತಾ ಇರ್ಬೇಕಾದ್ರೆ ಬಹಳ ಕೆಲಸ ಕೊಡಬಾರ್ದು, ಕೆಲಸ ಕಡಿಮೆ ಮಾಡ್ಕೋಬೇಕು. ಅದ್ ನಾನ್ ಮಾಡಿದ್ರಿಂದ ಸ್ವಲ್ಪ ತೊಂದರೆ ಆಯ್ತು. ಮಾರನೇ ದಿನ ನಾನು ಬಂದು ಮಲ್ಕೊಂಬಿಟ್ಟೆ. ಊಟ ಮಾಡಿ 20 ದಿವಸ ಆಯ್ತು. ನಾನು ನಡ್ಕೊಂಡು ಹೋಗಿ ಸೆಲ್ ಫೋನ್ ಸರ್ವಿಸ್ ಸೆಂಟರ್ನ ನಾನು ಆಂಡಿಪಟ್ಟಿನಲ್ಲಿ ಇಟ್ಟಿದ್ದೆ. ದಿವಸಕ್ಕೆ 4-5 ಗಂಟೆ ಟೈಮು ಅಲ್ಲಿ ಕೆಲಸ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬರ್ತಾ ಇದ್ದೆ. 2013 ಡಿಸೆಂಬರ್ 30ನೇ ತಾರೀಕು ರಾತ್ರಿ ನನಗೆ ಆಕ್ಸಿಡೆಂಟ್ ಆಯ್ತು. ನಾನು ಈ ಕೆಲಸಗಳೆಲ್ಲ ಮುಗಿಸ್ಕೊಂಡು ಫೆಬ್ರವರಿ 1ನೇ ತಾರೀಕು ಕರೆಕ್ಟ್ ಆಗಿ ನನ್ನ ರೊಟೀನ್ ಲೈಫ್ಗೆ ಬಂದ್ಬಿಟ್ಟೆ. ಸ್ವಲ್ಪ ಕೂಡ ಸುಸ್ತೇ ಇಲ್ಲದೆ ಯಾವಾಗಲೂ ಹೇಗೆ ನಾನು ಕೆಲಸ ಮಾಡ್ತಿದ್ನೋ. ಊಟ ಮಾತ್ರ ಗಟ್ಟಿಯಾದ ಪದಾರ್ಥ ತಿನ್ನಲು ಆಗ್ತಾ ಇರಲಿಲ್ಲ. ಅನ್ನ ಗಂಜಿ ತರ ಮಾಡ್ಕೊಂಡು ತಿಂತಾ ಇದ್ದೆ. 2 ತಿಂಗಳಾಯ್ತು. ಮಾರ್ಚ್ ಇಂದ ಒಳ್ಳೆ ಆಹಾರ ತಿನ್ನಲು ಶುರು ಮಾಡಿದೆ. ಆಗ ಆ ತಿಂಗಳು ಮುಗೀತು. ನಾನು ಮಾಂಸ ತಿಂತಾ ಇದ್ದೆ. ಈಗ ಮೂಳೆಯನ್ನು ಕಡಿಯಷ್ಟು ಆಗಿದ್ದೀನಿ. ಇಂಡಿಯಾ ಅಕ್ಯುಪಂಕ್ಚರ್ ಸಾಧನೆ ಎಂದರೆ ಆಂಧ್ರಪ್ರದೇಶದ ನಂದ್ಯಾಲ್ ಎಂಬ ಊರಿನಲ್ಲಿ 15 ದಿನಕ್ಕೊಮ್ಮೆ ನಡೆಯುವ ಅಕ್ಯುಪಂಕ್ಚರ್ ಕ್ಯಾಂಪ್ನಲ್ಲಿ 1000ಗಟ್ಟಲೆ ರೋಗಿಗಳು ಬಂದು ಚಿಕಿತ್ಸೆ ತೆಗೆದುಕೊಳ್ಳುತ್ತಿದ್ದಾರೆ. ಬೆಳಗಿನ ಜಾವ 4-5 ಗಂಟೆಗೆಲ್ಲ ಚಿಕಿತ್ಸೆ ನಡೆಯುವ ಜಾಗದಲ್ಲಿ ಚಿಕಿತ್ಸೆಗೋಸ್ಕರ ಕಾಯುತ್ತಿದ್ದಾರೆ. ಬಹಳ ಗಂಟೆಗಳ ಪ್ರಯಾಣ ಮಾಡಿ ಹಲವು ಗಂಟೆಗಳ ಕಾಲ ಕಾದು ನಂತರ ಈ 1 ನಿಮಿಷ ಚಿಕಿತ್ಸೆಗೋಸ್ಕರ ಒಂದು ದಿನ ಮುಂಚಿತವಾಗಿಯೇ ಬಂದು ಬಿಡುತ್ತಾರೆ. ನನ್ ಮೈ ಮೇಲೆ ರೆಡ್ ಪ್ಯಾಚಸ್ ವೈಟ್ ಪ್ಯಾಚಸ್ ಇತ್ತು. ನಾನು ಒಂದು 6-7 ಸಲ ಇಲ್ಲಿ ಬಂದಿದ್ದೀನಿ. ಈಗ ನಾನ್ ಚೆನ್ನಾಗಿದ್ದೀನಿ. ಈಗ ನಂಗೆ ಯಾವ ತೊಂದ್ರೆನೂ ಇಲ್ಲ. ಮುಖದ ಮೇಲೆ ಕಲೆ ಕಮ್ಮಿ ಆಗಿದೆ. ಚೆನ್ನಾಗಿದ್ದೀನಿ. ನಾನು ಫಿಟ್ ಆಗಿದ್ದೀನಿ. ಹೈದರಾಬಾದ್ ಇಂದ 1 ದಿವಸ ಮೊದಲೇ ಬರ್ತಾ ಇದ್ದೀನಿ. ನಾನು ಬೆಳಗ್ಗೆ ಬರ್ತೀನಿ. ಹಂಗಂದ್ರೆ ನೈಟ್ ಹೈದರಾಬಾದ್ ಇಂದ 14 ಅವರ್ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡಿ ಬರ್ತೀನಿ. ಬೆಳಗ್ಗೆ ಬರ್ತೀನಿ, ಟ್ರಾವೆಲ್ ಮಾಡಿ ಬರ್ತೀನಿ. ಆಮೇಲೆ ಇಲ್ಲಿ ಒಂದು 12 ಅವರ್ ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತೀನಿ. ಆಮೇಲೆ ತಿರ್ಗಾ 14 ಅವರು ಜರ್ನಿ ಮಾಡಿ ಆಮೇಲೆ ಮನೆಗೆ ಹೋಗ್ತೀನಿ. 10 ದಿನಕ್ಕೆ ಒಂದು ಸಾರಿ ಸುಮಾರು 3000ದಿಂದ 5000 ರೋಗಿಗಳು ಚಿಕಿತ್ಸೆಗೋಸ್ಕರ ಆಂಧ್ರ, ತೆಲಂಗಾಣ ಹಲವಾರು ಭಾಗಗಳಿಂದ ಇಲ್ಲಿಗೆ ಬರುತ್ತಿದ್ದಾರೆ. ಇಷ್ಟೊಂದು ಜನರನ್ನು ಸಮಾಳಿಸಲು ಜಾಗ ಬೇಡವೇ? ಅದಕ್ಕೆ ನಂದ್ಯಾದಲ್ಲಿರುವ ಒಂದು ಚಿತ್ರರಂಗವನ್ನು ಬಾಡಿಗೆಗೆ ತೆಗೆದುಕೊಂಡು ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಕ್ಯಾಂಪ್ ಅನ್ನು ನಡೆಸುತ್ತಿದ್ದಾರೆ. ನಮ್ಮ ಮನೆ ಓನರ್ಗೆ ಶುಗರ್ ಇತ್ತು, ತುಂಬಾ ಶುಗರ್ ಜಾಸ್ತಿ ಇತ್ತು. ಆಕೆಗೆ ಈಗ ಕಮ್ಮಿ ಆಗಿದೆ. ಆದ್ರೆ 1-2 ಸಾರಿ ಇಲ್ಲಿಗೆ ಬಂದ ತಕ್ಷಣ ತುಂಬಾ ಕಮ್ಮಿ ಆಗಿದೆ. ಆನಂತರ ನೀನು ಕೂಡ ಒಂದ್ಸಾರಿ ಬಾಬಾ ಅಂತ ನನ್ನನ್ನ 5-6 ಸಾರಿ ಕರೆದ್ರು ನಾನು ಹೋಗ್ಲಿಲ್ಲ. ನನಗೆ ಹೊಟ್ಟೆನಲ್ಲಿ ಗೆಡ್ಡೆ ಇದೆ. 8 ವರ್ಷಗಳಿಂದ ಗೆಡ್ಡೆ ಇದೆ. ಆದ್ರಿಂದ ಒಂದ್ಸಾರಿ ಹೋಗ್ಬರೋಣ, ಎಷ್ಟೋ ಹಣ ಖರ್ಚು ಮಾಡಿದೀಯಾ, ಇಲ್ಲಿ ಒಂದ್ಸರಿ ಬಾ ಅಂದ್ರು ಕೂಡ ನಾನು ಹಾಗೆಲ್ಲ ಮುಟ್ಟಿದ್ರೆ ಕಮ್ಮಿ ಆಗತ್ತೆ ಅಂತ ಅವ್ರ ಮಾತು ಕೇಳಲೇ ಇಲ್ಲ. ನೀನು ತುಂಬಾ ಬಾಧೆ ಪಡ್ತಿದ್ಯಾ, ನಿನಗೆ ಆಪರೇಷನ್ಗೆ 70,000 ಬೇಕು ಅಂತ ಹೇಳಿದ್ರು. ನಂತರ ಅಷ್ಟು ದುಡ್ಡು ಆಪರೇಷನ್ಗೆ ಬೇಕು, ಇಲ್ಲಿ ಆದ್ರೆ 1,000 ರೂಪಾಯಿ ಟ್ರೈನ್ಗಷ್ಟೇನೆ ಖರ್ಚು ಸಾಕು ಅಂತ ಟ್ರೈನ್ಗೆ ಒಂದ್ಸಾರಿ ಹೋಗ್ಬರೋಣ ಬಾ ಅಂತ ಓನರ್ ನನಗೆ ಹೇಳಿದ್ರು. ಸರಿ, ನಾನು ಪೇಪರ್ನೆಲ್ಲ ರೆಡಿ ಮಾಡ್ಕೊಂಡು ಇಲ್ಲಿಗೆ ಬಂದ್ ನೋಡ್ದೆ. ಬಂದ ನಂತರ ಇಲ್ಲಿ ಡಾಕ್ಟರ್ ನೋಡಿದ ನಂತರ ಅದು ಇಲ್ಲಿ ಇಂಜೆಕ್ಷನ್ ಅಂದ್ರೆ ಕಾಲನ್ ಮುಟ್ಟಿದ್ರು. ಅಯ್ಯೋ, ಹೀಗ್ ಮುಟ್ಟಿದ್ರೆ ಹೇಗೆ ಕಮ್ಮಿ ಆಗತ್ತೆ ಅಂತ ನಾನು ಅಂದ್ಕೊಂಡೆ. ಆಮೇಲೆ ನಾವು ಮನೆಗೆ ಹೋಗ್ಬಿಟ್ವಿ. ಆವಾಗ್ನಿಂದ ನನಗೆ ಕಮ್ಮಿ ಆಯ್ತು ನೋವು ಕೂಡ. ಈಗ ನಾನು 7ನೇ ಸಾರಿ ಇಲ್ಲಿಗೆ ಬರ್ತಾ ಇದ್ದೀನಿ. ನಾನು ತುಂಬಾ ಜನರನ್ನ ಇಲ್ಲಿಗೆ ಕರ್ತಂದಿದ್ದೀನಿ. ಹತ್ತತ್ರ 1000 ಮಂದಿ ನಮ್ ಕಡೆಯಿಂದ ಬಂಧುಗಳು, ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ನನಗೀಗ ತುಂಬಾ ಚೆನ್ನಾಗಿದ್ದೀನಿ. ನನಗೆ ಎಷ್ಟು ಆನಂದ ಆಗಿದೆ ಅಂದ್ರೆ ಅಷ್ಟು ಆನಂದ ಆಗ್ತಿದೆ. ನನಗೆ 8 ವರ್ಷದಿಂದ ಇದ್ದ ನೋವು ಒಂದೇ ಸಾರಿ ಹೀಗೆ ಮುಟ್ಟಿದ್ರೆ ಕಮ್ಮಿ ಆಯ್ತಂದ್ರೆ ನನ್ನಿಂದ ನಂಬೋಕೆ ಆಗ್ತಿಲ್ಲ. ಮತ್ತೆ ನನ್ನ ಮಗಳಿಗೆ 10 ತಿಂಗಳಿಂದ ಮಾತೇ ಬರ್ತಾ ಇರ್ಲಿಲ್ಲ, ಅತ್ರೆ ಶಬ್ದನೂ ಇರ್ತಾ ಇರ್ಲಿಲ್ಲ. ಅವಳನ್ನು ಕೂಡ ಕರ್ಕೊಂಡ್ ಬಂದೆ. ಒಂದ್ಸಾರಿ ಕರ್ಕೊಂಡ್ ಬಂದೆ, ನನ್ ಮಗಳು ಟ್ರೈನ್ ನಲ್ಲಿ ಹತ್ರ ಶಬ್ದ ಬಂತು. ಈಗ ಅವಳು ಚೆನ್ನಾಗಿ ಮಮ್ಮಿ, ಡ್ಯಾಡಿ, ತಾತ ಅಂತ ಎಲ್ಲಾ ಮಾತಾಡ್ತಾಳೆ. 2 ಸಾರಿಗೆ ಸರಿ ಹೋಯ್ತು. ಈಗ ಅವಳನ್ನ ಕರ್ಕೊಂಡ್ ಬರ್ತಾ ಇಲ್ಲ. ಸುಮಯ್ಯಗೆ ಮೊದಲು ನಡೆಯೋಕೆ ಆಗ್ತಾನೆ ಇರ್ಲಿಲ್ಲ, ತುಂಬಾ ಕಷ್ಟ ಪಡ್ತಾ ಇದ್ಲು. 2ನೇ ಸಾರಿ ಇಲ್ಲಿಗೆ ಬಂದಾಗಿಂದ ಪರವಾಗಿಲ್ಲ. ಮೊದಲು ತುಂಬಾ ಕಷ್ಟ ಪಡ್ತಾ ಇದ್ಲು, ಈಗ ರಿಲೀಫ್ ಆಗಿದೆ. ಈಗ ನಮ್ಮ ಹತ್ರ ದುಡ್ಡಿದೆ, ಏನು ತೊಂದ್ರೆ ಇಲ್ಲ. ಈಗ ನಿಧಾನವಾಗಿ ಕೈಕಾಲು ಆಡಿಸ್ತಾಳೆ. ಮೊದಲು ನಡೆಯೋಕೆ ಆಗ್ತಾ ಇರ್ಲಿಲ್ಲ, ಈಗ ಹಿಡ್ಕೊಂಡ್ರೆ ಸ್ವಲ್ಪ ನಡೀತಾಳೆ. ಒಂದೊಂದ್ ಸಾರಿ ತಾನೇ ಚೇರಲ್ಲಿ ಕೂತ್ಕೊಂಡು ತಾನೇ ಚೇರಿಂದ ಎದ್ದೇಳ್ತಾಳೆ. ಈಗ ಸ್ವಲ್ಪ ಮೆತ್ತಗೆ ಯಾರ ಸಪೋರ್ಟು ಇಲ್ದಿರ ನಡೀತಾಳೆ. ಈಗ ಚೆನ್ನಾಗಿ ಓಡಾಡ್ತಾಳೆ. ಮೊದಲಿಗಿಂತ ಈಗ ಚೆನ್ನಾಗಿದ್ದಾಳೆ. ಮೊದಲು ಚೇರಲ್ಲಿ ಕೂರಿಸ್ಬೇಕಾಯ್ತು, ಏಳಿಸ್ಬೇಕಾಗಿತ್ತು. ಈಗ ಹಿಡ್ಕೊಂಡ್ರೆ ಮೆತ್ತಗೆ ನಡೀತಾಳೆ. ಈಗ ಚೆನ್ನಾಗಿ ನಡೀತಾ ಇದ್ದಾಳೆ, ಪರವಾಗಿಲ್ಲ. ಈಗ ಅವಳು ಚೆನ್ನಾಗಿ ನಡೀತಾಳೆ. ಈ ಮಹಾಜನರ ಸಭೆಯ ಬಗ್ಗೆ
ಅಕುಪಂಚರ್ ಚಿಕಿತ್ಸಾದಾರರು ಏನು ಹೇಳುತ್ತಾರೆ? ನಾವು ಸರಿಯಾದ ರೀತಿಯಲ್ಲಿ ಅಕುಪಂಚರ್ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ. ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತಾನೆ ಜನ ಹೆಚ್ಚಿಗೆ ಸಂಖ್ಯೆಯಲ್ಲಿ ನಮ್ಮ ಹತ್ರ ಬರ್ತಾ ಇದ್ದಾರೆ. ಅಕುಪಂಚರ್ ಮಾಡುತ್ತಿರುವ ಪ್ರತಿಯೊಂದು ಹೀಲರ್ ಹತ್ರನು ಜನಗಳು ಹೆಚ್ಚಿಗೆ ಸಂಖ್ಯೆಯಿಂದ ಬರ್ತಾನೆ ಇರ್ತಾರೆ. ಖಂಡಿತವಾಗ್ಲು ಕರ್ನಾಟಕದ ರಾಜ್ಯದಲ್ಲಿ ಇಂಡಿಯನ್ ಅಕುಪಂಚರ್ ವಿಧಾನ ಈಗ ಪ್ರಜಾವೈದ್ಯವಾಗಿ ಬದಲಾವಣೆ ಆಗುತ್ತಿದೆ. ಬೆಂಗಳೂರು, ಮೈಸೂರು, ಹೊಸಪೇಟೆ, ಹುಬ್ಬಳ್ಳಿಯಂತಹ ಊರುಗಳಲ್ಲಿ ಸಾವಿರಾರು ಮಂದಿ ಔಷಧಿಗಳನ್ನು ಬಿಟ್ಟು ಪ್ರಕೃತಿಯೊಡನೆ ಬೆರೆತು ಬಾಳುತ್ತಿದ್ದಾರೆ. ಇವರುಗಳ ಅನುಭವ ಏನು? ಇಲ್ಲಿ ಬರೋರೆಲ್ಲ ಹೇಗಿದ್ದಾರೆ ಅಂದ್ರೆ ಎಲ್ಲಾ ತರದ ಕಾಯಿಲೆಗಳಿಂದನೂ ಮೆಡಿಸಿನ್ಸ್ ತಗೊಂಡು ಎಲ್ಲಾ ಕಡೆ ಕಷ್ಟ ಬಿದ್ದು ಕೊನೆಯಲ್ಲೂ ಪ್ರತಿಫಲ ಸಿಗದೆ ನಮ್ಮಲ್ಲಿ ಬಂದು ಎಲ್ಲಾ ಗುಳಿಗೆ ಪಳಿಗೆಲ್ಲ ಬಿಟ್ಟು ಗುಣವಾಗ್ತಿದ್ದಾರೆ. ಈ ಚಿಕಿತ್ಸೆ ಬಂದ್ಬಿಟ್ಟು ಬರೀ ಇಲ್ಲೊಂದೇ ಅಲ್ಲದೆ ಕರ್ನಾಟಕದಲ್ಲಿ ಎಲ್ಲಾ ಭಾಗದಲ್ಲಿನೂ ಸಿಗ್ತಾ ಇದೆ. ಇನ್ನೂ ಕೆಲವು ದಿವಸ ಹೋದ್ರೆಗಿನ ಪ್ರತಿಯೊಂದು ಊರುಗಳಲ್ಲೂ ಈ ಚಿಕಿತ್ಸೆ ಸಿಗಬೇಕಂತ ನಮ್ಮೊಂದು ಆಶೆ ಆಗಿದೆ. ಅದು ನಡೆಯುತ್ತೆ. ಇದರಲ್ಲಿ ಬಂದ್ಬಿಟ್ಟು ಎಲ್ಲಾ ಕಾಯಿಲೆಗಳಿಗೂ ಮೆಡಿಸಿನ್ ಬಿಟ್ಟು ಬಂದು ಗುಣವಾಗಿ ಸರಿಯಾಗಿ ಮತ್ತೆ ಅವರು ಇನ್ನೊಂದು 10-20 ಮಂದಿ ಕರ್ಕೊಂಡ್ ಬರ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಬೆಳೀತಾ ಇದೆ. ಇದಕ್ಕೆ ಮುಂಚೆ ಅಷ್ಟು ಬೆಳವಣಿಗೆ ಇದ್ದಿಲ್ಲ. ಈ ನಡುವೆ ಬಹಳಷ್ಟು ಬೆಳವಣಿಗೆ ನಡೀತಾ ಇದೆ. ಎಲ್ಲೆಲ್ಲಿ ಈ ಚಿಕಿತ್ಸೆ ಸಿಗುತ್ತಂದ್ರೆ ಸದ್ಯಕ್ಕೆ ಹುಬ್ಬಳ್ಳಿ, ಹೊಸಪೇಟೆ, ದಾವಣಗೆರೆ, ಹರಿಹರ, ರಾಣಿಬೆನ್ನೂರು, ಬೆಂಗಳೂರು, ಮೈಸೂರು ಈ ಎಲ್ಲಾ ಭಾಗದಲ್ಲಿ ಸಿಗ್ತಾ ಇದೆ. ಇನ್ನೂ ಕೆಲವು ದಿನಗಳಲ್ಲಿ ಎಲ್ಲಾ ಊರುಗಳಲ್ಲಿ ಸಿಗುತ್ತೆ. ಎಲ್ಲಾ ಕಡೆಗೂ ಎಲ್ಲಾ ಜನಗಳಿಗೂ ಮೆಡಿಸಿನ್ಸ್ ಇಲ್ಲದೇನೆ ಒಂದು ಒಳ್ಳೆ ಆರೋಗ್ಯ ಸಿಗಬೇಕನ್ನೋದೇ ನಮ್ಮ ಉದ್ದೇಶ. I had a periods problem. For that reason I had come for acupuncture. I had taken a lot of tablets before and I was very much fed up of taking tablets. Here I had come not with I had never thought that my problem will get cured, but after 6 months now when I see myself I'm very happy. It's like my dream come true. ನನಗೆ ಪಿಸ್ಟುಲಾ ಪ್ರಾಬ್ಲಮ್ ಇತ್ತು. ಮತ್ತೆ ಒಂದು ಸ್ವಲ್ಪ ನನಗೆ ಆಗಾಗ ಸಿಟ್ಟು ಬರ್ತಾ ಇತ್ತು. ನಾನು ಸಾಕಷ್ಟು ಇದಕ್ಕೆ 1-5 ವರ್ಷದಿಂದ ಮಾತ್ರೆಗಳನ್ನ ತಗೊಳ್ತಾ ಇದ್ದೆ. ಆಮೇಲೆ 2-3 ಸಲ ನನಗೆ ಶಸ್ತ್ರಚಿಕಿತ್ಸೆನೂ ಆಗಿತ್ತು, ಅಂದ್ರೆ ಅದು ಆಪರೇಷನ್ ಆಗಿತ್ತು. ಆದರೂ ಕೂಡ ನಾನು ಇಲ್ಲಿಗೆ ಬಂದ ಮೇಲೆ ನನಗೆ ಫಸ್ಟಿಗೆ ಇದು 3 ಸೆಕೆಂಡ್ನಲ್ಲಿ ಮುಗಿತದ, ಇದು ಯಾವ ತರ ಇದು ನಮಗೆ ಕಾಯಿಲೆ ವಾಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನನಗೂ ಕೂಡ ಸ್ವಲ್ಪ ಡೌಟ್ ಇತ್ತು. ಆದರೆ ನಾನು ಇಲ್ಲಿಗೆ 4-5 ಸಲ ಬಂದು ನಾನು ಟ್ರೀಟ್ಮೆಂಟ್ ತಗೊಂಡ ಬಳಿಕ ನಂದು ಒಂದು ಪಿಸ್ಟುಲಾ ಕಾಯಿಲೆ ಸಂಪೂರ್ಣವಾಗಿ ವಾಸಿ ಆಯಿತು. ಆಮೇಲೆ ಯಾವುದೇ ಔಷಧಗಳು ಇಲ್ಲದೇನೆ ಯಾವ ರೀತಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳಿ ಇಲ್ಲಿ ಒಂದು ಸರಿಯಾದ ಮಾಹಿತಿಯನ್ನು ಕೊಡ್ತಾರೆ. ಮತ್ತೆ ಇಲ್ಲಿ ನಾವು ಪಾಲಿಸಬೇಕಾಗಿದ್ದೇನು ಅಂತಂದ್ರೆ ಯಾವುದೇ ಕಾಯಿಲೆ ಇರಲಿ, ಯಾವುದೇ ತರನಾದ ಔಷಧಗಳನ್ನಾಗಲಿ ಅಥವಾ ಮಾತ್ರೆಗಳನ್ನಾಗಲಿ ನಾವು ತೆಗೆದುಕೊಳ್ಳಬಾರದು. ಕೇವಲ ಅದು ಅವರ ಒಂದು ಎಕ್ಯೂ ಹೀಲಿಂಗ್ ಇಂದ ಮಾತ್ರ ನಮ್ಮ ಎಲ್ಲಾ ಕಾಯಿಲೆಗಳು ವಾಸಿಯಾಗ್ತವೆ. ಹೊಟ್ಟೆ ಹಸಿವಾದಾಗ ಮಾತ್ರ ನಾವು ಊಟ ಮಾಡಬೇಕು ಮತ್ತು ರಾತ್ರಿ 9 ಗಂಟೆಯೊಳಗೆ ನಾವು ಅದನ್ನ ಮಲಗಬೇಕು. ಈ ರೀತಿ ನಾವು ಒಂದು ಪ್ರತಿನಿತ್ಯ ನಮ್ಮ ಒಂದು ದಿನಚರಿಯನ್ನ ಬದಲಾಯಿಸಿಕೊಂಡಲ್ಲಿ ನಾವು ಸಂಪೂರ್ಣವಾಗಿ ಆರೋಗ್ಯವಂತರಾಗಿ ಆಯುರಾರೋಗ್ಯದಿಂದ ನಾವು 100 ವರ್ಷ ಬಾಳಲಿಕ್ಕೆ ಸಾಧ್ಯ ಅಂತ ನನ್ನ ಒಂದು ಅಭಿಪ್ರಾಯ. ತುಂಬಾ ತ್ರಾಸ ಆಗ್ತಾ ಇತ್ತು. 4 ವರ್ಷದಿಂದ 5 ವರ್ಷದಿಂದ ನಂಗೆ ಯಾರ್ದೇ ಸಹಾಯ ಇಲ್ಲದೆ ನಡಿಲಿಕ್ಕೂ ಆಗ್ತಾ ಇದ್ದಿಲ್ಲ. ಹಾಗಾಗಿ ನನಗೆ ತುಂಬಾ ತ್ರಾಸ ಆಗ್ತಿತ್ತು. ಹಾಸ್ಪಿಟಲ್ಗೆ 1-2 ಲಕ್ಷ ಮಟ್ಟ ನಾನು ಹಾಕಿದ್ದೀನಿ ಅಮೌಂಟ್ ಎಲ್ಲ. ತ್ರಾಸಾಗಿ ಡಾಕ್ಟರ್ ಆಪರೇಷನ್ ಬೇಕಂದ್ರು, ನಾನು ಸಣ್ಣ ವಯಸ್ಸಿದೆ ಅಂತ ಬೇಡ ಅಂದ್ರು ಆಪರೇಷನ್ ಮಾಡೋದೆಲ್ಲ. ಹಾಗಾಗಿ ನಮ್ಮ ಮನೆ ಹತ್ರ ಇಲ್ಲೇ ಒಬ್ರು ಬರ್ತಾ ಇದ್ರು. ಅವ್ರ ಸಹಾಯದಿಂದ ನಾನು ಇಲ್ಲಿ ಬಂದೀಗ 7 ತಿಂಗಳಿಂದ ಬರ್ತಾ ಇದ್ದೀನಿ. ಈಗ ನನ್ನ ಕಾಲ ಮೇಲೆ ನಾವು ಒಬ್ಬಳೆ ಯಾರ್ದು ಸಹಾಯದಿಂದ 2-3 ಕಿಲೋಮೀಟರ್ ನಡೀತೀನಿ. ಮತ್ತೆ ಯಾರ್ದೇ ಏನು ಪ್ರಾಬ್ಲಮ್ ಇಲ್ಲ. ಮನೇಲಿ ನನಗೆ 1 ಸೆಕೆಂಡ್ ಕೂಡದೇನೆ ನಾನು ಎಲ್ಲ ಕೆಲಸನೂ ಮಾಡ್ತಾ ಇದ್ದೀನಿ. ನಾ ಈಗ ಮತ್ತೆ ಆರಾಮಾಗಿದ್ದೀನಿ. ಮೊದ್ಲು ಏನು ಪ್ರಾಬ್ಲಮ್ ಇಲ್ಲ ನನಗೆ. ಅಷ್ಟೇ ಇನ್ನ ಬರ್ತಾ ಇದ್ದ ಅಂತ ನನಗೆ ತುಂಬಾನೇ ಆರಾಮಾಗಿದ್ದೀನಿ, ರಿಲ್ಯಾಕ್ಸ್ ಆಗಿದ್ದೀನಿ. ಏನು ಟೆನ್ಷನ್ ಇಲ್ಲ, ಏನಿಲ್ಲ. ದೇಹ ತನ್ನನ್ನು ತಾನೇ ಸರಿಪಡಿಸಿಕೊಳ್ಳುತ್ತದೆ ಎಂಬ ವಾಕ್ಯ ನಿಜ ಎಂದರೆ ಯಾಕೆ ಅಕ್ಯುಪಂಕ್ಚರ್ ಚಿಕಿತ್ಸೆ ಎಂಬುದು ಒಬ್ಬ ಸಾಧಾರಣ ಮನುಷ್ಯನ ಪ್ರಶ್ನೆ ಇಲ್ಲಿ ಮುಖ್ಯತ್ವ ವಹಿಸುತ್ತದೆ. ಈ ಅರ್ಥ ಮನೋವಿಶ್ಲೇಷಣೆ ರೀತಿಯಾಗಿ ಇರಬೇಕು. ಎರಡನೆಯದಾಗಿ ಇದನ್ನು ಪ್ರತಿಯೊಬ್ಬರಿಗೂ ಚಿಕಿತ್ಸೆ ಮಾಡುವಾಗಲೇ ನಾವು ಹೇಳಕ್ಕಾಗೋದಿಲ್ಲ. ಅಂದ್ರೆ ದೇಹದ ರೀತಿಯಾದ ಒಂದು ಚಿಕಿತ್ಸೆ ಕ್ರಮ, ಸುಲಭವಾದ ಮಾತ್ರೆ ಇಲ್ಲದ ಆಕ್ಯುಪಂಕ್ಚರ್ ತರಹದ ಚಿಕಿತ್ಸೆ ಕ್ರಮ. ಅವರ ಶರೀರದಲ್ಲಿ ತನಗೆ ತಾನೇ ಸರಿಪಡಿಸಿಕೊಳ್ಳುವ ಶಕ್ತಿ ಇದೆ ಎಂಬುದನ್ನು ಅವರಿಗೆ ಹೇಳ್ಬೋದು. ಮುಂದಿನದು ಮಲಿನದಲ್ಲಿ ಅಧಿಕವಾಗಿ ಶೇಖರಣೆ ಆಗುವಾಗ, ಹೀಗೆ ತನ್ನನ್ನು ತಾನೇ ಸರಿಪಡಿಸಿಕೊಳ್ಳುವಾಗ, ಉದಾಹರಣೆಗೆ ಶ್ವಾಸಕೋಶದಲ್ಲಿ ಕಫ ಸೇರಿದ್ರೆ, ಅಧಿಕವಾಗಿ ಸೇರಿದ್ರೆ ಈಗ ಶರೀರ ಸರಿಪಡಿಸಿಕೊಳ್ಳುವ ಲಕ್ಷಣ ಇದೆ, ಅದರಲ್ಲಿ ಬದಲಾವಣೆ ಇಲ್ಲ. ಆದರೆ ಕಠಿಣವಾದ ಕೆಮ್ಮು ಬಂದಾಗ ಕಫವನ್ನು ಹೊರತಳ್ಳಿ ನಂತರ ನಾರ್ಮಲ್ ಸ್ಥಿತಿಗೆ ಬರಬಹುದು. ಈಗ ಯಾವುದಾದರೂ ವೈದ್ಯದ ಸಹಾಯವಿದ್ದರೆ ಆ ಕೆಮ್ಮನ್ನು ತಡೆಗೊಳ್ಳುವ ಶಕ್ತಿಯನ್ನು ಈ ಶರೀರ ಕೊಡುತ್ತದೆ. ಮಲಿನ ಇನ್ನೂ ಸುಲಭವಾಗಿ ಸಂಪೂರ್ಣ ಹೊರಹೋಗುವ ಅವಕಾಶವೂ ಆಗುತ್ತದೆ. ಸಹಜವಾಗಿ ಶರೀರ ತನ್ನನ್ನು ತಾನೇ ಸರಿಪಡಿಸಿಕೊಳ್ಳುತ್ತದೆ.
ಆದರೆ ಮಲಿನ ಬಹಳ ಅಧಿಕವಾಗಿ ಬಹಳ ಕಾಲ ಮೀರುವ ಜನರಿಗೆ ಈ ವೈದ್ಯ ಒಂದು ಸಹ ಚಿಕಿತ್ಸೆಯಾಗಿ ಉಪಯೋಗಿಸಿಕೊಳ್ಳಬಹುದು. ಈ ಚಿಕಿತ್ಸೆ ಎಂಬುದು ಪ್ರಪಂಚದಲ್ಲಿರುವ ಯಾವ ವೈದ್ಯವೂ ಯಾವ ವ್ಯಾಧಿಯನ್ನು ಸಂಪೂರ್ಣವಾಗಿ ಸರಿಪಡಿಸಲಾಗುವುದಿಲ್ಲ. ಚಿಕಿತ್ಸೆಯ ಕೆಲಸ ದೇಹ ಸಹಜ ಸ್ಥಿತಿಗೆ ಬರುವುದಕ್ಕೆ ಸಹಾಯ ಮಾಡುವುದು ಮಾತ್ರ. ಈ ವಿಷಯದಲ್ಲಿ ಆಕ್ಯುಪಂಕ್ಚರ್ ಸಹಾಯ ಮಾಡುತ್ತೆ. ಪ್ರಕೃತಿಯ ಅಂಗವೇ ನಾನು ಎಂದು ಅರ್ಥ ಮಾಡಿಕೊಂಡವನಿಗೆ ಔಷಧಿಯೇ ಬೇಕಾಗಿಲ್ಲ. ಹೇಳಬೇಕೆಂದರೆ ಪ್ರಕೃತಿ ನಮಗೆ ಸರಿಯಾದ ವೈದ್ಯವನ್ನು ಹೇಳಿಕೊಡಲೇ ಇಲ್ಲ. ಮನುಷ್ಯರಲ್ಲದೆ ಬೇರೆ ಯಾವ ಜೀವಿಗಳಿಗೂ ಔಷಧಿಯೇ ಇಲ್ಲ. ಬುದ್ಧಿಯ ವೇಗ ಇಲ್ಲದೇ ಇದ್ದರೆ ಚಿಕಿತ್ಸೆ ಬೇಕಾಗೇ ಇಲ್ಲ. ಇಂದು ಸಮಯ ಬುದ್ಧಿಗೆ ಶರಣಾಗಿದೆ. ಇದರಿಂದ ಹೊರಬರುವುದಕ್ಕೆ ಕೆಲವು ನಿಯಮಗಳಿವೆ, ತತ್ವಗಳು. ಅದನ್ನು ರೂಢಿಯಲ್ಲಿ ತರುವುದಕ್ಕೆ ಮನುಷ್ಯರು ಬೇಕಾಗುತ್ತಾರೆ. ಪ್ರಜಾವೈದ್ಯ ಎಂದು ಹೇಳುವ ಆಕ್ಯುಪಂಕ್ಚರ್ ತರಹದ ವೈದ್ಯ ಅವಶ್ಯಕತೆ ಇದೆ. ಇದು ಒಂದು ತಾತ್ಕಾಲಿಕ, ಇದು ನಿರಂತರ ಅಲ್ಲ. ಒಂದು ಬಿಂದುವನ್ನು ಮುಟ್ಟಿ ಅಮುಕುವುದರಿಂದ ಒಬ್ಬ ಮನುಷ್ಯನೊಳಗೆ ಬದಲಾವಣೆ ಏರ್ಪಡಿಸಲಾಗುತ್ತದೆ ಎಂಬ ಪ್ರಶ್ನೆಯನ್ನು ಮುಂದಿಟ್ಟು ಇಂಡಿಯಾ ಅಕ್ಯುಪಂಕ್ಚರ್ನತ್ತ ಸಾಗಿದವರೇ ಈ ಅಕ್ಕು ಹೀಲರ್ಗಳಾಗಿ ಇದ್ದಾರೆ. ಚಿಕಿತ್ಸೆಗಾಗಿ ಬಂದ ರೋಗಿಗಳನ್ನು ಚಿಕಿತ್ಸಾದಾರರಾಗಿ ಮಾಡಿದ ಹೆಮ್ಮೆ ಪ್ರಪಂಚದಲ್ಲೇ ಇಂಡಿಯಾ ಅಕ್ಯುಪಂಕ್ಚರ್ ವೈದ್ಯಕ್ಕೆ ಮಾತ್ರ ಉಂಟು. ಆದ್ದರಿಂದನೇ ಇದನ್ನು ಪ್ರಜಾ ಚಿಕಿತ್ಸೆ ಎಂದು ದಕ್ಷಿಣ ಭಾರತೀಯರು ಹೇಳುತ್ತಾರೆ. ಇಂದು 1000ಕ್ಕೂ ಮೇಲ್ಪಟ್ಟ ಅಕ್ಯುಪಂಕ್ಚರ್ ಚಿಕಿತ್ಸಾದಾರರನ್ನು ಮಾಡಿದ ಅಕ್ಯೂ ಹೀಲರ್ ಬೋಸ್ಕೆ ಮೊಹಮ್ಮದ್ ಮೀರಾ ಅವರುಗಳು 15 ವರ್ಷಗಳ ಹಿಂದೆ ಒಬ್ಬ ಸಾಮಾನ್ಯನಾಗಿ ಈ ಚಿಕಿತ್ಸೆಗಾಗಿ ಹೋಗಿದ್ದಾರೆ. ನನ್ನ ಪತ್ನಿಗೆ ಗರ್ಭದೊಳಗೆ ಹುಣ್ಣು. ಇದಕ್ ಮುಂಚೆ 1 ವರ್ಷಗಳಿಂದ ಬಿಡದೆ ಆಂಗ್ಲ ವೈದ್ಯದಲ್ಲಿ ಚಿಕಿತ್ಸೆ ತಗೋತಾ ಇದ್ವಿ. ಚಿಕಿತ್ಸೆ ತಗೊಂಡ್ರು ಪೂರ್ಣವಾಗಿ ಗುಣವಾಗಿರಲಿಲ್ಲ. ಬಿಡದೆ ಚಿಕಿತ್ಸೆ ಮಾಡಿ 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 ನೋಡುವಾಗ ನೋವು ಮಾತ್ರ ಇರಲಿಲ್ಲ. ಆಮೇಲೆ ಔಷಧಿಗಳನ್ನು ತಿಂದು ತಿಂದು ಬೇಜಾರಾಗಿ ಹೋಗಿ ಸ್ವಲ್ಪ ದಿವಸ 3 ತಿಂಗಳು ಮಾತ್ರ ಔಷಧಿ ತಗೊಳ್ದೇ ಇದ್ವಿ. ಅದು ಏನಾಯ್ತೆಂದ್ರೆ ಅವಳ ಗರ್ಭಕೋಶದ ಹುಣ್ಣು ಅಧಿಕವಾಗಿದ್ದು ಮಾತ್ರವಲ್ಲದೆ ತೊಂದರೆ ಜಾಸ್ತಿಯಾಗಿ ರಾತ್ರಿಯ ನಿದ್ದೆಯೆಲ್ಲ ಕೆಟ್ಟು ಹೋದ ಪರಿಸ್ಥಿತಿ ಬಂದ್ಬಿಡ್ತು. ಆಗ ನಾವು ಇಲ್ಲಿ ಮಧುರೆಯಲ್ಲಿ ಒಂದು ಪ್ರಬಲವಾದ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೋದಾಗ ಈ ಗರ್ಭಕೋಶವನ್ನು ತೆಗೆಯಲೇಬೇಕು, ಅದಲ್ಲದೆ ಬೇರೆ ದಾರಿಯೇ ಇಲ್ಲ ಎಂದು ಡಾಕ್ಟರ್ ಹೇಳಿದ್ರು. ಅದೇ ತರಹ ನಮ್ಮ ಕುಟುಂಬ ಡಾಕ್ಟರ್ ಏನ್ ಹೇಳಿದರಂದ್ರೆ, ಜಗತ್ತಿನ ಯಾವ ಮೂಲೆಗೆ ಹೋದ್ರೂ ಈ ಹುಣ್ಣು ಆರಿಸುವುದಕ್ಕೆ ಬೇರೆ ಔಷಧಿ ಇಲ್ಲ, ಗರ್ಭಕೋಶ ತೆಗೆಯುವುದೇ ಸರಿ, ಅದಲ್ಲದೆ ಬೇರೆ ದಾರಿಯೇ ಇಲ್ಲ ಎಂದು ಹೇಳಿದರು. ಆಗ ನಮಗೆ ಅದರಲ್ಲಿ ಇಷ್ಟವೇ ಇಲ್ಲ. ಆಗ ಬಂದು ಚೆನ್ನೈನಲ್ಲಿ 2 ಡಾಕ್ಟರು ಸಹೋದರರು ಎಂದು ಕರೆಯಲ್ಪಡುವ ಡಾಕ್ಟರ್ ಫಜಲುರ್ ರೆಹಮಾನ್, ಡಾಕ್ಟರ್ ಸಿದ್ದಿಕ್ ಜಮಾಲ್ ಇವರುಗಳು ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಅಂತ ತಿಳಿತು. ಅಲ್ಲಿಗೆ ಹೋದ್ರೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಬೇರೆ ತರಹನೇ ಇತ್ತು. ಬಂದ್ರು, ಕೈ ಮುಟ್ಟಿದ್ರು, ಶರೀರದಲ್ಲಿ ಒಂದು ಭಾಗದಲ್ಲಿ ಟಚ್ ಕೊಟ್ರು. ಅವ್ರಿಗೆ ಏನು ಅವಶ್ಯಕೋ ಆ ಚಿಕಿತ್ಸೆ ಕೊಟ್ಟಿದ್ದೀನಿ, ಅವರು ಗುಣಮುಖರಾಗುತ್ತಾರೆ, ಧೈರ್ಯವಾಗಿ ಹೋಗ್ಬಿಟ್ಟು ಬನ್ನಿ, ಸರಿ ಹೋಗುತ್ತಾರೆ ಎಂದು ನಂಬಿಕೆಯಿಂದ ಹೇಳಿದರು. ಆ ವಿಷಯ ಕೇಳುವುದಕ್ಕೆ ಸಂತೋಷವಾಗಿತ್ತು. ಸರಿ ನೋಡೋಣ, ಏನಾಗುತ್ತೋ ನೋಡೋಣ ಎಂದು ಬಿಡದೆ ಈ ಚಿಕಿತ್ಸೆಗೆ ಹೋಗ್ತಾ ಇದ್ವಿ. ಈ ಚಿಕಿತ್ಸೆ ತಗೋತಾ ಅವರ ಮನಸ್ಥಿತಿಯು ದೇಹಸ್ಥಿತಿ ಹೇಗಿತ್ತೆಂದ್ರೆ, ಚೆನ್ನಾಗಿ ಆಕ್ಟಿವ್ ಆಗಿದ್ದಾರೆ, ಆ ನೋವಿನ ಲಕ್ಷಣ ಏನೂ ಇರಲಿಲ್ಲ, ಗುಣವಾಗ್ತಾ ಇದ್ರು. ನಾನು ಏನ್ ನಿರ್ಧಾರಕ್ಕೆ ಬಂದೆ ಅಂದ್ರೆ, ಸರಿ ಎಲ್ಲ ಸರಿಯಾಗಿದೆ, ನಮ್ಮ ಫ್ಯಾಮಿಲಿ ಡಾಕ್ಟರ್ ಅಮ್ಮ ಮೊದಲೇ ಹೇಳಿದ್ರು ಹೋಗಿ ಚೆಕ್ ಮಾಡೋಣ ಎಂದು ಇವಳನ್ನ ಕರ್ಕೊಂಡು ಹೋದೆ. ಅವ್ರು ಹೇಳಿದ್ರು, ಈ ಹುಣ್ಣು ಪೂರ್ತಿ ಕಲೆಯೇ ಇಲ್ಲದ ಹಾಗೆ ಆರಿದೆ, ಇದಕ್ಕೆ ಏನ್ ಮಾಡ್ದೆ, ಯಾವ ಚಿಕಿತ್ಸೆ ತಗೊಂಡೆ ಎಂದು ಡಾಕ್ಟರ್ ಅಮ್ಮ ಕೇಳಿದ್ರು. ಮಾತ್ರೆ ಔಷಧಿ ಏನು ತಗೊಳ್ದೆ, ಯಾವ ಮಾತ್ರೆ ಉಪಯೋಗಿಸದೆ ಸುಮ್ಮನೆ ದೇಹವನ್ನು ಟಚ್ ಮಾಡಿದ್ದಕ್ಕೆ ಇಷ್ಟು ಬದಲಾವಣೆನಾ, ಇಷ್ಟು ದೊಡ್ಡ ಸರಿ ಹೋಗೋದು, ಗುಣವಾಗೋದು ಎಂಬ ಹಲವು ಪ್ರಶ್ನೆಗಳು ಬರಲು ಶುರುವಾಯಿತು. ಇಂತಹ ಒಂದು ಆಸ್ಪತ್ರೆ, ಇಷ್ಟು ಸುಲಭವಾದ ಒಂದು ಹೈ ಡೈನಾಮಿಕ್ ಆದ ವೈದ್ಯಕೀಯ ಜನರಿಗೆ ಗೊತ್ತಾಗದೇ ಇದೆಯಲ್ಲ, ಹೊರಗೆ ಬರಲೇ ಇಲ್ವಲ್ಲ, ಇಂತಹ ಚಿಕಿತ್ಸೆ ಕ್ರಮ ಇದೆ ಅನ್ನೋದೇ ಗೊತ್ತಿಲ್ವಲ್ಲ, ಇದೊಂದು ಸಿಸ್ಟಮ್ ಆಗಿ ಪ್ರಕಟಣೆನೂ ಆಗ್ಲಿಲ್ಲ, ಯಾರಿಗೂ ತಿಳಿವಳಿಕೆನೂ ಬರಲಿಲ್ಲ, ಜನರ ಗಮನ ಇತ್ತ ತಿರುಗಲೇ ಇಲ್ಲ. ಇದು ಬೇರೆ ಯಾರಾದ್ರೂ ಇದನ್ನು ತಡೆದು ನಿಲ್ಲಿಸಿದ್ರಾ ಅಥವಾ ಜನರು ಇದರ ಮೇಲೆ ಗಮನ ಹರಿಸಲಿಲ್ವಾ ಎಂಬುದಾಗಿ ಹಲವು ವಿಧವಾದ ಪ್ರಶ್ನೆಗಳು ಹುಟ್ಟಿದವು. ಸರಿ, ಇದು ಏನೇ ಆದ್ರೂ ಇದು ಸರಿಯಾದ ಚಿಕಿತ್ಸೆ ಕ್ರಮ, ಸುಲಭವಾದ ಚಿಕಿತ್ಸೆಯಾಗಿಯೂ ಕಲಿತುಕೊಳ್ಳುವುದಕ್ಕೆ ಸುಲಭವಾಗಿಯೂ ಕಾಣುತ್ತದೆ. ಆದ್ರಿಂದ ಇದನ್ನು ನಾವು ಓದೋಣ ಎಂಬ ಪೂರ್ತಿಯಾದ ಗಮನ ಬಂದಿತು. 1.5 ವರ್ಷ ಇದರಲ್ಲಿ ಪೂರ್ತಿ ಗಮನ ಹರಿಸುವಾಗ ಈ ಚಿಕಿತ್ಸೆಯಲ್ಲಿ ಹೇಳಿದ ಆಧಾರದ ಮೇಲೆ ಈ ತರಬೇತಿಯನ್ನು ನಾನು ಮಾಡಲು ಶುರು ಮಾಡಿದೆ. ಮಾಡ್ತಾ ಇದನ್ನು ನಾನು ಕ್ಲಿನಿಕಲ್ ಆಗಿ ಮಾಡಲಿಲ್ಲ, ನಾನು ಟ್ರಯಲ್ ಆಗಿ ಮಾಡ್ತಾ ಇದ್ದೆ. ಓದಿದ ವಿಷಯ ನಿಜಾನ, ಸರಿಯಾಗುತ್ತಾ, ನಾವು ಓದುತ್ತಿರುವ ವಿಷಯವೇ ನಮ್ಮ ಕೈ ಕೂಡಿ ಬರುತ್ತಾ, ಈ ತರವಾದ ಟ್ರಯಲ್ ನಲ್ಲಿ ಇದನ್ನು ನಾನು 9 ತಿಂಗಳು ಬಿಡದೆ ಮಾಡ್ತಾ ಬಂದೆ. ಒಂದು ಘಟ್ಟದಲ್ಲಿ ನನಗೇನು ಅನಿಸಿತು ಅಂದ್ರೆ, ಈ ವೈದ್ಯವನ್ನು ನಾನು ಪೂರ್ಣವಾಗಿ ನಾನು ಮಾಡುವಂತ ಅರ್ಹತೆಯು, ಅದಕ್ಕೆ ಸಾಕಾಗುವ ತರಬೇತಿಯು ದೊರೆತಿದೆ ಎಂಬ ನಂಬಿಕೆ ನನಗೆ ಬಂತು. ಬಂದ ನಂತರ ಇದನ್ನು ವೃತ್ತಿಯಾಗಿ ಮಾಡಬೇಕೆಂದು ನಾನು ನಿರ್ಣಯಿಸಿ
ವೃತ್ತಿಯಾಗಿ ಇದನ್ನು ಮಾಡಿಕೊಂಡೆ 2001ರಲ್ಲಿ. ಮೆಡಿಕಲ್ ವಿದ್ಯೆ ಎಂಬುದು ಕನಸಾಗಿರುವ ಇಂದಿನ ಪರಿಸ್ಥಿತಿಯಲ್ಲಿ ಮನೆಗೊಬ್ಬರು ಅಕ್ಯುಪಂಕ್ಚರ್ ಚಿಕಿತ್ಸಾರರನ್ನು, ಬೀದಿಗೆ ಒಬ್ಬ ಅಕ್ಯುಪಂಕ್ಚರ್ ಶಾಲೆಯನ್ನು ಮಾಡಬೇಕೆಂಬ ಉದ್ದೇಶದಿಂದ ಹಲವು ವಿದ್ಯಾಸಂಸ್ಥೆಗಳು ಕಾಲೇಜುಗಳೊಡನೆ ಸೇರಿ ಪಾರಂಪರ್ಯ ಅಕ್ಯುಪಂಕ್ಚರ್ ವಿದ್ಯೆಯನ್ನು ಕಲಿಸಿಕೊಡುತ್ತಿದೆ. ಇಂಡಿಯನ್ ಅಕ್ಯುಪಂಕ್ಚರ್ ತಮಿಳುನಾಡಿನಲ್ಲಿ ಡಾಕ್ಟರ್ ಸಹೋದರಗಳಿಂದ ಪ್ರಾರಂಭಿಸಿದ್ದರಿಂದ ಅದರ ಹಿನ್ನೆಲೆ ಮಾನ್ಯತೆ ಅಧಿಕವಾಗಿ ದಕ್ಷಿಣ ಭಾರತದಲ್ಲೇ ಇದೆ. ಅದರ ಆಧಾರದ ಮೇಲೆ ತಮಿಳುನಾಡಿನಲ್ಲಿ ತಮಿಳುನಾಡು ಓಪನ್ ಯೂನಿವರ್ಸಿಟಿ, ಪೆರಿಯಾರ್ ಮಣಿಯಮ್ಮೈ ಯೂನಿವರ್ಸಿಟಿ, ತಂಜೈ ತಮಿಳ್ ಯೂನಿವರ್ಸಿಟಿ ಮತ್ತು ಭಾರತೀಯಾರ್ ಯೂನಿವರ್ಸಿಟಿ ಅಂತಹ ಕಾಲೇಜುಗಳು ಇಂಡಿಯಾ ಅಕ್ಯುಪಂಕ್ಚರ್ ಅನ್ನು ಅಂಗೀಕರಿಸಿದೆ. ಅದನ್ನು ಡಿಸ್ಟೆನ್ಸ್ ಎಜುಕೇಶನ್ ಆಗಿಯೂ ಪಾರ್ಟ್ ಟೈಮ್ ಎಜುಕೇಶನ್ ಆಗಿಯೂ ನೀಡುತ್ತಿದೆ. ಕಂಬಂ ಅಕಾಡೆಮಿ 2 ವಿಧವಾದ ತರಬೇತಿ ಕ್ರಮವನ್ನು ಅನುಸರಿಸುತ್ತೆ. ಒಂದು, ಈ ಆಕ್ಯುಪಂಕ್ಚರ್ ಅನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ರೀತಿಯಾಗಿ ಜನರು ಪ್ರಯೋಜನ ಪಡೆಯುವ ಈ ಚಿಕಿತ್ಸಾ ಕ್ರಮವನ್ನು ಜನಸಾಮಾನ್ಯರಿಗೆ ಕಲಿಸಿಕೊಡುವ ಒಂದು ತರಬೇತಿ ಮನೆಗೊಬ್ಬ ವೈದ್ಯ ಎಂದು ಹೇಳುತ್ತಾರೆ. ಇವರು ಪ್ರೊಫೆಷನಲ್ ಡಾಕ್ಟರ್ಸ್ ಅಲ್ಲ, ತರಬೇತಿ ಪಡೆದ ಆಕ್ಯುಪಂಕ್ಚರಿಸ್ಟು ಅಲ್ಲ. ನಿಮ್ಮ ದೇಹವನ್ನು, ಅವರ ಸ್ನೇಹಿತರು, ಬಂಧುಗಳ ಆರೋಗ್ಯವನ್ನು ಸಮನಾದ ರೀತಿಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಅವರಿಂದ ಸಹಾಯ ಮಾಡುವುದಕ್ಕೆ ಆಗುತ್ತದೆ. ಆದ್ದರಿಂದ 5 ದಿನದ ತರಬೇತಿಯ ಒಂದು ಯೋಜನೆ ಮಾಡಿ ಕಂಬಂ ಅಕಾಡೆಮಿ 50 ಅಥವಾ 100 ಮಂದಿಗೆ ಒಂದೊಂದು ತಂಡದಲ್ಲೂ ತರಬೇತಿ ಕೊಡುತ್ತೇವೆ. 30ಕ್ಕೂ ಹೆಚ್ಚು ಗ್ರೂಪ್ಗಳಿಗೂ ತರಬೇತಿ ಕೊಡುತ್ತೇವೆ. ಇದೇ ಮನೆಗೊಂದು ವೈದ್ಯರ ತರಬೇತಿ. ನಾವು ಮಲೇಷ್ಯಾದಲ್ಲೂ ಈ ತರಬೇತಿ ನಡೆಸುತ್ತಾ ಇದ್ದೇವೆ. 2ನೆಯ ತರಬೇತಿ ಕ್ರಮ ಎಂದರೆ ಕಲಾಶಾಲೆ ಮೂಲಕ ಆಕ್ಯುಹೀಲರ್ ಅನ್ನಾಗಿ ಮಾಡುವ ತರಬೇತಿ. ಜನರು ಅವರ ಜೀವನ ಕ್ರಮದಲ್ಲಿ ಬದಲಾವಣೆ ಮಾಡುವುದಕ್ಕೆ ಒಂದು ಮನೆಗೊಂದು ವೈದ್ಯ. ಒಂದು ಸಾಧಾರಣ ಜ್ವರ, ತಲೆನೋವು ಎಂದರೆ ಅವರವರೇ ಅದಕ್ಕೆ ಮದ್ದು ಮಾಡ್ಕೋಬಹುದು. ಆದರೆ ಅವರಿಗೆ ಅರಿವಿದ್ದರೂ ಕೂಡ ಈ ತರಬೇತಿ ನಾವು ಕಲಿಸಿಕೊಟ್ಟರೂ ಕೂಡ ಒಂದು ಬಹಳ ದೊಡ್ಡ ವ್ಯಾಧಿಯನ್ನು ನಂಬಿಸುವಾಗ, ಭಯ ಉಂಟಾಗುವಂತಹ ರೋಗಗಳನ್ನು ನೋಡುವಾಗ ಒಬ್ಬ ಆಕ್ಯುಹೀಲರ್ ಜೊತೆ ಇರುವ ಅವಶ್ಯಕತೆ ಇರುತ್ತೆ. ಆಮೇಲೆ ಮನೆಗೊಬ್ಬ ವೈದ್ಯರು ತರಬೇತಿಯಲ್ಲಿ ಇಲ್ಲದೇ ಇರುವ ಕೋಟಿಗಟ್ಟಲೆ ಜನರು ಹೊರಗೆ ಇದ್ದಾರೆ, ಹಲವಾರು ವೃತ್ತಿಗಳಲ್ಲಿದ್ದಾರೆ. ಅವರಿಗೆ ವ್ಯಾಧಿ ಉಂಟಾದಾಗ ವ್ಯಾಧಿಯ ಬಗ್ಗೆ ಭಯವಿಲ್ಲದೆ ಸುಲಭವಾದ ಪರಿಹಾರ ಕೊಡಬೇಕು ಎಂಬ ದೃಷ್ಟಿಯಿಂದ ಈ ಆಕ್ಯುಹೀಲರ್ ಅನ್ನೋ ತರಬೇತಿ ಮೂಲಕ ತಯಾರಾಗುತ್ತಾರೆ. ವಿದ್ಯಾರ್ಥಿಗಳಿಗೂ ಮತ್ತೆ ಜನರಲ್ ಪಬ್ಲಿಕ್ಗೂ ಈ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಅಂತ ಹೇಳ್ತಾರಲ್ವಾ, ಅಂದ್ರೆ ನಾವು ಈಗ ನಡೀತಾ ಇರೋ ಪಾಠಗಳನ್ನು ಹಾಗೆ ತಗೊಂಡು ಮುಚ್ಚು ಮರೆ ಇಲ್ಲದೆ ಕೊಡ್ತಾ ಇದ್ದೀವಿ. 2001ರಿಂದ 2014 ಅಂದ್ರೆ ಇವತ್ತಿನವರೆಗೂ ಬಿಡದೆ ಅದರ ಸೇವೆ ಮಾಡ್ತಾನೆ ಇದ್ದೀವಿ. ನಾವೇನ್ ಕಲ್ತ್ಕೊಂಡ್ವೋ ಅದನ್ನ ಹಂಗೆ ತೆಗೆದು ಕೊಡ್ತಾ ಇದ್ದೀವಿ. ಹೇಳ್ಬೇಕಂದ್ರೆ ಇದುವರೆಗೂ ಕಲ್ತವರು 1500ಕ್ಕಿಂತ ಜಾಸ್ತಿ ಇದ್ದಾರೆ. ಅದರಲ್ಲಿ ಒಳ್ಳೆ ತರದಲ್ಲಿ 1000ಕ್ಕೂ ಹೆಚ್ಚಾಗಿ ಜೀವನದ ಪಾಠ ಬಿಡದೆ ಮಾಡ್ತಾ ಇದ್ದಾರೆ. ಔಷಧವಿಲ್ಲದ ವೈದ್ಯ, ಗೊಬ್ಬರ ಇಲ್ಲದ ವ್ಯವಸಾಯ, ಗೋಡೆ ಇಲ್ಲದ ವಿದ್ಯೆ ಎಂಬುದನ್ನು ನೆಲೆನಾಟುವುದಕ್ಕೆ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ಪ್ರಕೃತಿ ವ್ಯವಸಾಯಿ ಅಯ್ಯ ನಮ್ಮಾಳ್ವಾರರಿಂದ ಪ್ರಾರಂಭಿಸಲ್ಪಟ್ಟ ವಾನಗಂನಲ್ಲೂ ಈ ತರಬೇತಿಗಳು ನಡೆಯುತ್ತಿದೆ. ವಾನಗಂನಲ್ಲಿ ನಾವು ಪ್ರಕೃತಿಯಿಂದ ಸುಲಭವಾಗಿ ಅಕ್ಯುಪಂಕ್ಚರ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರಕೃತಿಯಿಂದ ಒಳ್ಳೆ ತರಬೇತಿ ಅಕ್ಯುಪಂಕ್ಚರ್ನ ನಿಮ್ ಮನಸ್ಸು ನೆಮ್ಮದಿಗೋಸ್ಕರ ಹೇಳ್ಕೊಡ್ತಾ ಇದೀವಿ. ಈ ತರಬೇತಿ ತಿಂಗಳಿಗೆ 3 ಸಲ ನಡೆಯುತ್ತೆ. ಈ ತರಬೇತಿಯಲ್ಲಿ ಜನಗಳು ತನ್ನ ದೇಹವನ್ನು ಅರ್ಥ ಮಾಡಿಕೊಂಡು ಈ ದೇಹದ ಬಗ್ಗೆ ತಪ್ಪಾಗಿರುವುದೆಲ್ಲ ಬಿಟ್ಬಿಟ್ಟು ಈ ದೇಹದ ಬಗ್ಗೆ ನಿಜವಾದ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಗೊತ್ತಿಲ್ದೇನೆ ಇದ್ರು ಅದರಿಂದ ಬಿಡುಗಡೆ ಮಾಡಿ ಜನಗಳನ್ನು ಒಂದು ಒಳ್ಳೆ ಕ್ರಾಂತಿಯಿಂದ ಕರ್ಕೊಂಡು ಹೋಗ್ತಾ ಇದೀವಿ. ಕ್ರಾಂತಿಯನ್ನು ಜನಗಳ ಮೇಲೆ ಉಪಯೋಗಿಸೋದು ದೊಡ್ಡ ಕಾರ್ಯವಲ್ಲ. ದೇಹವನ್ನು ಉಪಯೋಗಿಸೋದು ನಾವು ಅವ್ರಿಗೆ ಹೇಳುವಾಗ ನೇರವಾಗಿ ಅನುಭವಿಸ್ತಾರೆ. 3 ದಿವಸದಲ್ಲಿ ಅವರು ಬಾಳ್ ನೋಡಕ್ಕೆ ಒಂದು ಅವಕಾಶ ಮಾಡ್ಕೊಡ್ತೀವಿ. ಅವ್ರಿಗೆ ನ್ಯಾಚುರಲ್ ಆಗಿ ಬಾಳಕ್ಕೆ ಒಂದು ಅವಕಾಶ ಮಾಡ್ಕೊಡ್ತೀವಿ. ಅವರು ಬಾಳಿದ 3 ದಿವಸದಲ್ಲಿ ಅವ್ರ ಮನಸ್ಸಲ್ಲಿ ಒಂದು ಚೇಂಜ್ ಕಾಣಿಸುತ್ತೆ. ಬಿಡದೆ ಇರಕ್ಕೆ ಈ ತರಬೇತಿ ಒಂದು ಮುಖ್ಯವಾದ ಕಾರಣವಾಗಿರುತ್ತೆ. ಪಶ್ಚಿಮ ಬಂಗಾಳದ ಸರ್ಕಾರ ಇಂಡಿಯಾದಲ್ಲಿ ಅಕ್ಯುಪಂಕ್ಚರ್ ಚಿಕಿತ್ಸೆಗೆ ಮೊದಲನೇ ಕೌನ್ಸಿಲ್ ಅನ್ನು ಏಪ್ರಿಲ್ 1997ರಂದು ಆರಂಭಿಸಿತು. ದಕ್ಷಿಣ ಭಾರತದ ಮಟ್ಟಿಗೆ ಅಕ್ಯುಪಂಕ್ಚರ್ ಹೀಲರ್ ಗುಂಪು ಎಂಬ ಪ್ರೈವೇಟ್ ಗುಂಪು ಪಾರಂಪರ್ಯ ಅಕ್ಯುಪಂಕ್ಚರ್ ಚಿಕಿತ್ಸೆಗಾರರ ಚಿಕಿತ್ಸಾ ಕ್ರಮವನ್ನು ಸರಿಪಡಿಸುವುದರಲ್ಲಿ ಶ್ರಮಿಸುತ್ತಿದೆ. ಪರಂಪರೆ ವಿಜ್ಞಾನದಲ್ಲಿ ತನಗೆ ತಿಳಿದ ವಿಷಯವನ್ನು ಇನ್ನೊಬ್ಬರಿಗೆ ಕಲಿಸಿಕೊಡುವ ಪದ್ಧತಿ, ಹೀಗೆ ಹಲವು ರಹಸ್ಯಗಳು ಅಳಿದು ಹೋಗಿದೆ. ಹಾಗಿಲ್ಲದೆ ಒಬ್ಬೊಬ್ಬ ಆಕ್ಯುಹೀಲರ್ ತನಗೆ ತಿಳಿದ ಎಲ್ಲ ವಿಷಯಗಳನ್ನು ಇನ್ನೊಬ್ಬ ಆಕ್ಯುಹೀಲರ್ ಬಳಿ ಹಂಚಿಕೊಳ್ಳಬೇಕು ಎಂದ ದೃಷ್ಟಿಯಿಂದ ಇದನ್ನು ಸಾರ್ವಜನಿಕರಿಗೆ ತಿಳಿಸಿ ಕೆಲಸವನ್ನು ಗುಂಪಾಗಿ ಒಂದಾಗಿ ಮಾಡಬೇಕು ಎಂಬ ಉದ್ದೇಶದಿಂದ ಕೂಡಿರುವುದೇ ದಕ್ಷಿಣ ಭಾರತ ಆಕ್ಯುಪಂಕ್ಚರ್ ಹೀಲರ್ಗಳ ಗುಂಪು. 2008ರಲ್ಲಿ ತಮಿಳುನಾಡು ಸರ್ಕಾರದ ಅಂಗೀಕಾರದಿಂದ ಆಕ್ಯುಪಂಕ್ಚರ್ ಹೀಲರ್ಗಳ ಕೂಟ ಶುರುವಾಯಿತು. ಈಗ 1600 ಸದಸ್ಯರು ಇದ್ದಾರೆ. ಮುಂದೆ ಅವರು ಆಕ್ಯುಹೀಲರ್ಗಳು ಎಲ್ಲರೂ ಕ್ರಮವಾಗಿ ಕಾಲೇಜಿನಲ್ಲಿ ಓದಿ ಸರ್ಟಿಫಿಕೇಟ್ ಪಡೆಯುತ್ತಾರೆ. ಹಲವು ಜಾಗದಲ್ಲಿ ಪ್ರಾಕ್ಟೀಸ್ ಮಾಡುತ್ತಾ ಇದ್ದಾರೆ ಆಕ್ಯುಪಂಕ್ಚರ್ ಅನ್ನು.
ಈಗ ಆಂಧ್ರದಲ್ಲಿ, ಕರ್ನಾಟಕದಲ್ಲಿ, ಕೇರಳದಲ್ಲಿ, ಪಾಂಡಿಚೇರಿಯಲ್ಲಿ, ತಮಿಳುನಾಡಿನಲ್ಲಿ ಹೀಗೆ 5 ರಾಷ್ಟ್ರಗಳಲ್ಲಿ ಈ ಆಕ್ಯುಪಂಕ್ಚರ್ ಹೀಲರ್ಗಳ ಕೂಟವನ್ನು ಆಯಾ ರಾಷ್ಟ್ರಗಳ ಸರ್ಕಾರದಲ್ಲಿ ಪ್ರತ್ಯೇಕವಾಗಿ ಪದವಿಗಳನ್ನು ಮಾಡಿ ಕೆಲವು ರಾಷ್ಟ್ರಗಳಲ್ಲಿ ಅಂಗೀಕಾರ ಪಡೆದಿದ್ದೇವೆ. ಈಗ ದಕ್ಷಿಣ ಆಕ್ಯುಪಂಕ್ಚರ್ ಹೀಲರ್ಗಳ ಕೂಟ ಎಂಬ ಹೆಸರಿನಿಂದ ಆಯಾ ರಾಷ್ಟ್ರಗಳ ಜನರಿಗೆ ಅರ್ಥವಾಗುವ ಭಾಷೆಯಲ್ಲಿ ಸುಲಭವಾಗಿ ಪ್ರಚಾರಗಳನ್ನು, ಜಾಗೃತಿ ಕೂಟಗಳನ್ನು ನಡೆಸುವುದಕ್ಕೆ ಪ್ರಯತ್ನ ಮಾಡುತ್ತಾ ಇದ್ದೇವೆ. ಈ ಹೀಲರ್ಗಳ ಕೂಟದ ಉದ್ದೇಶ ಒಬ್ಬ ಆಕ್ಯುಹೀಲರ್ ಅವರ ತತ್ವಗಳಿಂದ ಸಂದೇಹ ಬರುವಾಗ ಅದನ್ನು ನಿವೃತ್ತಿ ಮಾಡಿಕೊಳ್ಳುವುದಕ್ಕೂ, ಈ ಆಕ್ಯುಪಂಕ್ಚರ್ ಅಲ್ಲಿ ದೊರಕುವ ನಾವು ಓದಿರುವ ತತ್ವ ಅರಿವು, ಪ್ರಕೃತಿ ಅರಿವು ಇವೆರಡನ್ನೂ ಜನರಲ್ಲಿ ಹಂಚಿಕೊಳ್ಳುವುದಕ್ಕೂ ಡಾಕ್ಟರ್ ಫಜ್ಲುರ್ ರೆಹಮಾನ್ ಹೇಳುವ ಹಾಗೆ ವೃತ್ತಿ ರಹಸ್ಯ ದೇವರ ದ್ರೋಹ. ವೃತ್ತಿ ರಹಸ್ಯ ಯಾವುದೂ ಇಲ್ಲದೆ ಎಲ್ಲ ಆಕ್ಯುಹೀಲರ್ಗಳು ಅವರ ಅರ್ಥ ಮಾಡಿಕೊಂಡಿರುವುದನ್ನು ಹಂಚಿಕೊಳ್ಳುವುದಕ್ಕೆ ಭೇಟಿ ಜಾಗವೇ ಈ ಆಕ್ಯುಪಂಕ್ಚರ್ ಹೀಲರ್ಗಳ ಕೂಟ. ಸ್ಕೂಲ್ಗಳು, ಕಾಲೇಜ್ಗಳು, ಯೂನಿವರ್ಸಿಟಿ ಹೀಗೆ ಕರೆಯುವ ಜಾಗಗಳಿಗೆ ಹೋಗಿ ಜೀವನದ ಕ್ರಮ, ಆಹಾರ ಕ್ರಮ, ಇಂದು ಇರುವ ವ್ಯಾಧಿಗಳ ಬಗ್ಗೆ ಭಯಪಡಬೇಕಾಗಿಲ್ಲ, ಹೇಗೆ ಅದರಿಂದ ಪಾರಾಗುವುದು ಎಂದು ತರಬೇತಿ ಕೊಡುತ್ತೇವೆ. ನೇರವಾಗಿ ಚಿಕಿತ್ಸಾ ವಿಭಾಗಗಳು ಆಕ್ಯುಪಂಕ್ಚರ್ ಗೃಹ ಎಂಬ ಹೆಸರಿನಲ್ಲಿ 272 ಜಾಗಗಳಲ್ಲಿ ಆಕ್ಯುಪಂಕ್ಚರ್ ಹೀಲರ್ಗಳ ಕೂಟ ಅದರ ಸದಸ್ಯರ ಜೊತೆ ಸಾರ್ವಜನಿಕರಿಗೆ ಚಿಕಿತ್ಸೆ ಕೊಡುವ ಚಿಕಿತ್ಸಾ ಕೇಂದ್ರಗಳು ಇವೆ. ಆಕ್ಯುಪಂಕ್ಚರ್ ಗೃಹ ಒಂದಾಗಿ ಸೇರಿ ವಿಧಿನಿಯಮಗಳ ಆಧಾರದ ಮೇಲೆ, ಇನ್ನೂ ಹೇಳಬೇಕೆಂದರೆ ಒಬ್ಬೊಬ್ಬರು ತನ್ನ ಜಾತಿ, ಮತ ಇದರಿಂದೆಲ್ಲ ಹೊರಬಂದು ಇರುವ ಒಂದು ಹೊಸ ಜಾಗವಾಗಿರಬೇಕು. ಬರುವ ರೋಗಿಗಳಿಗೆ ಯಾವ ಜಾತಿ ಅಂತ ತಿಳಿದೆ ನಾವೆಲ್ಲ ಆಕ್ಯುಪಂಕ್ಚರಿಸ್ಟ್, ಆಕ್ಯುಹೀಲರ್ಗಳು ಎಂಬ ಒಂದು ಹೊಸ ಭಾವನೆಯನ್ನ ಏರ್ಪಡಿಸಬೇಕು. ಅದೇ ತರ ಫೀಸ್, ಶುಲ್ಕದಲ್ಲಿ ಒಂದು ಸಮಾನತೆ ಇರಬೇಕು. ಒಂದೊಂದು ರೋಗಕ್ಕೂ ಒಂದೊಂದು ಫೀಸ್ ಅಂತ ಇಡದೆ ದರೋಡೆಯನ್ನು ಹೊಡೆಯಬಾರದು, ವ್ಯಾಪಾರ ದೃಷ್ಟಿ ಇರಬಾರದು ಎಂಬ ಆಧಾರದಲ್ಲಿ ವಿಧಿನಿಯಮಗಳನ್ನು ಅನುಸರಿಸಿ ಅದನ್ನು ಎಲ್ಲ ಸೇರಿ ಮಾಡುವುದಕ್ಕೆ ಆಕ್ಯುಹೀಲರ್ ಕೂಟವು ಸೇರಿ 272 ಜಾಗದಲ್ಲಿ ಆಕ್ಯುಪಂಕ್ಚರ್ ಗೃಹ ಎಂಬ ಹೆಸರಿನಲ್ಲಿ ನಡೆಯುತ್ತಾ ಇದೆ. ತಮಿಳುನಾಡು ಮಾತ್ರವಲ್ಲದೆ ಕೇರಳ, ಶೀಘ್ರದಲ್ಲೇ ಆಂಧ್ರ, ಕರ್ನಾಟಕ ಮುಂತಾದ ಪ್ರದೇಶದಲ್ಲೂ ಪ್ರಾರಂಭವಾಗುತ್ತೆ. ನಿಜವಾದ ಪಾರಂಪರ್ಯ ಅಕ್ಯುಪಂಕ್ಚರ್ ಮಾಡುವವರನ್ನು ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ಗುರುತಿಸುವುದು? ಒಂದು ಬಿಂದುವಿನಲ್ಲಿ ಚಿಕಿತ್ಸೆ ಕೊಡುವರಾಗಿರುತ್ತಾರೆ ಒಬ್ಬ ಆಕ್ಯುಹೀಲರ್. ಒಬ್ಬ ಮನುಷ್ಯನ ದೇಹದಲ್ಲಿ 2-3 ವೈದ್ಯಗಳನ್ನು ಸೇರಿಸಿ ಮಾಡುವುದರ ಹೆಸರು ಚಿಕಿತ್ಸೆ ಅಲ್ಲ, ಪರಿಶೋಧನೆ. ಆದ್ದರಿಂದ ಎಲ್ಲಾ ವೈದ್ಯಗಳನ್ನು ಸೇರಿಸಿ ಕಾಂಪ್ಲಿಮೆಂಟರಿ ಸಿಸ್ಟಮ್ ಆಗಿ ಚಿಕಿತ್ಸೆ ಕೊಡಲಾಗುವುದಿಲ್ಲ. ಆದ್ದರಿಂದ ಒಬ್ಬ ಆಕ್ಯುಹೀಲರ್ ಏನ್ ಮಾಡ್ತಾರೆ ಅಂದ್ರೆ, ವೈದ್ಯಶಾಲೆಯ ಔಷಧಿಗಳನ್ನು ಹಂಚುವುದಿಲ್ಲ, ಅದನ್ನು ಅವರು ಮುಟ್ಟುವುದಕ್ಕೂ ಒಪ್ಪುವುದಿಲ್ಲ. ಆಕ್ಯುಪಂಕ್ಚರ್ ಚಿಕಿತ್ಸೆ ತಗೋಬೇಕು ಅಂದರೆ ಬೇರೆ ವೈದ್ಯಗಳನ್ನೆಲ್ಲ ಬಿಟ್ಟು ಇದನ್ನು ಮಾತ್ರ ಪಾಲಿಸುವವರಾಗಿರಬೇಕು. ದೊಡ್ಡ ದೊಡ್ಡ ಕಂಪನಿಗಳು ಅಡ್ವರ್ಟೈಸ್ ಮಾಡುವ ಕಾಂಪ್ಲಿಮೆಂಟರಿ ಫುಡ್ಸ್ ಅನ್ನು ಇವರು ಎಂಕರೇಜ್ ಮಾಡುವುದಿಲ್ಲ. ಆಕ್ಯುಪಂಕ್ಚರ್ ಚಿಕಿತ್ಸೆಯಲ್ಲಿ ರೋಗ ಕಂಡುಹಿಡಿಯುವುದು ಪ್ರತ್ಯೇಕ ಕ್ರಮವಾಗಿರುವುದರಿಂದ ಬೇರೆ ರೋಗ ಕಂಡುಹಿಡಿಯುವುದು ಈಗಿರುವ ನವೀನ ಮಾಡರ್ನ್ ರೋಗ ಕಂಡುಹಿಡಿಯುವ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬ್ ಟೆಸ್ಟ್ ಇವೆಲ್ಲ ಉಪಯೋಗಕ್ಕೆ ಬರುವುದಿಲ್ಲ. ಆದ್ದರಿಂದ ಅದಕ್ಕೆ ಒಪ್ಪುವುದಿಲ್ಲ. ಇಂಡಿಯಾ ಅಕ್ಯುಪಂಕ್ಚರ್ ಚಿಕಿತ್ಸೆಯ ಬಗ್ಗೆ ಸಮೂಹ ಸೇವಕರ ಅಭಿಪ್ರಾಯ ಏನು? ಶರೀರ ಭಾಷೆಯ ಪುಸ್ತಕವನ್ನು ತಗೊಂಡು ಟಿ ನಗರ್ಗೆ ಹೋಗೋಸ್ಕೊಳ್ನೆ, ತೈನಾಂಪೇಟೆಯಿಂದ ಟಿ ನಗರ್ ಹೋಗೋಸ್ಕೊಳ್ನೆ. ಆ ಟ್ರಾವೆಲ್ನಾಗೆ ಈಸಿಯಾಗಿತ್ತು ನನಗೆ ಓದಕ್ಕೆ ಆ ಪುಸ್ತಕ. ಮೊದಲ ಸತಿ ನೋಡುವಾಗ ಶರೀರ ಭಾಷೆ ಅನ್ನೋ ಪುಸ್ತಕ ಬೇರೆ ಏದೋ ವಿಷಯ ಬರುತ್ತೆ ಅಂತೇಳಿ ಅದು ವೈದ್ಯದ ಬಗ್ಗೆ ವಿಷಯವಾಗಿ ಇತ್ತು. ಅದು ವೈದ್ಯವನ್ನು ದಾಟಿ ತನ್ನ ಭಾವನೆಗಳಿಂದ ದೇಹವನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು, ಅದು ಸೂಕ್ಷ್ಮವಾದ ವಿಷಯವಾಗಿತ್ತು. ಅದು ಸುಲಭವಾಗಿತ್ತು. ಆ ಪುಸ್ತಕ ಕೊಟ್ಟ ವಿಷಯ, ಆ ಸಂಸ್ಥೆ ಕೊಟ್ಟ ಈ ವಿಷಯಗಳು ಮಾತಾಡೋದು, ಆ ಸಂಸ್ಥೆಗೆ ಸೇರಿದ ಸ್ನೇಹಿತರ ಗುಂಪು ಹತ್ರ ಒಂದು 5 ವರ್ಷ ಆಗೋಯ್ತು. ಈ 5 ವರ್ಷದನಾಗೆ ನಾನು ಹೋಗಿ ಡಾಕ್ಟರ್ನ ನೋಡ್ಲೇ ಇಲ್ಲ. ನನಗೆ ನನ್ನ ಶರೀರಕ್ಕೆ ನಂಗೆ ತೊಂದರೆಗಳು ಬಂದ್ರೆ ಕೂಡ ವೈದ್ಯರನ್ನ ಹೋಗಿ ನೋಡ್ಬೇಕು ಅನ್ನೋ ಆಸೆ, ನೋಡ್ಬೇಕು ಅನ್ನೋದನ್ನು ಮನಸ್ಸು ನಂಗೆ ಒಪ್ಪಲೇ ಇಲ್ಲ. ನಮ್ಮ ಶರೀರವನ್ನು ತನ್ನ ಭಾವನೆಯಿಂದ ನಾವು ಒಪ್ಕೋಬೇಕು. ಎರಡನೇದು ನಮ್ಮ ದೇಹವನ್ನು ಕಾಪಾಡೋದನ್ನು ಕಲ್ತ್ಕೋಬೇಕು. ಈ ಎರಡು ತುಂಬಾ ಮುಖ್ಯವಾದ ವಿಷಯ. ಅದು ನನ್ನ ದೇಹದಲ್ಲಿ ಏನಾದ್ರೂ ಸಮಸ್ಯೆ ಅಂದ್ರೆ ನಾನೇ ಅರ್ಥ ಮಾಡ್ಕೊಂಡು, ನಾನೇ 2 ದಿನ ಕಾದು ನನ್ನ ದೇಹ ಏನ್ ಮಾತಾಡ್ತದೆ ಅಂತ ಕೇಳ್ಕೊಂಡು ಅದು ಉತ್ತರ ಹೇಳೋ ಏರ್ಪಾಡಿದಲ್ಲ, ಅದು ಅದ್ಭುತವಾದ ಕ್ರಮವಾಗಿ ಅಕ್ಯುಪಂಕ್ಚರ್ನಲ್ಲಿದೆ. ಸಾಮಾನ್ಯವಾಗಿ ಮೀಡಿಯಲ್ಲಿ ಕೆಲಸ ಮಾಡೋದು ಅಂದ್ರೆ ಪ್ರಕೃತಿಗೆ ವಿರೋಧವಾಗಿ ಮತ್ತು ನಮ್ಮ ಆರೋಗ್ಯಕ್ಕೂ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಟೈಮ್ಗೆ ಸರಿಯಾಗಿ ನಿದ್ದೆ ಮಾಡದೆ, ಊಟನೂ ಮಾಡದೆ, ಸರಿಯಾಗಿ ವಿಶ್ರಾಂತಿನೂ ತಗೊಳ್ದೆ ಕೆಲಸ ಮಾಡ್ತಾನೆ ಇರ್ತಾರೆ ನಮ್ಮ ಮೀಡಿಯಾ ಜನಗಳು. ಅವರು 24 ಗಂಟೆ ಟೈಮು ವಾರ್ತೆ ಬಗ್ಗೆನೆ ಚಿಂತೆ ಮಾಡ್ಕೊಂಡಿರೋದನ್ನ ನಾವು ನೋಡ್ತಾನೆ ಇದೀವಿ. ಅದೇ ರೀತಿಯಲ್ಲಿ ಮೀಡಿಯಾದವ್ರಿಗೆ ಶರೀರ ರೀತಿಯಲ್ಲಿ ಪ್ರಾಬ್ಲಮ್ಸ್ ಇತ್ತು, ಅದು ಬಂದು ನನಗೂ ಇತ್ತು. ಆ ತೊಂದರೆಗಳನ್ನ ಅಕ್ಯುಪಂಕ್ಚರ್ ಮೂಲಕವಾಗಿ ತುಂಬಾ ಸುಲಭವಾಗಿ ಗುಣಪಡಿಸಿಕೊಂಡೆ. ಇದು ಪ್ರಪಂಚದಲ್ಲೇ ಉತ್ತಮ ಮಟ್ಟದಲ್ಲಿ ಇರುವಂತ ಟ್ರೀಟ್ಮೆಂಟ್ ಅಂತ ನಾನು ಹೇಳ್ತೀನಿ. ಇದ್ರ ಮೂಲಕ ಶರೀರ ತೊಂದರೆ ಅಲ್ಲದೆ ಮಕ್ಕಳಿಲ್ದೇ ಇರೋರ್ಗೆ ಮಕ್ಕಳಾಗುತ್ತೆ.
ಇದನ್ನು ಅಕ್ಯುಪಂಕ್ಚರ್ ವೈದ್ಯದ ಮೂಲಕ ಎಲ್ಲರೂ ಪಡೆಯಬಹುದು. ಪ್ರಕೃತಿ ಸಹಜವಾಗಿ ಪ್ರಸವ ನಡೆಸಬಹುದು ಅಂತ ತಿಳ್ಕೊಂಡು ಪ್ರಕೃತಿ ರೀತಿಯಲ್ಲಿ ಮಕ್ಕಳೆತ್ಕೊಂಡ್ವಿ. ಇದು ನಿಜವಾಗ್ಲೂ ಮನುಷ್ಯನ ಪ್ರಕೃತಿ ಜೀವನಕ್ಕೆ ಬೆಂಬಲವಾಗಿನು ದೇಹಕ್ಕೆ ಆಚೆಗಡೆಯಿಂದ ಕೆಮಿಕಲ್ ವಸ್ತುಗಳು, ಶೋಧನೆ ವಸ್ತುಗಳು, ಬೇರೆ ವಸ್ತುಗಳು ಒಳಗೆ ಹೋಗದೆ ತಡೆಯಕ್ಕೆ ಈ ವೈದ್ಯ ತುಂಬಾ ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ತೀನಿ. ಹಾಗೆ ಈ ಅಕ್ಯುಪಂಕ್ಚರ್ ಅನ್ನೋದು ಯಾವ ವಿಧವಾದ ದುಷ್ಪರಿಣಾಮಗಳು ಇಲ್ಲ ಅನ್ನೋದು ತುಂಬಾ ಮುಖ್ಯವಾದ ವಿಷಯ ಅಂತ ಹೇಳ್ಬೋದು. ನಾನು ಒಂದು ಬಿಂದುವನ್ನ ಮುಟ್ಟೋದು ಮೂಲಕ 10,000 ವ್ಯಾಧಿಯನ್ನು ಗುಣಪಡಿಸಬಹುದು ಅಂತ ಫಜಲುರ್ ರೆಹಮಾನ್ ಹೇಳಿದ್ದಾರೆ. ಅವರು ಸಾವಿರಾರು ಮಂದಿ, ಲಕ್ಷಾದಿ ಮಂದಿ ವ್ಯಾಧಿಯನ್ನು ಗುಣಪಡಿಸಿದ್ದಾರೆ. ಇದು ಬಹಳ ನಂಬಿಕೆಯನ್ನು ಹುಟ್ಟಿಸುತ್ತೆ. ಇಂಡಿಯಾ ಅಕ್ಯುಪಂಕ್ಚರ್ ಚಿಕಿತ್ಸೆಯ ಬಗ್ಗೆ ಬೇರೆ ವೈದ್ಯಕೀಯ ಸೇರಿದವರು ಏನು ಹೇಳುತ್ತಾರೆ? ಕಳೆದ 15 ವರ್ಷಗಳಿಂದ ನಾನು ಕಾಲೇಜ್ ಡೇಸ್ನಿಂದಲೂ ದಿಢೀರ್ನೆ ಭಯಂಕರವಾದ ಅಲರ್ಜಿ ಅಂದ್ರೆ ಸೀನಿಯು, ವೀಸಿಂಗ್, ಯಾವಾಗ್ಲೂ ಮೂಗು ಕೆರೆಯೋದು ಇತ್ತು. ಆಲ್ಮೋಸ್ಟ್ ಇದು ನನ್ನ ಬಾಳಿನ ಅಂಗವೇ ಆಗಿ ಹೋಗಿತ್ತು. ಈ ಅಲರ್ಜಿ ಡೇ ಟು ಡೇ ನನ್ನ ಲೈಫ್ ಅನ್ನ ತುಂಬಾ ಅಫೆಕ್ಟ್ ಮಾಡ್ತಾ ಇತ್ತು. ನನಗೆ ಟ್ಯಾಬ್ಲೆಟ್ ಇಲ್ದಲೆ 24 ಅವರ್ಸು 48 ಅವರ್ಸು ಮ್ಯಾಕ್ಸಿಮಮ್ ಇರಬಹುದಾಗಿತ್ತು. ಆಲ್ಮೋಸ್ಟ್ ವರ್ಷ ಇಡೀ ಟ್ಯಾಬ್ಲೆಟ್ ತಗೋತಾನೆ ಇರಬೇಕು. ಮೂಗಿಗೆ ಸ್ಪ್ರೇ ಈ ತರಹ ಮಾಡ್ತಲೇ ಇರಬೇಕಾಗಿತ್ತು. ಯಾವ ಕೆಲಸ ಮಾಡೋಕ್ಕೂ ಭಯ ಪಡ್ತಾ ಇದ್ದೆ. ನಾನು ಯಾವ ಕೆಲಸ ಅಂದ್ರೂ ಮೊದಲು ನನ್ನ ಮೂಗಿನ ಬಗ್ಗೆನೇ ಯೋಚಿಸ್ತಾ ಇದ್ದೆ. ನನ್ನ ಮೂಗು ಇದಕ್ಕೆ ಅನುಗುಣವಾಗ್ತಾ ಅಂತ ನಾನು ಹಲವು ಡಾಕ್ಟರ್ನ ನೋಡಿ ಟ್ರೀಟ್ಮೆಂಟ್ ತಗೊಂಡೆ. ಸರ್ಜರಿ ಕೂಡ ಮಾಡಿಸಿದೆ. ಸರ್ಜರಿ ಮಾಡೋವಾಗ್ಲೇ ನನಗೆ ಏನ್ ಹೇಳಿದ್ರು ಅಂದ್ರೆ, ಮಾಡಿದ್ರು ನಿಮ್ಗೆ ಈ ಅಲರ್ಜಿ ಹೋಗೋದಿಲ್ಲ ಅಂತ ಹೇಳಿದ್ರು. ಅಕ್ಯುಪಂಕ್ಚರ್ ಬಗ್ಗೆ ನನಗೆ ತಿಳಿತು. ಸರಿ, ಎಷ್ಟೋ ಕಷ್ಟಪಟ್ಟಿದೀವಿ, ಇನ್ನೊಂದು ಟ್ರೈ ಮಾಡೋಣ, ತಪ್ಪಿಲ್ಲ ಅಂತ ಶುರು ಮಾಡಿದೆ. ಈಗ 2.5 ತಿಂಗಳಿಂದ ಟ್ರೀಟ್ಮೆಂಟ್ ತಗೊಂಡೆ. ಎಷ್ಟೊಂದು ಡಾಕ್ಟರ್ನ ನೋಡಿ ಸರಿಯಾಗದೆ ಇದ್ದಿದ್ದು ಈ 2.5 ತಿಂಗಳಿಂದ ಕಂಟ್ರೋಲ್ಗೆ ಬಂದಿದೆ. ಇನ್ನೂ ನನಗೆ ಆಶ್ಚರ್ಯವಾಗಿನೇ ಇದೆ. ನನ್ನ ಶರೀರ ಅಂತ ನನಗೆ ನಂಬೋಕೆ ಆಗ್ತಾ ಇಲ್ಲ. ಇನ್ನೂ ಈ ಟ್ರೀಟ್ಮೆಂಟ್ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸೆನೂ ಹೆಚ್ಚಾಗ್ತಾ ಇದೆ. ನಾನು ಪಾರಂಪರ್ಯವಾಗಿ ಸಿದ್ಧ ವೈದ್ಯ ತತ್ವಕ್ಕೆ ಸೇರಿದವನು. ನಮ್ಮ ಸಿದ್ಧ ವೈದ್ಯದ ತತ್ವದ ಪ್ರಕಾರ ವೈದ್ಯ ಅಂದೆ ಇಟ್ಟಿರೋದನ್ನು ಮಾಡೋದು ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ನಮ್ಮ ಅಕ್ಯುಪಂಕ್ಚರ್ ವೈದ್ಯದ ಕ್ರಮವು ಔಷಧಿ ಇಲ್ಲದೆ ವೈದ್ಯ ಎಂಬ ಕ್ರಮವನ್ನು ನಮಗೆ ಹೇಳುತ್ತೆ. ನಾನು ಸಿದ್ಧ ವೈದ್ಯ ಬುಕ್ಕುಗಳು ಮಾತ್ರ ಓದ್ಕೊಂತ ಬಂದೆ. ಆವಾಗ ಉಮರ್ ಅವರು ಬರೆದಿರುವ ಶರೀರ ಭಾಷೆ ಅನ್ನುವ ಪುಸ್ತಕವನ್ನು ಓದಲು ನನಗೆ ಅವಕಾಶ ಸಿಕ್ತು. ಆ ಪುಸ್ತಕದಲ್ಲಿ ಒಳ್ಳೆ ರೀತಿಯಾಗಿ ಔಷಧ ಇಲ್ಲದ ವೈದ್ಯ ಎಂಬ ವಿವರಣೆ ನಮಗೆ ಅವರು ತಿಳಿಸಿದ ವಿಧ ಇಂಡಿಯನ್ ಅಕ್ಯುಪಂಕ್ಚರ್ ಹೆಮ್ಮೆಯನ್ನು ನಮಗೆ ಎತ್ತಿ ತೋರಿಸುತ್ತೆ. ಎಲ್ಲರೂ ಪ್ರಯೋಜನ ಪಡಲು ಆ ಪುಸ್ತಕ ಮಾತ್ರ ಅಲ್ಲ, ಆ ಅಕ್ಯುಪಂಕ್ಚರ್ ತತ್ವವನ್ನು ನಾವು ಅನುಸರಿಸಿದರೆ ನಮ್ಮ ಶರೀರ, ನಮ್ಮ ಮನಸ್ಸು, ಬುದ್ಧಿ ಎಲ್ಲ ಸರಿಯಾಗಿರುತ್ತದೆ ಅನ್ನೋದು ಅರ್ಥವಾಗುತ್ತದೆ. ಕಳೆದ 3 ವರ್ಷದಿಂದ ಶುಗರ್ ಇದೆ ಅಂತೇಳಿ ಡಯಾಬಿಟಿಕ್ ಸೆಂಟರ್ ಇಂದ ನನಗೆ ಹೇಳಿದ್ರು. ಡಯಾಬಿಟಿಕ್ ಇನ್ಸ್ಟಿಟ್ಯೂಟ್ ಅಲ್ಲಿ ಡಯಾಗ್ನಿಸ್ ಮಾಡಿ ಹೇಳಿದ್ರು. ಬೆಳಗ್ಗೆ 3 ಮಾತ್ರೆ ಮತ್ತೆ ರಾತ್ರಿ 3 ಮಾತ್ರೆ ಅಂತ ಹೇಳಿ ತಿಂತಾ ಇದ್ದೆ. ನಮ್ಮ ಮಾವನವರ ಮುಖಾಂತರ ಈ ಅಕ್ಯುಪಂಕ್ಚರ್ ಇದರಲ್ಲಿ ಖಂಡಿತವಾಗಿ ಸರಿ ಮಾಡಬಹುದು ಅಂತ ನಂಬಿಕೆಯಿಂದ ಹೇಳಿದ್ರಿಂದ ಮಾತ್ರೆ ತಿನ್ನೋದನ್ನ ಟೋಟಲ್ ಆಗಿ ನಿಲ್ಸ್ಬಿಟ್ಟೆ ನಾನು. ಆಮೇಲೆ ನೋಡಿದ್ರೆ ಈಗ 6 ತಿಂಗಳಿಂದ ನಾನು ಮಾತ್ರೆನೇ ತಿಂತಾ ಇಲ್ಲ. ಈಗ ಕಾಲು ಕೆರೆತ ಎಲ್ಲ ತುಂಬಾ ಜಾಸ್ತಿ ಇತ್ತು. ಈಗ ನೋಡಿದ್ರೆ ನನಗೆ ಕಾಲು ಕೆರೆತ ಅನ್ನೋದು ಏನೂ ಇಲ್ವೇ ಇಲ್ಲ. ಆ ಮಾತ್ರೆ ತಿನ್ನೋದ್ರಿಂದ ನನಗೆ ತುಂಬಾನೇ ಸುಸ್ತಾಗ್ತಾ ಇತ್ತು, ಲೇಜಿ ಆಗಿದ್ದೆ ಅಂತ ಕಾಣಿಸ್ತಾ ಇತ್ತು. ಈಗ ಮಾತ್ರೆ ಗೀತ್ರೆ ಏನೂ ಇಲ್ಲದೆ ಎಲ್ಲ ಆರಾಮಾಗಿದ್ದೀನಿ. ವೈದ್ಯ ರೀತಿ ಅಲ್ಲದೆ ಪಾರಂಪರ್ಯ ರೀತಿಯಾಗಿ ಎಲ್ಲಾ ಸಿದ್ಧತೆಗಳಿಗೆ ಅವುಗಳನ್ನು ಕ್ರಮವಾಗಿ ಕೆಲಸ ಮಾಡುವುದಕ್ಕೆ ಜೊತೆ ಇರುವುದು ಅವುಗಳ ತತ್ವಗಳು. ಈ ತತ್ವಗಳಿಂದ ಅವು ಯಾವಾಗ ವಿರುದ್ಧವಾಗಿ ಬದಲಾಗುತ್ತದವೋ ಆಗ ಅವು ನಿಜವಾದ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಆ ತರದ ಒಂದು ಇಕ್ಕಟ್ಟಾದ ಪರಿಸ್ಥಿತಿಯನ್ನು ಮೊದಲೇ ನೋಡಿ ಮತ್ತೆ ಆಕಾರ ಪಡೆದಿದೆ ಅಕ್ಯುಪಂಕ್ಚರ್. ಪ್ರಕೃತಿಯ ಸಮನಾದ ಕೊಡುಗೆಯಾಗಿ ನಮಗೆ ಕೊಟ್ಟಿರುವ ಈ ತತ್ವಗಳನ್ನು ಸ್ವಲ್ಪವೂ ಹಾಳು ಮಾಡದೆ ಮುಂಬರುವ ಪೀಳಿಗೆಗೆ ಹೀಗೆ ಭದ್ರವಾಗಿ ಸೇರಿಸಬೇಕು. ಸ್ಕೂಲ್ ಲೆವೆಲ್ನಲ್ಲಿ ತಗೊಂಡೋಗಿ ಸೇರಿಸಿ ಈ ಜೀವನದ ಪಾಠವನ್ನು ಪಾಠಶಾಲೆಯಿಂದ ಈ ತತ್ವವನ್ನು ಹಾಗೇ ತಗೊಂಡೋಗಿ ಸೇರಿಸ್ಬಿಡುವುದು. ಈ ತತ್ವವನ್ನು
ಆಗ ಆ ಚಿಕ್ಕ ಮಕ್ಕಳು ಈ ತತ್ವವನ್ನು ಸರಿಯಾಗಿ ಕಲ್ತ್ಕೊಂಡ್ರೆ ಮುಂಬರುವ ಪೀಳಿಗೆಗಳು ಎಷ್ಟೇ ತಲೆಮಾರಾದ್ರೂ ಇದು ನೆಲೆಸಿ ಇರುತ್ತದೆ. ಈ ತತ್ವಗಳನ್ನು ಬರೋ ಪೀಳಿಗೆಗೆ ನಾವು ತಗೊಂಡೋಗಲು ಬರೀ ತರಬೇತಿಗಳು ಮಾತ್ರ ಸಾಲದು. ಈ ತತ್ವಗಳನ್ನು ಕಡೆ ಹಿಡಿದು ಬಾಳುವವರು ಇಲ್ಲಿರ್ಬೇಕು. ಮೆಂಬರ್ಸ್ ಒಬ್ರೋ ಇಬ್ರೋ ಇಲ್ಲದೆ ಗುಂಪಾಗಿ ತತ್ವಗಳನ್ನ ಕಡೆ ಹಿಡಿದು ಬಾಳುವವರು ಕಣ್ಣಲ್ಲಿ ನೋಡುವಾಗ ಅವ್ರ ಜೀವನವನ್ನು ನೋಡುವಾಗ ಈ ತರ ಕೂಡ ಆರೋಗ್ಯದಿಂದ ಇರ್ಬೋದು, ಸಂತೋಷವಾಗಿರ್ಬೋದು. ಇಷ್ಟು ನೆಮ್ಮದಿ ಇರುತ್ತಾ, ಇಷ್ಟು ಆರೋಗ್ಯದಿಂದ ಇರ್ತೀವ. ಈ ತರನು ಆ ಕಾಲದಲ್ಲಿ ಇದ್ರ ಈ ತರ ಈ ತಲೆಮಾರು ಬಾಳಿ ತೋರ್ಸಿದ್ರೆ ಇನ್ ಬರೋ ಪೀಳಿಗೆಗೆ ಎಲ್ಲರೂ ಇದನ್ನು ಕಡೆ ಹಿಡಿದು ಈ ಮಾರ್ಗದಲ್ಲಿ ನಾವು ಮುಂಚೆ ನೋಡಿದೀವಿ ಜನಗಳು ತೀವ್ರ ಆರೋಗ್ಯದಿಂದ ಇದ್ರು. ಇನ್ ಮುಂದೆ ಬರೋ ಸಂತತಿಗಳಿಗೆ ನಾವು ಚೆನ್ನಾಗಿ ಬಾಳಿ ತೋರಿಸಿದ್ರೆ ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಬರುತ್ತೆ. ಮುಂದಿನ ಸಂತತಿಗೆ ಕೊಂಡೊಯ್ದು ಸೇರಿಸುವ ಕೆಲಸ ಎಂಬುದು ಈ ಆಕ್ಯುಪಂಕ್ಚರ್ನ ತತ್ವ ರೀತಿಯಲ್ಲಿ ತರಬೇತಿ ಪಡೆದು ಅರ್ಥ ಮಾಡಿಕೊಂಡಿರುವ ಒಬ್ಬೊಬ್ಬ ಆಕ್ಯುಹೀಲರ್ಗೂ ಇರುವ ಕರ್ತವ್ಯ. ತಾನು ಆಕ್ಯುಪಂಕ್ಚರ್ ಅನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ಯಾವ ವಿಧವಾದ ಸಂದೇಹವೂ ಇಲ್ಲದೆ ಜೀವನದಾರಿಗೆ ವೃತ್ತಿಯಾಗಿ ಮಾಡದೆ ಅದನ್ನು ಹೇಗೆ ಓದಿದೆವೋ ಅದೇ ವಿಧದಲ್ಲಿ ಚಿಕಿತ್ಸೆ ಕೊಡುವಾಗ ತುಂಬಾ ರೋಗಿಗಳು ಬಂದು ಪ್ರಯೋಜನ ಹೊಂದುತ್ತಾರೆ. ಫಲ ಹೊಂದಿದ ರೋಗಿಗಳಿಂದ ಮತ್ತೆ ವೈದ್ಯರು ಬರ್ತಾರೆ. ಈ ಜೀವನ ಕ್ರಮವನ್ನು ಮುಂದಿನ ಸಂತತಿಗೆ ಕೊಂಡು ಹೋಗುವ ಕರ್ತವ್ಯ ಪಾರಂಪರ್ಯ ಅಕುಪಂಕ್ಚರ್ಕಾರರಿಗೆ ಮಾತ್ರ ಅಲ್ಲ, ಪ್ರಕೃತಿಯನ್ನು ಆಸ್ವಾದಿಸುವ ಪ್ರತಿ ಮನುಷ್ಯನು ಕೂಡ ಸುಖವಾಗಿ ಭುಜದ ಮೇಲೆ ಹೊತ್ಕೋಬೇಕು. ಬಾಳಿನ ಆಧಾರವಾಗಿರುವ ಪ್ರಕೃತಿಗೆ ಸೇರಿದ ಹುಡುಕಾಟವನ್ನು, ಯೋಚನೆಯನ್ನು ಮರೆತೇ ಹೋಗಿರುವವರು ಒಂದು ಕಡೆ ಇದ್ದರೂ ಪ್ರಕೃತಿಯ ಬೇರುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಪ್ರಕೃತಿಯನ್ನು ಹುಡುಕುವ ಯುವಕರೂ ಇದ್ದಾರೆ. ನಾವು ಪಾಸ್ಟ್ 3 years ಆಗಿ ಅಕುಪಂಕ್ಚರ್ ನ ಫಾಲೋ ಮಾಡ್ತಾ ಇದೀವಿ. ಅದಕ್ ಮುಂಚೆ ಮೆಡಿಸಿನ್ಸ್ ನಾವು ತುಂಬಾ ನಂಬ್ತಾ ಇದ್ರು. ಅಪ್ಪ ಏನಾದ್ರೂ ಫೀವರ್ ಬಂದ್ರೆ ಟೈಮ್ ಟು ಟೈಮ್ ಟ್ಯಾಬ್ಲೆಟ್ ತಗೊಬೇಕು ಅಂತ ಹೇಳ್ತಾ ಇದ್ರು. ಟೈಮ್ಗೆ ಖಂಡಿತ ತಿನ್ಬೇಕು ಅಂತ ಹೇಳ್ತಾ ಇದ್ರು. ಹಸುವು ಇದೆಯೋ ಇಲ್ವೋ, ದಾಹ ಇದೆಯೋ ಇಲ್ವೋ, ತಿನ್ಬೇಕು ಕುಡಿಬೇಕು ಅಂತ ಟಾರ್ಚರ್ ಮಾಡ್ತಾ ಇದ್ರು. ಈಗ ಹಾಗೇನಿಲ್ಲ. ಬೈ ನೇಚರ್ ಏನಾಗ್ಬೇಕೋ ಹಾಗೇ ನಡೀಲಿ. ದಾಹ ಇದ್ರೇನೆ ನೀರು ಕುಡಿಬೇಕು, ಅದೇ ತರ ಹಸುವಿದ್ರೇನೆ ಊಟ ಮಾಡ್ಬೇಕು. ಅದೇ ತರ ಶೆಡ್ಯೂಲ್ ನ ನಾವು ಫಾಲೋ ಮಾಡಿದ್ವಿ. ಇದರಿಂದ ಏನಾಗುತ್ತೆ ಅಂದ್ರೆ ಮೈಂಡ್ ಸ್ವಲ್ಪ ಇವಾಗ ರಿಲ್ಯಾಕ್ಸ್ ಆಗಿದೆ. ಯಾವಾಗ ದೇಹ ಏನ್ ಹೇಳುತ್ತೋ ಅದನ್ನೇ ನಾವು ಫಾಲೋ ಮಾಡ್ತಾ ಇದೀವಿ. ಬೇರೆಯವ್ರಿಗೋಸ್ಕರ ತಿನ್ಬೇಕು, ಬೇರೆಯವ್ರಿಗೋಸ್ಕರ ಕುಡಿಬೇಕು ಅಂತ ಇದ್ರೆ ಅದು ಸೆರೆ ಹೋಗುದಿಲ್ಲ ಅಂತ ಇವಾಗ ನಮ್ಗೆ ಅರ್ಥವಾಯ್ತು. ಇದರಲ್ಲಿ ಸಂತೋಷ ಏನಂದ್ರೆ ಈ ಚಿಕ್ಕ ವಯಸ್ಸಲ್ಲೇ ನಂಗೆ ಅರ್ಥವಾಯ್ತು. ಅಕುಪಂಕ್ಚರ್ ನನ್ನ ಜೀವನದಲ್ಲಿ ಬಂದಾಗಿಂದ ಮನಸ್ಸಿನಲ್ಲೂ ಮತ್ತೆ ದೇಹ ಆರೋಗ್ಯದಲ್ಲೂ ಬದಲಾವಣೆಯನ್ನ ತಂತು. ಮೊದ್ಲು ಇದನ್ನ ನಾನು ಒಂದು ವೈದ್ಯವಾಗೇ ನೋಡ್ದೆ. ಆಮೇಲೆ ಅದರ ಅರ್ಥ ನನಗೆ ತಿಳಿತು. ದೇಹ ಅಂದ್ರೆ ಏನು, ಜೀವನ ಅಂದ್ರೆ ಏನು, ಪ್ರಕೃತಿ ಅಂದ್ರೆ ಏನು ಅಂತ ವಿಷಯಗಳು ನಂಗೆ ಅರ್ಥ ಆಯ್ತು. ಇದೆಲ್ಲ ಸೇರಿ ಬರುವಾಗ ನೋಡಿದ್ರೆ ನನಗೆ ದೇಹದಲ್ಲೂ ಮನಸ್ಸಿನಲ್ಲೂ ಒಳ್ಳೆ ಬದಲಾವಣೆ ಕಾಣಿಸ್ತು. ನಾನಿವಾಗ ಚೆನ್ನಾಗಿದ್ದೀನಿ, ನೆಮ್ಮದಿಯಿಂದ ಇದ್ದೀನಿ, ತುಂಬಾ ಸಂತೋಷವಾಗಿದ್ದೀನಿ. ಹೆಂಗೆ ಬಾಳೋದು ಅಂತ ಈ ಅಕುಪಂಕ್ಚರ್ ನಂಗೆ ಹೇಳ್ಕೊಟ್ಟಿದೆ. ಇಂದು ನಾವು ಔಷಧಿಗಳ ಅವಶ್ಯಕತೆಯೇ ಇಲ್ಲದ ಒಂದು ಪರಿಸ್ಥಿತಿಯನ್ನು ಈ ಸಂತತಿಗೆ ರೂಪಿಸಿದರೆ ಅವರು ವೈದ್ಯ ಇಲ್ಲದ ಪರಿಸ್ಥಿತಿಯನ್ನು ಮುಂದಿನ ಸಂತತಿಗೆ ರೂಪಿಸಿಕೊಡುತ್ತಾರೆ. ಪ್ರಪಂಚದಲ್ಲಿರುವ ಯಾವ ವೈದ್ಯವೂ ಮಾನವ ಕುಲಕ್ಕೆ ಅವಶ್ಯಕ ಎಂಬ ದೂರದೃಷ್ಟಿಯೇ ನಮ್ಮ ದೊಡ್ಡ ಕನಸಾಗಿ ಇದೆ. ಆ ಕನಸು ನನಸಾಗುವ ದಿನಕ್ಕಾಗಿ ನಾವೆಲ್ಲರೂ ಕೈ ಹಿಡಿದು ಕಾದಿರೋಣ. ಪ್ರಕೃತಿ ತತ್ವಗಳು ಬದಲಾಗದೆ ಕರುಣೆ ಮನಸ್ಸಿನೊಡನೆ ರೋಗಿಗಳನ್ನು ಗುಣಮಾಡುವ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ವೈದ್ಯರಿಗೂ ಈ ಸಾಕ್ಷಾಧಾರಿಕ ಚಿತ್ರ ಸಮರ್ಪಣೆ.